ಹೆಚ್ಚು ಅವಕಾಶ ಸಿಕ್ಕಾಗ, ಹೆಚ್ಚು ಅವಧಿ ಸಿಕ್ಕಾಗ ಕೆಲಸ ಮಾಡಲು ಹೆಚ್ಚು ಅವಕಾಶ ಸಿಗ್ತದೆ. ಆ ನಿಟ್ಟಿನೊಳಗೆ ನಾನು ಲಕ್ಕಿ ಅಂತಲೇ ಹೇಳ್ಬೋದು. ಸೊ ನೀವು ಮ್ಯಾನೇಜ್ಮೆಂಟ್ಗೆ, ಹೌದೌದು, ಇನ್ಸ್ಟಿಟ್ಯೂಷನ್ ಪ್ರಾಚಾರ್ಯರಿಗೆ, ಹೌದು, ಪ್ರಾಧ್ಯಾಪಕರಿಗೆ, ವಿದ್ಯಾರ್ಥಿಗಳಿಗೆ ಏಕಕಾಲಕ್ಕೆ CCM ಅಧಿಕಾರವನ್ನು ಬಳಸಿಕೊಂಡು ಮಾರ್ಗದರ್ಶನ ಮಾಡಿದ ತೃಪ್ತಿ ನಿಮಗಿದೆ. ಹೌದು. ಅದನ್ನ ಮಾರ್ಗದರ್ಶನಕ್ಕಾಗಿ ಬಳಸ್ಕೊಂಡ್ರಿ, ಲಾಭಕ್ಕಾಗಿ ಬಳಸ್ಕೊಳ್ಳೋದಕ್ಕಿಂತ. ಅದು ಆ ಮನಸ್ಸು ನಮಗೆ ಬರಲಿಲ್ಲ. ಟೀಚಿಂಗ್ನಲ್ಲಿ ನನಗೆ ಭಾಳಷ್ಟು ಲೈಕಿನಾಸ್ ನನಗೆ ವೈಯಕ್ತಿಕವಾಗಿ ಅನಿಸ್ತಿತ್ತು, ಅದೊಂದು ನ್ಯೂನ್ಯತೆ ಅಂತ. ಆ್ಯಸ್ ಎ ಟೀಚರ್ ನಾನು ಕೆಲಸ ಮಾಡಲು ಅವಕಾಶ ಭಾಳ ಸಿಗಲಿಲ್ಲ ನನಗೆ. ಸೊ ನಾನು ಭಾಳ ಇನ್ವಾಲ್ವ್ ಆಗಿ ಅದಕ್ಕೆ ಪ್ರಯತ್ನ ಪಡಲಿಲ್ಲ ಅಂತ ಒಂದು ಹೊರಗಿತ್ತು. ಯಾಕಂದ್ರೆ ನಾನು ಇಂಟಿಗ್ರಿಟಿ ಅನ್ನೋದು ಬೇರೆ ಅಭಿಪ್ರಾಯದ ಮೇಲೆ ನಿಂತಿರಂಗಿಲ್ಲ. ಹೌದು, ನೀವು ಅದರಿಂದ ಹೊರಗೆ ಬಂದ ಮೇಲೆ ಆತ್ಮಾವಲೋಕನ ಮಾಡ್ಕೊಂಡಾಗ ಹೌದು, ನಾನು ಎಷ್ಟು ಪ್ರಾಮಾಣಿಕವಾಗಿದ್ದೆ ಅನ್ನೋದು ನಿಮ್ಮ ಆತ್ಮ ವಿವೇಚನೆಗೆ ಬಿಟ್ಟು ಕೆಲಸ. ಡೆಫಿನೆಟ್ಲಿ ಅದು ಡೆಫಿನೆಟ್ಲಿ. ಬೇರೆಯವ್ರ ಕಮೆಂಟ್ಸ್ ಬಗ್ಗೆ ನಾವು ಹೇಳ್ತಾ ಇಲ್ಲ. ಹೌದು, ಈ ವಿಷಯವನ್ನ ನಾವು ಬೇರೆಯವ್ರಿಗೆ ಕೇಳಿದ್ರೆ ತಪ್ಪಾಗ್ತದೆ. ಜಿ ವಿ ಪಾಟೀಲ್ ಹೆಂಗ್ ಕೆಲಸ ಮಾಡಿದ್ರು ಅಂತ ಅದನ್ನ ಸ್ವತಃ ನೀವೇ ಹೇಳೋದ್ರಿಂದ ಅಲ್ಲೊಂದು ಅಥೆಂಟಿಸಿಟಿ ಇರ್ತದೆ. ಅಲ್ಲಿ ಬಹಳ ಜವಾಬ್ದಾರಿ ಇತ್ತು ನನಗೆ. ಈಗ ಯಾಕಂದ್ರೆ ಕ್ರೋಢೀಕರಣ, ಡೊನೇಷನ್ಸ್ ಬರ್ತಿದ್ವು, ಡೊನೇಷನ್ ಲೆಕ್ಕಪತ್ರಗಳನ್ನು ನೀಡಬೇಕು. ಅದು ಆಡಳಿತ ಮಂಡಳಿ ಕೇಳುವುದಿಲ್ಲ ಅಂತಂದ್ರೆ ಲೆಕ್ಕ ಇಡಲೇಬೇಕಲ್ಲ ನಾವು. ಕೇಳಲಿ ಬಿಡ್ಲಿ, ಅದು ಆ ಜವಾಬ್ದಾರಿ ನಮ್ಮದಿರ್ತಿತ್ತು. ಆಮೇಲೆ ಬೆಳವಣಿಗೆಗಳನ್ನು ಗಮನಿಸ್ತಾ ಇದ್ರು ನಾವು. ಅದು ಯುಟಿಲೈಸ್ ಆಗಿದ್ದು ಹೆಂಗಾಯ್ತು, ಅಮೌಂಟ್ ಕೂಡ್ತದೆ ಹೆಂಗೆ, ಅದು ಡೆವಲಪ್ಮೆಂಟ್ ಕಾಣ್ತಾ ಇರೋದ್ರಿಂದ ಕೆಲಸ ನಡೆದಿದೆ ಅನ್ನುವಂಥ ಭಾವ ಬಂದಿದ್ದರಿಂದ ಆಡಳಿತ ಮಂಡಳಿ ನನಗೆ ಆ ಸಹಕಾರವನ್ನು ಕೊಡುವಂಥದ್ದಿತ್ತು. ಅಲ್ಲಿ ಆಡಳಿತ ಮಂಡಳಿಯ ಅಲ್ಲಿಯೂ ಹೆಚ್ಚು ಜವಾಬ್ದಾರಿ ಇದ್ದದ್ದು ಸಂಸ್ಥೆಯವ್ರಿಗೇನೆ. ಅವರೇ ಚೇರ್ಮನ್ರು. ಉಳಿದ ಆಡಳಿತ ಮಂಡಳಿ ಅವ್ರಿಗೆ ಸಪೋರ್ಟ್ ಮಾಡೋರು. ಅವ್ರು ಚೇರ್ಮನ್ ಇರ್ತಾರೆ, ಅವ್ರನ್ನ ಕೇಳಿ ಮಾಡ್ರಿ ಅಂತನ್ನುವಂಥ ಅಭಿಪ್ರಾಯ ಉಳಿದ ಆಡಳಿತ ಮಂಡಳಿ ಅದಕ್ಕೊಂದು ಸಂವಿಧಾನ ಚೌಕಟ್ಟು, ಹೌದೌದು, ಕಾನ್ಸ್ಟಿಟ್ಯೂಷನಲ್ ಚೌಕಟ್ಟು. ಚೇರ್ಮನ್ರು, ಮ್ಯಾನೇಜ್ಮೆಂಟ್, ಪ್ರಾಚಾರ್ಯರು, ಸ್ವಾಮಿಗಳು ಒಂದು ಚೌಕಟ್ಟು ಇಟ್ಕೊಂಡಿದ್ರಿ. ಆ ಚೌಕಟ್ಟು ಯಾಕೆ ನಿಮ್ಗೆ ಅನುಮತಿ ಕೊಡ್ತಿತ್ತಂದ್ರೆ ನೀವು ಮಿಸ್ಯೂಸ್ ಮಾಡಲ್ಲ ಅನ್ನುವಂತ ವಿಶ್ವಾಸದ ಮೇಲೆ ಸ್ವಾಮೀಜಿ. ನೀವು ಮೊದಲು ಇಲ್ಲಿ ಸೌಡಿಯವರ ತರಬೇತಿಯನ್ನ ಸ್ಮರಣೆ ಮಾಡ್ಕೋಬೇಕು. ಸ್ವಾಮೀಜಿಯವರು ನಂದೀಶ್ವರ ಸ್ವಾಮಿಗಳು ಕೊಟ್ಟ ಸ್ವಾತಂತ್ರ್ಯವನ್ನ, ಅವರ ನೆರವನ್ನ ಸ್ಮರಣೆ ಮಾಡ್ಕೋಬೇಕು. ಮುಂದೆ ಸಂಶಯವರು ಕೂಡ ಅಷ್ಟೇ ಪ್ರಮಾಣದಲ್ಲಿ ತಮ್ಮ ಪ್ರಭುತ್ವವನ್ನ ಹೇರದೆ ನಿಮಗೆ ಮುಕ್ತವಾಗಿರ್ಲಿಕ್ಕೆ ಅವಕಾಶ ಮಾಡಿಕೊಟ್ಟು ಪೂರ್ಣ ಆ ದೃಷ್ಟಿಯೊಳಗೆ ಅವ್ರು ಸಂಶಯವರು ಬಿಡುವಿರ್ತಿದ್ದಿಲ್ಲ ಅನ್ನೋದು ಒಂದು ಮಾತು. ಬಿಡು ಆದ್ಮೇಲೆ ರಿಟೈರ್ಮೆಂಟ್ ಆದ್ರು ಅವರು. ರಿಟೈರ್ಮೆಂಟ್ ಆದ್ಮೇಲೆ 10 ವರ್ಷ ಒಳಗೆ ಅವ್ರು ಚೇರ್ಮನ್ ಇದ್ರು. ಈಗ ಅವ್ರ ಅಭಿಪ್ರಾಯ ಹೆಂಗಿರ್ತಿತ್ತಂದ್ರೆ, ಈಗ ನೀವು ಬಂದು ಭಾಗವಹಿಸ್ಬೇಕು, ಕೇಳಬೇಕು ಅಂದಾಗ ಸಹಿತ ನಾವು ಬಂದು ಏನು ಮಾಡೋದಕ್ಕೆ ಬಿಡಪ್ಪ, ಅಲ್ಲಿ ಏನಿರ್ತೈತೆ ಸರಿಯಾಗಿ ಮಾಡ್ಕೊಂಡು ಹೋಗ್ತಿರ್ತಿರಲಿಲ್ಲ. ಏನಾರ ಅಂತ ಸಭೆ ಸಮಾರಂಭ ಇದ್ರೆ ಬರ್ತೀವಿ, ಇಲ್ಲ ಅಂದ್ರೆ ನಮ್ಗೇನು ನಾವು ಬಂದು ಮಾಡೋದೇನೈತಿ ಅಂತನ್ನುವಂಥ ಅಭಿಪ್ರಾಯಗಳು ಇರ್ತದೆ. ಇದರ ಅರ್ಥ ಅವ್ರು ಬರಬಾರ್ದು ಅಂತ ನಮ್ದೇನು ಇಚ್ಛೆ ಇದ್ದಿಲ್ಲ, ಇರ್ತಿದ್ದಿಲ್ಲ. ಆ ಪಾರದರ್ಶಕವಾಗಿನೇ ಅದು ನಡೀತೈತಿ ಅಂತನ್ನುವಂಥ ಅಭಿಪ್ರಾಯ ಅವ್ರಿಗೆ ಇರೋದ್ರಿಂದ ಆ ಕೆಲಸಗಳನ್ನು ಮಾಡಲು ನಾವು ಸ್ಕೋಪ್ ಇರ್ತಿತ್ತು ಹೊರತಾಗಿ. ಇಲ್ಲಾಂದ್ರೆ ನಾವು ಇದು ಏನೇ ಇದ್ರೂ ನನಗೆ ಮಾಡಲಿಕ್ಕೆ ಸಾಧ್ಯ ಆಗ್ತಿರ್ತಿದ್ದಿಲ್ಲ. ಈಗ ಒಬ್ಬ ವ್ಯಕ್ತಿ ಸೆಲ್ಫ್ ಅನಲೈಸಿಸ್ ಮಾಡ್ಕೊಂಡಾಗ, ನಾವು ನಮ್ಮ ಬದುಕಿನ ಪಯಣ ಒಂದು ಲೆವೆಲಿಗೆ ಬಂದ ಮೇಲೆ, ಅಂದ್ರೆ 60 ವರ್ಷಕ್ಕೆ ನಾವು ಪ್ರಾಚಾರ್ಯರಾಗಿ ನಿವೃತ್ತಿ ಹೊಂದಿದ ಹಂತ ಇರ್ತದಲ್ಲ, ನಾವು ನಮ್ಮ ಇಂದಿನ ಬೆಳವಣಿಗೆಯನ್ನು ಗ್ಲಾನ್ಸ್ ಮಾಡ್ಕೊಂಡಾಗ ಅದರ ಸ್ಟ್ರೆಂಗ್ತ್ ಮತ್ತು ವೀಕ್ನೆಸ್ ಬಗ್ಗೆ ನೋಡೋದಾದ್ರೆ, ನಿಮ್ದು ಇದೆಲ್ಲ ಸ್ಟ್ರೆಂಗ್ತ್ ಆಯ್ತು, ಮುಟ್ಟಿದ್ದೆಲ್ಲ ಚಿನ್ನ ಆಯ್ತು, ಇನ್ಸ್ಟಿಟ್ಯೂಷನ್ ಬೆಳೀತು, ನೀವು ಪ್ರಿನ್ಸಿಪಾಲ್ ಸಂಘದಲ್ಲಿ ಕೆಲಸ ಮಾಡಿದ್ರಿ, ಸಾಂಸ್ಕೃತಿಕವಾಗಿ ಬೆಳೆಸಿದ್ರಿ, ಭೌತಿಕವಾಗಿ ಬೆಳೆಸಿದ್ರಿ, ಸಾಕಷ್ಟು PG ಸೆಂಟರ್ಗಳನ್ನ ತಂದ್ರಿ, ಡೆವಲಪ್ಮೆಂಟ್ ಆಯಿತು. ಕೊನೆ ದಿನಗಳಲ್ಲಿ ನೀವು ಗ್ಲಾನ್ಸ್ ಮಾಡಿದಾಗ ನಿಮ್ಮ ಅಲ್ಲಿ ದುರ್ಬಲವಾಗಿರುವಂಥ ನಿರ್ಣಯಗಳು ಏನಾದರೂ ಆದವು ಅಂತ ನಿಮ್ಗೆ ಅನಿಸ್ತಾ? ಸೊ ಯಾಕಂದ್ರೆ ನಿಮ್ಮ ಪವರ್ ಮುಗಿತದೆ, ಎಲ್ಲರಿಗೂ ಒಂದು ಎಂಡ್ ಇರುತ್ತೆ ಪ್ರಾಚಾರ್ಯಗೆ. ಬಟ್ ಯು ಆರ್ ಪಾರ್ಟ್ ಆಫ್ ದ ಮ್ಯಾನೇಜ್ಮೆಂಟ್, ಯು ಆರ್ ನಾಟ್ ದ ಮ್ಯಾನೇಜ್ಮೆಂಟ್. ಸೊ ಅಲ್ಲಿ ನಿಮ್ಗೆ ಅಲ್ಲಿ ಬಂದಿರುವಂಥ ಮನಸ್ಥಿತಿ, ಈಗ ಉದಾಹರಣೆಗೆ ನೀವು ಒಂದು ಲೆವೆಲಿಗೆ ಬಂದು ನಿಂತೀರಿ, ನಿಮ್ಮ ಮಾತುಗಳು, ನಿಮ್ಮ ಅನುಭವ ಹೊಸ ತಲೆಮಾರಿಗೆ ಗೈಡ್ಲೈನ್ಸ್ ಆಗಲಿ ಅನ್ನುವಂಥ ಉದ್ದೇಶ ನಮ್ದಿದ್ದಾಗ ಅಲ್ಲಿ ಪ್ರಾಮಾಣಿಕವಾಗಿ ನೀವು ಏನು ಅವಲೋಕಿಸ್ಲಿಕ್ಕೆ ಬಯಸ್ತೀರಿ? ಇದು ಒಂದು 60 ವರ್ಷದ ಏಜ್ಗೆ ಈ ಅನುಭವಕ್ಕೆ ಮತ್ತು ಪ್ರಾಚಾರ್ಯ ನಿವೃತ್ತಿ ಹೊಂದಿದ ಮೇಲೆ 6 ಮತ್ತು 16 ನಾವು ವಿಚಾರ ಮಾಡ್ಕೊಳ್ಬೇಕಾದಂಥದ್ದು. ಹೆಚ್ಚು ಅವಕಾಶ ಸಿಕ್ಕಾಗ, ಹೆಚ್ಚು ಅವಧಿ ಸಿಕ್ಕಾಗ ಕೆಲಸ ಮಾಡಲು ಹೆಚ್ಚು ಅವಕಾಶ ಸಿಗ್ತದೆ.
ಆ ನಿಟ್ಟಿನೊಳಗೆ ನಾನು ಲಕ್ಕಿ ಅಂತಲೇ ಹೇಳಬೇಕು. ಯಾಕಂದರೆ ಒಂದು ಕಾಲೇಜ್ನಲ್ಲಿ 20 ವರ್ಷ ಪ್ರಾಚಾರ್ಯನಾಗಿ ಕೆಲಸ ಮಾಡಲು ಅವಕಾಶ ಸಿಗೋದು ಭಾಳ ದುರ್ಲಭದ ಕೆಲಸ. ಅದು ಒಂದು ಏಡೆಡ್ ಕಾಲೇಜ್ನಲ್ಲಿ ಅದು ಏನೇನು ಅದಕ್ಕೆ ಅದು ಏನು ಪೂರ್ವ ನಿಯೋಜಿತ ಅಂತ ಅಂದ್ಕೊಡ್ರಿ ಅಥವಾ ನಮ್ಮ ಲಕ್ ಅಂತ ಅಂದ್ಕೊಡ್ರಿ, ನಮಗೆ ಬಂದದ್ದನ್ನು ನಾವು ಬಳಸಿಕೊಳ್ಳುವಂಥ ಪ್ರಯತ್ನವನ್ನು ನಿಷ್ಪ್ರಯವಾಗಿ ನಾನು ಮಾಡಿದಂಥ ನನಗಿದೆ ಇದಕ್ಕೆ ಬೇರೆ ಬೇರೆ ಸಂದರ್ಭದ ಈ ಅನುಭವಗಳು. ಅದ್ರ ಜೊತೆಗೆ ಇನ್ನೊಂದು ನಾನು ಇನ್ನೂ ಸ್ವಲ್ಪ ಆಗಲಿಕ್ಕೆ ಈ CCM ಮೆಂಬರ್ ಆದದ್ದು ಸ್ವಲ್ಪ ನನಗೆ ಭಾಳಷ್ಟು ಆ ವಿಷಯಕ್ಕೆ ಬಂದಾಗ ನಂದೊಂದು ಪ್ರಶ್ನೆ ಇದೆ. ನೀವು ಕಾಲೇಜಿನ ಪ್ರಾಚಾರ್ಯರಾಗಿ ನಿಮ್ಮಲ್ಲಿ ಇನ್ಸ್ಪೆಕ್ಷನ್ ಬಂದಾಗ ಈ CCM ಮೆಂಬರ್ಗಳು ಮುಂದೆ ನೀವು ಅಂಗಲಾಚುವಂಥ ಪರಿಸ್ಥಿತಿ ಇತ್ತು. ಅಂಥ ಸಂದರ್ಭದಲ್ಲಿ ನಾನು ಒಂದು ದಿವಸ CCM ಮೆಂಬರ್ ಆಗ್ಬೋದು ಅಂತ ನಿಮ್ಗೆ ಏನಾರು ಅನಿಸಿತ್ತಾನೆ? ಯಾಕಂದ್ರೆ ಅದನ್ನ ನೋಡ್ತಿರ್ತೀರಲ್ಲ, ಆ CCM ಮೆಂಬರು CCMಲಿಂದ ಆಗುವ ಮುಜುಗರ ಇತ್ತಲ್ಲ, ಅಂಥ ಸಂದರ್ಭದಲ್ಲಿ ಆಡಳಿತ ನಡೆಸೋರಿಗೆ ಅನಿಸ್ತತಿ. ಈಗ ಹೆಂಗೆ ಒಬ್ಬ ಶಾಸಕ ಆದವನು ಮಂತ್ರಿ ಆಗ್ಬೇಕಂತ ಬಯಸ್ತಾನೆ, ಒಬ್ಬ ರಾಜಕಾರಣಿ ಮಂತ್ರಿ MLA ಆಗ್ಬೇಕಂತ ಬಯಸ್ತಾನೆ, ಹಾಗೆ ಒಬ್ಬ ಪ್ರಾಧ್ಯಾಪಕ ಕುಲಪತಿ ಆಗ್ಬೇಕಂತ ಬಯಸ್ತಾನೆ. ನಿಮಗಿರೋ ಅವಕಾಶ ಅಂದ್ರೆ ನೀವು CCM ಮೆಂಬರ್ ಆಗೋದು. ಆಗಲೇ ನಿಮ್ಮ ಸೌಡಿಯವರು ಆಗಿದ್ರು. ನಿಮಗೆ ಅದೇನಾರು ಅನಿಸಿತ್ತಾ ಅಥವಾ ಅವಕಾಶ ಹೆಂಗೆ ಬಂತು? ಅದು ಒಂದು ಭಾಗ ನಿಮ್ಮದು CCM ಮೆಂಬರ್ ಆಗಿ. ಅದು ಮತ್ತದು ಭಾಳ ನಾನು ಸರ್ವಿಸ್ 80ರಲ್ಲಿ ಸೇರಿದೆ. 83ರಲ್ಲಿ 84ಕ್ಕೆ ನಾವು ಡೆಲ್ಲಿಗೆ ಹೋದ್ವಿ ಅಂತ ಹೇಳಿದ್ವಿ. ಡೆಲ್ಲಿಗೆ ಗ್ರ್ಯಾಂಡ್ ಸಲುವಾಗಿ ಡೆಲ್ಲಿಗೆ ಹೋದ್ವಿ ಅಂತ ಹೇಳಿ ಸೌಡಿಯವ್ರು ನನ್ನ ಕರ್ಕೊಂಡು ಹೋದರು. CCM ಆಫೀಸ್ಗೆ ಹೋಗಿದ್ವಿ ಅವತ್ತು. CCM ಆಫೀಸ್ಗೆ ಹೋಗಿದ್ವಿ. CCM ಆಫೀಸ್ಗೆ ಹೋದಾಗ ನಮ್ಮ ಬಿಜಾಪುರ ಕಾಲೇಜ್ ಪ್ರಿನ್ಸಿಪಾಲ್ರಾಗಿನ JN ಬಿರಾದಾರ್ ಅಂಥೇಳಿ CCM ಅವರು ಫ್ಯಾಕಲ್ಟಿ ಕರ್ನಾಟಕ ಯೂನಿವರ್ಸಿಟಿ ಫ್ಯಾಕಲ್ಟಿಯಿಂದ ನಾಮಿನೇಟ್ ಆಗಿ ಅವರು CCM ಮೆಂಬರ್ ಇದ್ದರು. ಅವ್ರನ್ನ ಭೇಟಿಯಾಗಿ CCM ಅನ್ನೋದೇನು ನೋಡಿದ್ವಿ ಅಷ್ಟೇ ಅವತ್ತು. ಸೌಡಿಯವರು ಇದ್ದರು, ನೋಡಿದ್ವಿ. ಇದು CCM ಅಂತ ಏನು ಅದ್ರ ಬಗ್ಗೆ ಅಂಥ ವಿಶೇಷವಾದ ತಿಳುವಳಿಕೆ ಅಂತೂ ನಮಗೇನು ಇದ್ದಿಲ್ಲ. ನಮ್ಮ ಒಂದು ಅಫೆಕ್ಸ್ ಬಾಡಿ ಅಂತನ್ನುವಂಥದ್ದು ಗೊತ್ತಿತ್ತು. ಅದನ್ನಷ್ಟು ನೋಡಿ ಬಂದಿದ್ವಿ. ನಾವು ಬಂದದ್ದು ಸೆಂಟ್ರಲ್ ಗೌರ್ಮೆಂಟ್ ಕೆಲಸಕ್ಕೆ, ಅದನ್ನು ಮಾಡ್ಕೊಂಡಷ್ಟು ಬಂದಿದ್ದು. ಅದ್ರ ಬಗ್ಗೆ ಏನು ಕೇಳಿದ್ದಿಲ್ಲ. ಅವರು ಮೆಂಬರ್ ಇರ್ತಾರೆ, ಕೆಲವು ಜನ ಮೆಂಬರ್ ಇರ್ತಾರೆ, ಹಿಂಗೆ ಗೊತ್ತಿತ್ತು. ಆದರೆ ಸೌಡಿಯವ್ರಿಗೆ ಏನೋ ಕನಸು ಬಿತ್ತು ಕಾಣ್ತದೆ ಅವತ್ತು. ಅವರು ನಮ್ಮ ಪ್ರಾಚಾರ್ಯ ಇದ್ರಲ್ಲ, ಅವ್ರಿಗೆ ಕನಸಿತ್ತು ಕಾಣ್ತದೆ. ಅವರು ಮುಂದೆ ಬರ್ತಾ ಈ ಯುರೋಪು JN ಬಿರಾದಾರ್ ನಮ್ಮ ಕರ್ನಾಟಕ ಯೂನಿವರ್ಸಿಟಿಯ ಅಫಿಲಿಯೇಷನ್ ಕಾಲೇಜಸ್ಸು ಇವು 4 ಕಾಲೇಜ್ಗಳು, ನಾವು ಗದಗ, ಬಿಜಾಪುರ, ಹುಬ್ಬಳ್ಳಿ, ಬೆಳಗಾವಿ 4 ಕರ್ನಾಟಕ ಯೂನಿವರ್ಸಿಟಿ ಅಫಿಲಿಯೇಷನ್ ಇದ್ದಂಥ ಕಾಲೇಜು. ಅವರು ಆ ಯೂನಿವರ್ಸಿಟಿ ಬಿರಾದಾರ್ ಪೀರಿಯಡ್ ಮುಗಿದ ತಕ್ಷಣವೇ ಅವ್ರ ರಿಟೈರ್ಮೆಂಟೂ ಆಯಿತು. ರಿಟೈರ್ಮೆಂಟ್ ಆದಮೇಲೆ ಈ ಯೂನಿವರ್ಸಿಟಿ ನಾಮಿನೇಷನ್ಗೆ ಸೌಡಿಯವರು ಪ್ರಯತ್ನ ಮಾಡಬೇಕು ಅಂತೇಳಿ ಅಷ್ಟೊತ್ತಿಗಾಗಲೇ ವಿ ಆರ್ ಆಲ್ ನಮ್ಮ ಕಾಲೇಜಿಂದ ನಾವು 3 ಮೆಂಬರ್ಸ್ ಪ್ರೊಫೆಸರ್ಸು ವಿ ಹ್ಯಾವ್ ಬಿಕಮ್ ಫ್ಯಾಕಲ್ಟಿ ಮೆಂಬರ್ ಆಫ್ ಆಯುರ್ವೇದ ಫ್ಯಾಕಲ್ಟಿ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಅಂತ ಅದ್ರ ಫ್ಯಾಕಲ್ಟಿ ಮೆಂಬರ್ ಆಗಿ ನಾವು ಬಂದಿದ್ವಿ. ನಾವು ಕೇವಲ 3 ಜನ. ಆ 3 ಜನ ಇದ್ದಂಥವ್ರು ಬೇರೆ ಬೇರೆ ಕಾಲೇಜ್ನಲ್ಲಿ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ಸ್ ಎಲ್ಲ ಕೂಡಿ ಬಿಜಾಪುರದವರು 7 ಜನ ಇದ್ದರು, ಹುಬ್ಬಳ್ಳಿಯವರು 6 ಜನ ಇದ್ದರು, ಬೆಳಗಾವಿದವರು ಅವರು 5-6 ಜನ ಇದ್ದರು. ಆ 4 ಕಾಲೇಜುಗಳ ಪ್ರಿನ್ಸಿಪಾಲ್ರು ಆಸ್ಪಿರೆಂಟ್ಸ್ ಅದಕ್ಕೆ ಯೂನಿವರ್ಸಿಟಿಯಿಂದ ಹೋಗಲಿಕ್ಕೆ. ನಮ್ಮ ಸೌಡಿಯವರು ಸ್ವಲ್ಪ ಪೊಲಿಟಿಕಲಿ ಮೊದಲಿಂದ ಒಂದು ಸ್ವಲ್ಪ ಆ ಕಡೆ ಟಚ್ ಇದ್ದವರು, ಒಂದು ಸ್ವಲ್ಪ ರಾಜಕೀಯದ ಚತುರತೆ ಅವ್ರಿಗೆ ಬೌದ್ಧಿಕವಾಗಿ ಬಂದೇ ಇತ್ತು. ಏನೇ ಇದ್ದರೂ ಈ ಸ್ಥಾನದ ಇದನ್ನು ಬಿಡಬಾರ್ದು ಅಂತನ್ನೋ ದೃಷ್ಟಿಯೊಳಗೆ ಅಲ್ಲಿ ಏನೇನು ಹೊಂದಾಣಿಕೆಗಳು ಮತ್ತು ಆ ವಿಚಾರಗಳು 4 ಮಂದಿ ಪ್ರಿನ್ಸಿಪಾಲ್ರನ್ನು ಮನವೊಲಿಸೋ ಅಥವಾ ಅವರಿಗೆ ಏನು ವಾತಾವರಣ ನಿರ್ಮಾಣ ಮಾಡಿದರೂ ನಿರ್ಮಾಣ ಮಾಡಿ ಅದನ್ನು ಕೇವಲ ಡ್ರಾ ಮೂಲಕ ಪ್ರಿನ್ಸಿಪಾಲ್ರಾಗೋ CCM ಮೆಂಬರ್ಶಿಪ್ಪನ್ನು ಡ್ರಾ ಮೂಲಕ ಆಯ್ಕೆ ಮಾಡಿಬಿಡೋಣ ಅಂಥ ವಾತಾವರಣ ತೊಗೊಂಬಂದ್ಬಿಟ್ಟಿದ್ರು. ಕೇವಲ ನಾವು 3 ಜನ ಎಲೆಕ್ಷನ್ ಆಗಿದ್ದರೆ ಅದು 3 ಜನಕ್ಕೆ ಅದು ನಾವು 3 ಜನ ಇದ್ವಿ. ಅಲ್ಲಿ ನಮಗೆ ಸಾಧ್ಯತೆಯೇ ಇದ್ದಿಲ್ಲ. ಯಾರು ಹೆಚ್ಚು ಕಾಲೇಜಿನವ್ರು ವೋಟ್ ಮಾಡ್ತಾರೆ ಅವ್ರು ಆಗಿಬಿಡ್ತಿದ್ರು. ಅದು ಅಲ್ಲಿ ಆ ಚಾಕಚಕ್ಯತೆ ಮೂಲಕವಾಗಿ ಆ ವಾತಾವರಣ ಕ್ರಿಯೇಟ್ ಮಾಡಿ ಅಲ್ಲಿ ತಮ್ಮ ಮಾತುಗಳ ಮೂಲಕ ಅಥವಾ ಉಳಿದವರು ಅಷ್ಟು ಎಸ್ಪಿರೆಂಟ್ಸು ಪ್ರಖರವಾಗಿ ತಮ್ಮನ್ನು ಪ್ರೊಜೆಕ್ಟ್ ಮಾಡದೇ ಉಳಿದವರೆಲ್ಲರೂ ಕೂಡಿ ಇವರು ಒಂದು ಪ್ರಪೋಸಲ್ ಬಂದಾಗ ಒಂದಿಬ್ಬರಿಗೆ ಅದು ಟಗ್ ಆಫ್ ವಾರ್ ನಡೀತು.
ಇಬ್ಬರಿಗೆ ಎಲೆಕ್ಷನ್ ಬೇಡ, ಡ್ರಾ ಮೇಲೆ ತೆಗೆದು ಬಿಡ್ಬಿಡ್ರಿ ಅಂತ ಹೇಳಿ ಒಂದು ಕಾಂಪ್ರಮೈಸಿಂಗ್ ಸೂತ್ರಕ್ಕೆ ಬಂದು ಡ್ರಾದಲ್ಲಿ ಇವ್ರದೇ ಬಂತು. ಯಾವುದಕ್ಕೂ ಸೋಡಿಯವ್ರು ಏನೋ ಕೆಲಸ ಮಾಡಿದ್ರು ಬಿಡಂತ ಅದನ್ನ ತಮಾಷೆಯಾಗಿ ಜನ ಎಲ್ಲ ತಗೊಂಡ್ರು. ಆದರೂ ಅವ್ರದ್ದು ಬಂತು, ಅವರು CCM ಮೆಂಬರ್ ಆಗಿಬಿಟ್ರು. ಆ ಪೀರಿಯಡ್ ಎಕ್ಸ್ಟೆಂಡ್ ಅದು ಕೇವಲ 1.5 ವರ್ಷಕ್ಕೆ ಮಾತ್ರ ಇತ್ತು. ಮುಂದೆ ಬೇರೆ ಬೇರೆ ಕಾರಣಗಳ ಮೂಲಕವಾಗಿ 4 ವರ್ಷ ಮುಂದೆ ಚುನಾವಣೆನೇ ಆಗಲಿಲ್ಲ ಅದು. ಹೀಗಾಗಿ ಅವರು 4.5 ವರ್ಷ CCM ಮೆಂಬರ್ ಆಗಿ ಫ್ಯಾಕಲ್ಟಿಯಿಂದನೇ ರಿಪ್ರೆಸೆಂಟ್ ಆಗಿ ಬರ್ತಾ ಇದ್ರು. ಅಲ್ಲಿ CCM ಬಗ್ಗೆ ಅವರು CCM ಬಂದಿದ್ದರಿಂದ CCM ಇನ್ಸ್ಪೆಕ್ಷನ್ಸ್ಗಳು ಈ ರೀತಿ ಸ್ಟ್ರಿಂಜೆಂಟ್ ಆಗಿ ಇದ್ದಿದ್ದಿಲ್ಲ. ಅವಾಗ ಮೀಟಿಂಗ್ಸ್ಗಳು ನಡೀತಾ ಇದ್ವು, ಪ್ರಪೋಸಲ್ಸ್ ಎಲ್ಲ ನಾವು ಕಳಿಸ್ಕೊಡೋದು. CCM ಅಷ್ಟು ಗವರ್ನಿಂಗ್ ವಿಷಯದಲ್ಲಿ ಅಷ್ಟಿದ್ದಿಲ್ಲ ಸೌಡಿಯವ್ರ ಪೀರಿಯಡ್ನಲ್ಲಿ. ಈ ಫ್ಯಾಕಲ್ಟಿ ಮೆಂಬರ್ ಮುಗಿದ ತಕ್ಷಣವೇ ಎಲೆಕ್ಷನ್ಸ್ ಅನೌನ್ಸ್ ಆದವು. ಈಗ ಸೌಡಿಯವ್ರ ಮೆಂಬರ್ ಆಗಿದ್ದರು. ಸೌಡಿಯವ್ರ ಮೆಂಬರ್ ಆದ್ಮೇಲೆ ಎಲೆಕ್ಷನ್ ಅನೌನ್ಸ್ ಆದ ತಕ್ಷಣವೇ ಎಲೆಕ್ಷನ್ನು ಕಾಂಟೆಸ್ಟ್ ಮಾಡ್ತೀನಿ ನಾನು ಅಂತ ನಿಂತುಬಿಟ್ರು ಅವರು. ಎಲೆಕ್ಷನ್ನು ಕಾಂಟೆಸ್ಟ್ ಮಾಡ್ತೀನಿ ಅಂತ ನಿಂತರು. ಆ ಸಂದರ್ಭಕ್ಕೆ ಜಯಪ್ರಕಾಶ್ ನಾರಾಯಣ್ ಬೆಂಗಳೂರು ಅವರು ರಿಜಿಸ್ಟ್ರೇಷನ್ ಬೋರ್ಡ್ಗಿದ್ರು. ಅವರು ಆ ಬೆಂಗಳೂರು ಭಾಗದಲ್ಲಿ ಮತ್ತು ನಾರ್ತ್ ಕರ್ನಾಟಕ ಭಾಗದಿಂದ ಸೌಡಿಯವರು ಇವ್ರಿಗಾಗಲೇ ಇನ್ನೂ ಇನ್ಸ್ಟಿಟ್ಯೂಷನ್ಸ್ ಎಲ್ಲ ಟಚ್ ಬಂದಿದ್ದರಿಂದ ನಮ್ಮ ವಿದ್ಯಾರ್ಥಿಗಳು ಬೇರೆ ಬೇರೆ ಕಡೆ ಹೋಗಿ ಕೆಲಸ ಮಾಡೋರು ಅಂತ ವಾತಾವರಣ ನಿರ್ಮಾಣ ಆಗೋದ್ರಿಂದ ಇವ್ರಿಗೆ ಮತ್ತು ಒಂದು ಸಂಘಟನಾ ಚಾತುರ್ಯತೆ ಇದ್ದಿದ್ದರಿಂದ ಮತ್ತು ಜನರು ತಮ್ಮ ಮಾತುಗಳ ಮೂಲಕ ಅವರು ಅಟ್ರಾಕ್ಷನ್ ಮಾಡ್ಕೊಂಡ್ಬಿಡ್ತಿದ್ರು. ಹೀಗಾಗಿ ಎಲ್ಲ ಕಾಲೇಜುಗಳ ವಿಶ್ವಾಸನ ತೆಗೆದುಕೊಂಡು ಮತ್ತು ಈ ಕಡೆ ಆಮೇಲೆ ಹಿ ವಾಸ್ ಪ್ರಾಕ್ಟೀಸ್ನರ್ AB ಅವ್ರ ಒಂದು ಬಿಷಪ್ ಕೋರ್ಸ್ಗೂ ಅವರು ಟೀಚರ್ ಹಿಂದಿದ್ರಿಂದ ಆ ಎಲ್ಲ ಸಂಪರ್ಕದ ಮೂಲಕವಾಗಿ ರಿಜಿಸ್ಟರ್ಡ್ ಮೆಡಿಕಲ್ ಪ್ರಾಕ್ಟೀಸ್ನರ್ಸ್ ವೋಟರ್ಸ್ ಎಲ್ಲ ಇದ್ದರು. ಅದಕ್ಕೆ ಅವರೆಲ್ಲ ಸಂಪರ್ಕ ಅವರಿಗೆ ಬಂದಿದ್ದರಿಂದ ಎಲೆಕ್ಷನ್ನಲ್ಲಿ ಸೌಡಿಯವರು ಮತ್ತು ಜಯಪ್ರಕಾಶ್ ನಾರಾಯಣ್ ಆರಿಸಿ ಬಂದುಬಿಟ್ರು. ಹೀಗಾಗಿ ಅದೊಂದು 4 ವರ್ಷ, ಮುಂದಿನ ಇದು ಒಂದು 5 ವರ್ಷದ್ದು, ಅದು ಎಕ್ಸ್ಟೆನ್ಷನ್ ಆಗಿ 6 ವರ್ಷನಾಗಿ ಒಂದು 10 ವರ್ಷ CCM ಮೆಂಬರ್ ಸೌಡಿಯವರು ಆಗಲಿಕ್ಕೆ ಸಾಧ್ಯ ಆಯಿತು. ಆ ನಿಟ್ಟಿನೊಳಗೆ ಅವರ ಜೊತೆಗೆ ಆ CCM ವಿಷಯಗಳ ಬಗ್ಗೆ ಸಾಕಷ್ಟು ಸಂಪರ್ಕ ನಮಗೆ ಬರ್ತಾ ಇರೋದ್ರಿಂದ ಬೇರೆ ಬೇರೆ ಇನ್ಸ್ಪೆಕ್ಷನ್ ನಮಗೆಲ್ಲ ಬರೋದ್ರಿಂದ ನಮಗೆ ಇನ್ಸ್ಪೆಕ್ಷನ್ ಫೇಸ್ ಮಾಡುವಂಥದ್ದು ಭಾಳ ಕಡಿಮೆ ಇತ್ತು ಆ ಪೀರಿಯಡ್ವರೆಗೆ. ಅಪ್ ಟು ಅವರು ಇದ್ರಂತೂ ಆಯಿತು. ಅಲ್ಲಿ ರೂಲ್ಸೇ ಆ ರೀತಿ ಎವ್ರಿ ಇಯರ್ ಇನ್ಸ್ಪೆಕ್ಷನ್ಸು ಹಿಂಗೇನು ಇದ್ದಿಲ್ಲ. ಅವಾಗೆಲ್ಲ ಲಿಬ್ರಲ್ ಇತ್ತು ಸ್ವಲ್ಪ. 1917ನಲ್ಲೇ CCM ಆ್ಯಕ್ಟ್ ಆಗಿ ಇದೆಲ್ಲ ಎಕ್ಸಿಕ್ಯೂಷನ್ ಇದ್ದರೂ ಸಹಿತ ಕಾಲೇಜುಗಳು, ಇಡೀ ದೇಶದ ಎಲ್ಲ ಕಾಲೇಜುಗಳು ಅದರ ಹಿಡಿತದಲ್ಲಿ ಅಷ್ಟು ಪ್ರಮಾಣದಲ್ಲಿ ಇದ್ದಿಲ್ಲ. ಯೂನಿವರ್ಸಿಟಿ ಮೇಲೇ ಹೆಚ್ಚು ಕೆಲಸಗಳಾಗ್ತಾಯಿದ್ವು. ಇಟ್ ವಾಸ್ ಓನ್ಲಿ ಅಪ್ರೂವಿಂಗ್ ಬಾಡಿ. ಹೀಗಾಗಿ ಎಲ್ಲ ವಿಶ್ವವಿದ್ಯಾಲಯಗಳೇ ಕಂಟ್ರೋಲ್ ಮಾಡ್ತಾ ಇರ್ತಿದ್ವು. ಮುಂದೆ 2000 ನಂತರ ಆಯುಷ್ ಮಿನಿಸ್ಟ್ರಿ ಏನಾಯ್ತಲ್ಲ, ಸುಷ್ಮಾ ಸ್ವರಾಜ್ ಪೀರಿಯಡ್ನಲ್ಲಿ, ಆಗ ರೂಲ್ಸ್ಗಳು ಭಾಳಷ್ಟು ಇಂಪ್ಲಿಮೆಂಟ್ ಮಾಡಿಕೊಂಡು ಬಂದದ್ದು. CCM ಸಹಿತ ಹೆಚ್ಚು ಆ್ಯಕ್ಟಿವೇಟ್ ಆಗಿ ಬರ್ತಾಯಿತ್ತು. ಇನ್ಸ್ಪೆಕ್ಷನ್ನು ನಮಗಷ್ಟು ಗುರುತರವಾದಂಥ ಅಲ್ಲಿ ತೊಂದರೆ ಅಂತ ನಮಗೇನು ಅನಿಸ್ತಿದ್ದಿಲ್ಲ. ಗೊತ್ತಾಯಿತು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸು ಮತ್ತು ಮಿನಿಮಮ್ ಸ್ಟ್ಯಾಂಡರ್ಡ್ಸ್ ಬಗ್ಗೆ ರೂಲ್ಸ್ ಫ್ರೇಮ್ ಮಾಡ್ತಾ ಬಂದರು ಅವರು. ಮಿನಿಮಮ್ ಸ್ಟ್ಯಾಂಡರ್ಡ್ಸ್ ಒಂದು ಕಾಲೇಜಿನಲ್ಲಿ ಟೀಚಿಂಗ್ನಲ್ಲಿ ಟೀಚರ್ಸ್ ಸಂಖ್ಯೆ ಏನಿರಬೇಕು, ಆಮೇಲೆ ಕ್ವಾಲಿಫಿಕೇಷನ್ಸ್ ಏನಿರಬೇಕು, ಇವೆಲ್ಲ ನಾವು ಯೂನಿವರ್ಸಿಟಿಯಿಂದ ಸ್ವಲ್ಪ ಎಲ್ಲ ಹೆಚ್ಚು ಕಡಿಮೆ ನಡೆದು ಬಿಡ್ತಿತ್ತು. ಆದರೆ ಅಫೆಕ್ಸ್ ಬೋರ್ಡಿಂದ ಇವೆಲ್ಲ ಮೆಡಿಕಲ್ ಕಾಲೇಜ್ ಟೈಪು MCA ರೂಲ್ಸ್ ಅಡಾಪ್ಟ್ಮೆಂಟ್ ಮಾಡಿಕೊಂಡು ಆ ರೀತಿ ಇದನ್ನು ರಿಫಾರ್ಮ್ ಮಾಡಿದರು ರೂಲ್ಸ್ ಎಲ್ಲ. ಈ ಮಿನಿಮಮ್ ಸ್ಟ್ಯಾಂಡರ್ಡ್ ರಿಕ್ವೈರ್ಮೆಂಟ್ MSR ಅಂತ ಬರ್ತಿತ್ತು. ಮಿನಿಮಮ್ ಸ್ಟ್ಯಾಂಡರ್ಡ್ ರಿಕ್ವೈರ್ಮೆಂಟ್ ಫಾರ್ ಕಾಲೇಜ್, ಮಿನಿಮಮ್ ಸ್ಟ್ಯಾಂಡರ್ಡ್ ರಿಕ್ವೈರ್ಮೆಂಟ್ ಫಾರ್ ಹಾಸ್ಪಿಟಲ್, ಇವನ್ನೆಲ್ಲ ಅಪ್ಲೈ ಮಾಡ್ತಿದ್ದಾರೆ. ಇವನ್ನ ಅಬ್ಸರ್ವ್ ಮಾಡ್ಲಿಕ್ಕೆ ಹತ್ತಿದ್ರು ಅವಾಗ. ವಾಟ್ ಈಸ್ ಗೋಯಿಂಗ್ ಆನ್, ಇದನ್ನು ಎಷ್ಟರ ಮಟ್ಟಿಗೆ ಫಾಲೋ ಮಾಡಿದ್ದೀರಿ, ನಾವು ಇಷ್ಟು ಸ್ಟ್ಯಾಂಡರ್ಡ್ ಇಟ್ಟಿದ್ದೀವಿ, ಈಗ ಎಷ್ಟು ಇದೆ, ಇದನ್ನೆಲ್ಲ ಇನ್ಸ್ಪೆಕ್ಷನ್ ಮಾಡಲಿಕ್ಕೆ ಇನ್ಸ್ಪೆಕ್ಷನ್ ಟೀಮ್ ಬರ್ತಾಯಿದ್ವು. ಅಷ್ಟೊತ್ತಿಗೆ ಸೌಡಿಯವ್ರ ಪೀರಿಯಡ್ ಮುಗಿದು ನಾನು 96ನಲ್ಲಿ ಚಾರ್ಜ್ ತೊಗೊಂಡ್ಬಿಟ್ಟೆ. ಸೌಡಿಯವರೇ ನಮ್ಮ ಕಾಲೇಜ್ಗೆ ಇನ್ಸ್ಪೆಕ್ಷನ್ ಬರುವಂಥದ್ದು ಬಂತದ್ದು. ಮತ್ತು ಅವ್ರು ಇದ್ದಿದ್ದರಿಂದ ಕಾಲೇಜ್ ಫೆಸಿಲಿಟೀಸ್ ಎಲ್ಲ ನೋಡಿಕೊಂಡು 3 ಜನ ನಾರ್ತ್ ಇಂಡಿಯಾದವರು ಅವರು ಇವರು ಬರ್ತಿದ್ರು. ಆದರೆ ಭಾಳ ಜನ ಪ್ರಾಕ್ಟೀಸ್ನರ್ಸ್ ಬರ್ತಿದ್ರಲ್ಲಿ. ಪ್ರಾಕ್ಟೀಸ್ನರ್ಸ್ CCM ಮೆಂಬರ್ ಆಗಿ ಅದು ಇರೋದ್ರಿಂದ ರಿಜಿಸ್ಟರ್ಡ್ ಮೆಡಿಕಲ್ ಪ್ರಾಕ್ಟೀಸ್ನರ್ಸ್ ಆಫ್ ದಟ್ ಸ್ಟೇಟ್ ಬೋರ್ಡ್ಸ್ ಅವರು ವೋಟರ್ಸ್ ಇದ್ದರು.
ಈ ಎಜುಕೇಷನ್ Institutionನಿಂದ. ಇನ್ಸ್ಟಿಟ್ಯೂಷನ್ನಿಂದ ಟೀಚರ್ಸ್ ಕಡಿಮೆ ವೋಟರ್ಸ್ ಇರ್ತಿದ್ರು, ಹೆಚ್ಚು ಪ್ರಾಕ್ಟೀಸ್ನರ್ಸ್ ಆರಿಸಿ ಬರೋದ್ರಿಂದ ಅಕಾಡೆಮಿಕ್ಸ್ನಲ್ಲಿ ಇದ್ದಂಥವ್ರು CCI ಮೆಂಬರ್ಸ್ ಕಡಿಮೆ ಇದ್ದರು. ಹೀಗಾಗಿ ಅವರೆಲ್ಲ ಇನ್ಸ್ಪೆಕ್ಷನ್ಸ್ ಬಂದಾಗ ಅವ್ರಿಗೆ ಅಕಾಡೆಮಿಕ್ಸ್ ಬಗ್ಗೆ ಪ್ರಾಕ್ಟೀಸ್ನರ್ಸ್ಗೆ ಏನು ಅಷ್ಟು ಟಚ್ ಇರ್ತಿದ್ದಿಲ್ಲ. ಅವರು ಏನೇನೋ ಪ್ರಶ್ನೆಗಳನ್ನು ಕೇಳ್ತಾ ಅವರು ತಮ್ಮ ಶೈಕ್ಷಣಿಕ ಕಾಲದಲ್ಲಿ ಏನಿತ್ತು ಅದನ್ನು ಇಂಪ್ಲಿಮೆಂಟ್, ಈ ಕಾಲೇಜು ಇಷ್ಟೆಲ್ಲ ಡೆವಲಪ್ ಆದದ್ದು, ಇದ್ರ ಬಗ್ಗೆ ಈ ಯೂನಿವರ್ಸಿಟಿ ಅಫಿಲಿಯೇಷನ್ಸು ಇವೆಲ್ಲ ಇದ್ರ ಬಗ್ಗೆ ಅವ್ರಿಗೆಲ್ಲ ಅಷ್ಟು ಮಾಹಿತಿ ಇರ್ತಿರ್ತಿದ್ದಿಲ್ಲ. ಈ ಕಾರಣವಾಗಿ ಅವರು ಕೆಲವೊಮ್ಮೆ ಹ್ಯಾರಾಸ್ಮೆಂಟ್ ಅನ್ನಿಸ್ತಿತ್ತು. ಕೆಲವೊಮ್ಮೆ ಆಡಳಿತ ಮಂಡಳಿ ಮೇಲೆ ಒತ್ತಡ ತಂದು ಅವರು ಕೆಲವು ಅನುಕೂಲತೆಗಳನ್ನು ಕೇಳ್ತಕ್ಕಂಥದ್ದು ಇಂಥವೆಲ್ಲ ನಡೆಯೋದ್ರಿಂದ ಸ್ವಲ್ಪ ಹ್ಯಾರಾಸ್ಮೆಂಟ್ ಅನ್ನಿಸ್ತಾ ಇತ್ತು. ಆದರೆ ಬೆಳವಣಿಗೆ ಮಾಡಲೇಬೇಕಲ್ಲ, ಆದರೆ ಅವ್ರು ಸ್ಟ್ಯಾಂಡರ್ಡ್ ರೂಲ್ಸ್ ಇರ್ತಿದ್ವು, ಅವರು ಕೇಳೋದು ತಪ್ಪಲ್ಲ ಅಂತ ಗೊತ್ತಾಗ್ತಿತ್ತು, ಆದರೆ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಅದು ಸಾಧ್ಯತೆ ಆಗ್ತಿದ್ದಿಲ್ಲ. ವಯಬಿಲಿಟಿ ಭಾಳ ಕಡಿಮೆ ಇರ್ತಿತ್ತು, ಪಾಸಿಬಿಲಿಟಿ ಕಡಿಮೆ ಇರ್ತಿತ್ತು. ಅವ್ರ ನಾರ್ಮ್ಸ್ ಎಲ್ಲ ರಿಕ್ವೈರ್ಡ್ ಸ್ಟೇಟಸ್ಗಿನ ಹೆಚ್ಚಿನ ಪ್ರಮಾಣದಲ್ಲಿ ಇರ್ತಿದ್ವು. ನಮ್ಗೆ 25-26 ಟೀಚರ್ಸ್ನಿಂದ ನಾವು ನಾವು ಇನ್ಸ್ಟಿಟ್ಯೂಷನ್ಸ್ ನಡೆಸ್ಬೋದು ಅಂತ ಸಾಧ್ಯತೆಗಳಿದ್ದಂಥ ಸಂದರ್ಭದಲ್ಲಿ 56 ಟೀಚರ್ಗಳನ್ನು ಕೇಳೋಕೆ ಶುರು ಮಾಡಿ ಕೇಳಿಬಿಡ್ತಿದ್ರು. ಇಂತಿಂಥ ಡಿಪಾರ್ಟ್ಮೆಂಟ್ ಹಿಂಗಿರಬೇಕು ಹಿಂಗಿರಬೇಕು ಅಂತ ಹೇಳಿ. ಅದೆಲ್ಲ ಫಿಸಿಬಿಲಿಟಿ ಇಟ್ ವಾಸ್ ನಾಟ್ ದೇರ್. ಅದು ಅಷ್ಟೆಲ್ಲ ಇನ್ನು ಮ್ಯಾನೇಜ್ಮೆಂಟ್ನವರು ಮೇಂಟೈನ್ ಮಾಡೋಕ್ಕೆ ಸಾಧ್ಯ ಆಗ್ತಿದ್ದಿಲ್ಲ. ಗೌರ್ಮೆಂಟ್ ಇನ್ಸ್ಟಿಟ್ಯೂಷನ್ಸ್ಗೆ ಮಾಡೋದು ಸಾಧ್ಯ ಇರ್ತಿದ್ದಿಲ್ಲ, ಅಷ್ಟೆಲ್ಲ ಪೋಸ್ಟ್ಗಳನ್ನು ಕೊಡೋದು ಗೌರ್ಮೆಂಟ್ದವರು ಸಾಧ್ಯ ಇರ್ತಿದ್ದಿಲ್ಲ. ಇವೆಲ್ಲ ಮುಂದೆ ರೂಲ್ಸ್ ಬರ್ತಾ ಬರ್ತಾ ವಯಬಲ್ ಏನಿದೆ, ಫಿಸಿಬಿಲಿಟಿ ಏನಿದೆ ನೋಡ್ಕೊಂಡು ಒಂದು ಚೇಂಜಸ್ ಮಾಡೋದು ಮುಂದಿನ ಪೀರಿಯಡ್ನಲ್ಲಿ ನಡೀತು. ಆ ಇನ್ಸ್ಟ್ರಕ್ಷನನ್ನು ಫೇಸ್ ಮಾಡಿದಾಗ ನನಗೂ ಅನಿಸ್ತದೆ, ಇಷ್ಟೆಲ್ಲ ನಾವು ಫೇಸ್ ಮಾಡ್ತೀವಿ, ಇದು ಈ ರೀತಿ ಇದು ರಿವೈವ್ ಆಗ್ತಾ ಇಲ್ಲ, ಇದು ಏನಿದು, ಇದನ್ನು ನೋಡಬೇಕು ಮತ್ತು ಇದು ಆಗಬೇಕು ಅನ್ನುವಂಥ ಯೋಚನೆ ಬರ್ತಿತ್ತು. ಅದು ಪಾಸಿಬಿಲಿಟಿ ಐತಂತ ನಮಗೇನು ಯೋಚನೆ ಇತ್ತು, ಯಾಕಂದರೆ ಇಲೆಕ್ಷನ್ ಮೂಲಕ ಹೋಗಬೇಕು. ಹೋದ್ರೆ ಫ್ಯಾಕಲ್ಟಿ ಮೂಲಕ ಹೋಗೋಣ. ಫ್ಯಾಕಲ್ಟಿಯಲ್ಲಿ ನಮ್ಮ ಆಯುರ್ವೇದ ಫ್ಯಾಕಲ್ಟಿಯಿಂದ ಸೌಡಿಯವರು ಯಾವ ರೀತಿ ಹೋಗಿದ್ರಲ್ಲ, ಮುಂದೆ ಈ ಅದು ಫ್ಯಾಕಲ್ಟಿದು ಭಾಳ ತೊಂದರೆ ಏನಾದದ್ದಂದರೆ, ಮಲ್ಲಿ ಎಲ್ಲ ಯೂನಿವರ್ಸಿಟಿಗಳಲ್ಲಿ ಒಂದೊಂದು ಫ್ಯಾಕಲ್ಟಿ ಇರ್ತಿತ್ತು. ನಮ್ಮ ಕರ್ನಾಟಕ ಯೂನಿವರ್ಸಿಟಿಯಿಂದ ಒಬ್ಬರು CCI ಮೆಂಬರ್ ಆಗ್ತಿದ್ರು, ಅಲ್ಲಿ ಗುಲ್ಬರ್ಗ ಮಂಗಳೂರಿಂದ ಆಮೇಲೆ ಅದು ಬೆಂಗಳೂರು ಯೂನಿವರ್ಸಿಟಿ ಆಗಿಬಿಡ್ತು. ಆಮೇಲೆ ನಾವು 96 ಒಂದೇ ಯೂನಿವರ್ಸಿಟಿ ಆಯಿತು, ಫ್ಯಾಕಲ್ಟಿ ಒಂದೇ ಆಯಿತು. 6 ಮೆಂಬರ್ಸ್ ಕರ್ನಾಟಕ ಯೂನಿವರ್ಸಿಟಿಯಿಂದ, ಇದು ಕರ್ನಾಟಕದಿಂದ 6 ಜನ ಮೆಂಬರು ಮತ್ತು ಈ ಪ್ರಾಕ್ಟೀಸ್ನರ್ಸಿಂದ ಬಂದಂಥ 3 ಮೆಂಬರ್, 10 ಜನ CCI ಮೆಂಬರ್ಸ್ ಇರುವಂಥ ಸ್ಥಾನದಲ್ಲಿ 3 ಜನ ಈ ಇಲೆಕ್ಟೆಡ್ ಮೆಂಬರ್ಸು, 3 ಜನ ಒಬ್ಬರೇ ಫ್ಯಾಕಲ್ಟಿ ಒಂದೇ ಆಯಿತು, ಒಂದೇ ನಾಮಿನೇಟೆಡ್ 4 ಜನ ಆಗಿಬಿಡ್ತು. ಹೀಗಾಗಿ ನಮ್ಮ ಧ್ವನಿ ಭಾಳ ಕಡಿಮೆ ಆಗಿಬಿಡ್ತು ಅಲ್ಲಿ. ಇದೊಂದು ಯೋಚನೆ ಇತ್ತು. ಅದಕ್ಕೆ ನಾವು ಫ್ಯಾಕಲ್ಟಿಯಿಂದ ಹೋಗಬೇಕು ಅನ್ನುವಂಥ ಯೋಚನೆ ಒಳಗೆ ನಾನು ಪ್ರಯತ್ನ ಮಾಡ್ತಾ ಇದ್ದೆ ರಾಜೀವ್ ಗಾಂಧಿ ಯೂನಿವರ್ಸಿಟಿಯಲ್ಲಿ. 1 ಸಲ 2 ಸಲ ನೋಡಿದ್ವಿ. ನಮ್ಗಿಂತ ಸೀನಿಯರ್ಸ್ ಫ್ಯಾಕಲ್ಟಿಲಿದ್ದಾಗ ಅವ್ರಿಗೆ ಚಾನ್ಸ್ ಕೊಡೋಣ ಅಂಥೇಳಿ ಅದನ್ನು ಕೊಟ್ಟಿದ್ವಿ. ಮುಂದೆ ನಾನೇ ಆ ವರ್ಷ ಫ್ಯಾಕಲ್ಟಿಯಿಂದ ಪ್ರಯತ್ನ ಮಾಡಬೇಕು ಅಂತಿತ್ತು. ಆ ರೀತಿ ವಾತಾವರಣವೂ ಮಾಡ್ರಿ ಅನ್ನೋದು ವಾತಾವರಣದೊಳಗಿತ್ತು. ಆದರೆ ಆ ಸಂದರ್ಭದಲ್ಲಿ ನಮ್ಮ ಬನ್ನಿಗಳು ಇವರು ಪ್ರಸನ್ನ ರಾವ್ ಫ್ಯಾಕಲ್ಟಿಯಿಂದ ನಾನು ಡೀನ್ ಆಗಿಬಿಟ್ಟಿದ್ದೆ. ಫ್ಯಾಕಲ್ಟಿಯಿಂದ ಅವರು ಬಂದಿದ್ದರು. ಯಾಕಂದರೆ ಹಿ ವಾಸ್ ಆಲ್ಸೋ ಗುಡ್ ಅಕಾಡೆಮಿಷಿಯನ್ ಮತ್ತು ಅವ್ರನ್ನ ಕಳಿಸಿದ್ರೆ ಚಲೋ ಆಗ್ತೈತಿ ಅಂತಂದು ನನ್ನ ಅಭಿಪ್ರಾಯ. ಅವರು ಹೋಗಲಿ ಅಂತನ್ನುವಂಥ ಅಭಿಪ್ರಾಯ ಎಲ್ಲರದ್ದು ಬಂತು. ಆಯ್ತು, ನಾನು ಫ್ಯಾಕಲ್ಟಿ ಡೀನ್ ಆಗಿದ್ದೆ. ಆಯಿತು, ಅವರು ಅಲ್ಲಿಂದ ಬರಲಿ ಅಂತನ್ನುವಂಥ, ಫ್ಯಾಕಲ್ಟಿಯಿಂದ ಹೋಗಲಿ ಅಂತನ್ನುವಂಥದ್ದು ಅಲ್ಲಿ ಎಲ್ಲರೂ ಕೂಡ ಡಿಸೈಡ್ ಮಾಡಿದ್ವಿ. ಮುಂದೆ ನಾನು ಆ ಪೀರಿಯಡ್ನೊಳಗಾಗಿ ಬನಿಗೋಳವರು ಈ ಸೌಡಿಯವ್ರ ಪೀರಿಯಡ್ ಮುಗಿದ ತಕ್ಷಣ ನೆಕ್ಸ್ಟ್ ಇಲೆಕ್ಷನ್ಗೆ ಕಾಂಟೆಸ್ಟ್ ಮಾಡಿದರು. ಕಾಂಟೆಸ್ಟ್ ಮಾಡಿದರೆ ಅವ್ರು ಇಲೆಕ್ಷನ್ ಗೆಲ್ಲಲಿಕ್ಕೆ ಆಗಲಿಲ್ಲ. ಬೇರೆ ಬೇರೆ ಕಾರಣಗಳ ಮೂಲಕವಾಗಿ ಅವು ವೋಟಿಂಗ್ನಲ್ಲಿ ಬ್ಯಾಲೆಟ್ ಪೇಪರ್, ಪೋಸ್ಟಲ್ ಬ್ಯಾಲೆಟ್ ಇತ್ತು, ಅದು ಸರಿಯಾಗಿ ಎಕ್ಸಿಕ್ಯೂಟ್ ಆಗ್ತಿದ್ದು. ಹೀಗಾಗಿ ಅದು ಎಲೆಕ್ಷನ್ ಆಗಲಿಲ್ಲ. ಇದು ಎಲೆಕ್ಷನ್ ಆಯಿತು, ಆದರೆ ಅದು ಬನಿಗಳವರು ಆರಿಸಿ ಬರಲಿಕ್ಕೆ ಆಗಲಿಲ್ಲ. ಮುಂದೆ ಅವ್ರಿಗೂ ಫ್ಯಾಕಲ್ಟಿಯಿಂದ ಅವಕಾಶ ಮಾಡಿಕೊಡ್ತು. ಬನಿಗಳವ್ರಿಗೆ ಅವಕಾಶ ಮಾಡಿಕೊಟ್ಟ ಮೇಲೆ ಈ ಪ್ರಸನ್ನ ರಾವ್ ಅವರು ಫ್ಯಾಕಲ್ಟಿಯಿಂದ ಬಂದರು. ಆ ಸಂದರ್ಭಕ್ಕೆ ನನಗೂ CCM ಹೋಗುವ ಆಸೆ ಅಂತೂ ಇತ್ತಲ್ಲ. ಆ ಸಂದರ್ಭದಲ್ಲಿ ಬೇರೆ ಬೇರೆ ನಮ್ಮ ಟೀಚರ್ಸು
ಅಷ್ಟೊತ್ತಿಗೆ ಅಲ್ಲಿ ಕಾಲೇಜ್ಗಳು ಭಾಳ ಸಂಖ್ಯೆಯಲ್ಲಿ ಬಂದ್ಬಿಟ್ರು. ನಮ್ದು ಬಂದಿದ್ದು ನಿಮ್ಮ ವಿದ್ಯಾರ್ಥಿಗಳನ್ನು ಎಲ್ಲ ಕಡೆ ಪ್ರಾಕ್ಟೀಸ್ನರ್ಸ್ ಆಗಿದ್ರು. ನಮ್ಮ ಟೀಚರ್ಸ್ ಭಾಳ ಜನ ಆಗಿಬಿಟ್ರು ಅವರು. ಹ್ಮ್ ನಮ್ಮ ಅಕಾಡೆಮಿಕ್ ಸೈಡ್ನಿಂದ ಒಬ್ಬರು ನೀವು ರಿಪ್ರೆಸೆಂಟ್ ಮಾಡಿರಿ ಅನ್ನುವಂಥ ಅಭಿಪ್ರಾಯ ಬರ್ಲಿಕ್ಕತ್ತು. ನನಗೂ ಆಸಕ್ತಿ, ಈ ಜನರಲ್ ಎಲೆಕ್ಷನ್ ಮಾಡಿ ಹೋಗುವಂಥದ್ದು ನನಗೇನು ಅಷ್ಟು ಉತ್ಸುಕತೆ ಇದ್ದಿಲ್ಲ. ಕೆಲವು ನಮ್ಮ ಸೀನಿಯರ್ ವಿದ್ಯಾರ್ಥಿಗಳು ಆ ಸಂದರ್ಭದಲ್ಲಿ ನಿಮ್ಮ ಮಾರ್ಗದರ್ಶನ ಕೇಳಿದೆ ನಾನು. ಆ ಸಂದರ್ಭದಲ್ಲಿ ಇದು ಚಾನ್ಸಸ್ ಹೇಗೆ, ಮತ್ತು ನಾವು ಸಂಘಟನಾತ್ಮಕ ಕೆಲಸ ಮಾಡಬಹುದು ಹೇಗೆ ಅನ್ನೋದು, ನಿಮಗೆ ಎಕ್ಸ್ಪೋಸರ್ ಇರ್ತದೆ, ಮತ್ತು ಇದೆಲ್ಲ ಮಾಡಿದರೆ ನೀವು ಪ್ರಯತ್ನ ಮಾಡಿದರೆ ಹಾಗೆ ಆಗ್ತದೆ, ಯಾಕೆ ನೀವು ಮನಸ್ಸು ಮಾಡಿರಿ ಅಂತನ್ನುವಂಥ ಸೂಚನೆ ನೀವು ಆ ಸಂದರ್ಭದಲ್ಲಿ ನನಗೆ ಕೊಟ್ಟಿದ್ದು ನೆನಪಿದೆ. ನಮ್ಮ ಅನೇಕ ಜನ ಸ್ಟೂಡೆಂಟ್ಸು ಬೇರೆ ಬೇರೆ ಕಾಲೇಜುಗಳಲ್ಲಿ ಪ್ರಿನ್ಸಿಪಾಲ್ರಾಗಿ ಕೆಲಸ ಮಾಡ್ತಾಯಿದ್ರು, ಪ್ರಾಕ್ಟೀಸ್ನರ್ಸ್ ಆಗಿ ಸೆಟಪ್ ಆದಂಥವ್ರು ಕೆಲಸ ಮಾಡಿದರು. ನೋಡೋಣ ಅನ್ನೋ ಯೋಚನೆಯೊಂದಿಗೆ ಪ್ರಾಕ್ಟೀಸ್ನರ್ ಮೂಲಕ ಆಯ್ಕೆ ಬರುವಂಥ ಸಂದರ್ಭಕ್ಕೆ ಆಯ್ಕೆ ಮಾಡುವಂಥ ಅವಕಾಶ ಎಲೆಕ್ಷನ್ ಅನೌನ್ಸ್ ಆದಾಗ ನಾನು ನಾಮಿನೇಷನ್ ಹಾಕಿದೆ. ನಾನು ನಮ್ಮ ಬಳ್ಳಾರಿಯಿಂದ ಡಾಕ್ಟರ್ ರಾಜಶೇಖರ್ ಗಾಣಿಗೇರ್ ಮತ್ತು ಇಲ್ಕಲ್ ಕಾಲೇಜಿನ ಲೆಕ್ಚರ್ ಎಂ ಗೌಡರ್, 3 ಜನ ನಾವು ಟೀಚರ್ಸನ್ನೇ ಹಾಕಿದ್ವಿ. ಭಾಳ ಜನ ಪ್ರಾಕ್ಟೀಸ್ನರ್ಸು ಅದಕ್ಕೆ ಹಾಕಿದ್ರು. ಕನಿಷ್ಠ 17-18 ಜನ ನಾವು ಎಲೆಕ್ಷನ್ ಕಾಂಟೆಸ್ಟ್ ಮಾಡಿದ್ವಿ. ಎಲೆಕ್ಷನ್ ಆಯಿತು. ಅದು ಪೋಸ್ಟಲ್ ಬ್ಯಾಲೆಟೇ ಆದರೂ ಸಹಿತ ಅದರಲ್ಲಿ ಹೆಚ್ಚು ಮತಗಳನ್ನು ಪಡೆದು ನಾನು ಆಯ್ಕೆಯಾದೆ. ಅದು CCMಗೆ ಹೋಗ್ತಕ್ಕಂಥ ಯೋಚನೆ ಏನಿತ್ತು ಅದು ಈಡೇರಿತು. ಆ ವರ್ಷ ನಾವು ಅಲ್ಲಿ ಪರಿಗಣನೆ ಮಾಡಿದಾಗ ಅಕಾಡೆಮಿಕ್ನಲ್ಲಿ ಅಲ್ಲಿಯೂ ಸಾಕಷ್ಟು ಬದಲಾವಣೆಗಳಾದವು. ಹಿಂದಿದ್ದಂಥ ಸೀನಿಯರ್ ವೈದ್ಯರೆಲ್ಲ ಅವರು ತೆರೆಮರೆಗೆ ಸರಿದಿದ್ರು. ಇಡೀ ದೇಶ ಸುತ್ತಕ್ಕೆ ಅವಕಾಶನೂ ಆಯ್ತು ನಿಮಗೆ. ರಘುನಂದನ್ ಅಂಥೇಳಿ ಅವರು CCM ಪ್ರೆಸಿಡೆಂಟ್ ಆದರು. ಅವರು ಸ್ವಲ್ಪ ಹೊಸತನವನ್ನು ಬಯಸುವವರು, ಈ ಕಾಲೇಜೆಲ್ಲ ಸ್ಟ್ಯಾಂಡರ್ಡ್ಸ್ ಆಗಬೇಕು ಅನ್ನೋ ರೀತಿಯೊಳಗೆ ಯೋಚನೆಗಳನ್ನ ಹಾಕ್ಕೊಂಡ್ರು. CCMನಲ್ಲಿ ದೊಡ್ಡ ಅವಕಾಶ ಸಿಕ್ತು ನನಗೆ. ಲಕಿಲಿ ಆ ವರ್ಷ ಪ್ರಾಕ್ಟೀಸ್ನರ್ಸ್ ಕಡೆಯಿಂದ ಈ ಪ್ರಾಕ್ಟೀಸ್ನರ್ಸ್ ಕಿನ್ನ ಅಕಾಡೆಮಿಷಿಯನ್ಸ್ ಜಾಸ್ತಿ ಬಂದ್ಬಿಟ್ರು. ಎಲೆಕ್ಟ್ ಆಗಿನೂ ಬೇರೆ ಬೇರೆ ರಾಜ್ಯಗಳಿಂದ ಎಲೆಕ್ಟ್ ಆಗಿನೂ ಬಂದರು, ಮತ್ತು ನಾಮಿನೇಷನ್ ಆಗಿನೂ ಭಾಳ ಜನ ಬಂದದ್ರಿಂದ ಅಕಾಡೆಮಿಕ್ ಚರ್ಚೆಗಳು ಭಾಳಷ್ಟು ಅಲ್ಲಿ CCMನಿಂದ ನಡೆಯುವಂಥದ್ದು, ರಿಫಾರ್ಮ್ಸ್ ಭಾಳ ಮಾಡುವಂಥದ್ದು ನಮಗೆ CCMನಿಂದ ಸಾಧ್ಯ ಆಯಿತು. ಅಲ್ಲಿಯೂ ಮುಂದೆ ಕೆಲವು ಗೊಂದಲಗಳಾಗಿ ಅವರು ಮೆಂಬರ್ಶಿಪ್ನಲ್ಲಿ ಕೆಲವು ನ್ಯೂನ್ಯತೆಗಳು ಕಂಡುಬಂದು ಕೆಲವು ಮೆಂಬರ್ಸ್ಗಳು ಡಿಸ್ಕ್ವಾಲಿಫೈ ಆಗಿ ಅಲ್ಲಿ ಭಾಳಷ್ಟು ಗೊಂದಲಗಳ CCMನಲ್ಲಿ ಆದವು. ಅದೇ ಸಂದರ್ಭಕ್ಕೆ 2-3 ಜನ CCM ಪ್ರೆಸಿಡೆಂಟ್ ಚೇಂಜ್ ಆದರು. ಮತ್ತು ವನಿತಾ ಮುರಳಿ ಕುಮಾರ್ ಅಂಥೇಳಿ ನಮ್ಮಲ್ಲಿ ಪೋಸ್ಟ್ ಗ್ರ್ಯಾಜುಯೇಷನ್ ಮುಗಿಸಿದ್ರು, ನಮ್ಮ ಪೋಸ್ಟ್ ಗ್ರ್ಯಾಜುಯೇಟ್ ಸ್ಟೂಡೆಂಟ್. ಅವರು ಚೆನ್ನೈನಲ್ಲಿ ಪ್ರಾಕ್ಟೀಸ್ ಮಾಡ್ತಾಯಿದ್ರು. ಮದ್ರಾಸ್ ವಿಶ್ವವಿದ್ಯಾಲಯದಿಂದ ಅವರು ಫ್ಯಾಕಲ್ಟಿಯಿಂದ ನಾಮಿನೇಟ್ ಆಗಿಬಿಟ್ರು ಅಲ್ಲಿ. ನಮ್ಮ ಸ್ಟೂಡೆಂಟ್, ಶಿ ವಾಸ್ ಆಲ್ಸೋ CCM ಮೆಂಬರ್. ನಾವು ಎಲೆಕ್ಟೆಡ್ ಮೆಂಬರ್ ಆಗಿ ಹೋಗಿದ್ವಿ, ಅವರು ಬಂದರು. ಮುಂದೆ ಅವ್ರಿಗೆ ಅವಕಾಶ ವೈಸ್ ಪ್ರೆಸಿಡೆಂಟ್ ಆಗಲಿಕ್ಕೆ ಅವಕಾಶ ಸಿಕ್ತು. ವನಿತಾ ಮುರಳಿ ಕುಮಾರ್ ವೈಸ್ ಪ್ರೆಸಿಡೆಂಟ್ ಆದ ನಂತರ ಈ ಎಲ್ಲ ಗೊಂದಲದಲ್ಲಿ ಈ ಇಬ್ಬರು ಪ್ರೆಸಿಡೆಂಟ್ ಡಿಸ್ಕ್ವಾಲಿಫೈ ಆದಮೇಲೆ ಮತ್ತು ಆಕೆ ಅಲ್ಲಿ ಚುನಾವಣೆಗೆ ಸ್ಪರ್ಧೆ ಮಾಡಿ ಆಕೆ ಪ್ರೆಸಿಡೆಂಟನ್ನೇ ಆಯ್ಕೆ ಆಗಿಬಿಟ್ಲ ಅಲ್ಲಿ ವನಿತಾ ಮುರಳಿ ಕುಮಾರ್. ಹಿಂಗಾಗಿ ವನಿತಾ ಮುರಳಿ ಕುಮಾರ್ ಕಾಲದಲ್ಲಿಯೂ ಸಹಿತ ಸಾಕಷ್ಟು ಇನ್ಸ್ಟಿಟ್ಯೂಷನ್ಗಳ ಡೆವಲಪ್ಮೆಂಟ್ ಬಗ್ಗೆ ಮತ್ತು ಅಕಾಡೆಮಿಕ್ ರಿಫಾರ್ಮ್ಸ್, ಕೋರ್ಸ್ ಸ್ಟ್ರಕ್ಚರ್ ಆಗಿರಬೇಕು, ನಮ್ಮ ಸಿಲೆಬಸ್ ಆಗಿರಬೇಕು. ಈಗ ವಾಟ್ ಈಸ್ ದ ಎಸೆನ್ಷಿಯಾಲಿಟಿ ಆಫ್ ನೋಯಿಂಗ್ ದಿ ಮಾಡರ್ನ್ ಮೆಡಿಕಲ್ ಸೈನ್ಸ್, ಅದು ಎಷ್ಟರ ಮಟ್ಟಿಗೆ ನಮ್ಮ ಸ್ಟೂಡೆಂಟ್ಸ್ಗೆ ಜ್ಞಾನ ಇರಬೇಕು. ಈ ಎಲ್ಲ ಹಂತದೊಳಗೆ ಭಾಳಷ್ಟು ಬದಲಾವಣೆಗಳನ್ನು CCM ಸದಸ್ಯನಾಗಿ ಅದರ ಭಾಗವಹಿಸುವಲ್ಲಿ ಭಾಳಷ್ಟು ವರ್ಕ್ಶಾಪ್ಸ್ ಫಾರ್ ಟೀಚರ್ಸ್ಗೆ, ಮೆಂಬರ್ಸ್ಗೆ, ಸಬ್ಜೆಕ್ಟ್ ವೈಸ್ ವರ್ಕ್ಶಾಪ್ಸ್, ಸಿಲೆಬಸ್ ರಿವೈವಲ್ ವರ್ಕ್ಶಾಪ್ಸ್, ಪ್ರಾಕ್ಟಿಕಲ್ ಟ್ರೈನಿಂಗ್ ವರ್ಕ್ಶಾಪ್ಸ್, ಹಾಸ್ಪಿಟಲ್ ಡೆವಲಪ್ಮೆಂಟ್ ವರ್ಕ್ಶಾಪ್ಸ್, ಇವನ್ನೆಲ್ಲ ಬೇರೆ ಬೇರೆ ಹಂತದಲ್ಲಿ ರಾಜ್ಯದ ಬೇರೆ ಬೇರೆ ರಾಜ್ಯಗಳಲ್ಲಿ ಮಾಡಿ ದೇಶದ ತುಂಬೆಲ್ಲ ಕಾಶ್ಮೀರ ಟು ಕನ್ಯಾಕುಮಾರಿ ಎಲ್ಲ ಕಡೆ ಇನ್ಸ್ಟಿಟ್ಯೂಷನ್ಗಳನ್ನು ನೋಡುವ ಅವಕಾಶ ಸಿಕ್ತು ಮತ್ತು ವಿಸಿಟ್ ಮಾಡುವ ಅವಕಾಶ ಸಿಕ್ತು. ಆ ಮೂಲಕ ಅಲ್ಲಿ ಒಳ್ಳೆಯ ಕೆಲಸಗಳನ್ನೆಲ್ಲ ಅಬ್ಸರ್ವ್ ಮಾಡ್ಕೊಂಡು ನಮ್ಮ ಇನ್ಸ್ಟಿಟ್ಯೂಷನ್ನಲ್ಲಿ ಡೆವಲಪ್ಮೆಂಟ್ ಮಾಡ್ಕೊಳ್ಳಿಕ್ಕೆ ನಮಗೆ ಅವಕಾಶ ಹೆಚ್ಚಾಗಿ ಬಂತು. ಆ ನಿಟ್ಟಿನೊಳಗೆ ಅದು ನಮಗೊಂದು ಪೂರಕವಾಗಿಯೇ
ನಡೆದದ್ದು ನಮ್ಗೆ ಒಳ್ಳೆ ಅಲ್ಲ ಬೆಳವಣಿಗೆ. ಎಷ್ಟು ಲಕ್ಕಿ ನೀವು ಅಂದ್ರೆ ಪ್ರಾಚಾರ್ಯರಾದ್ರಿ ಸುದೀರ್ಘ ಕಾಲದಲ್ಲಿ. ಹ್ಮ್. ಪ್ರಾಚಾರ್ಯರ ಕೊನೆಯ ದಿನಗಳಲ್ಲಿ ನೀವು ಬಹಳ ಆ, ದೊಡ್ಡ ಹುದ್ದೆ CCM ಮೆಂಬರ್ ಆದ್ರಿ. ಹ್ಮ್. ಹೀಗೆ ಎಲ್ಲ ಒಂದು ಒಬ್ಬ ವ್ಯಕ್ತಿ ತನ್ನ ವ್ಯಕ್ತಿತ್ವನ ಅನಲೈಸ್ ಮಾಡಿಕೊಂಡಾಗ ಹ್ಮ್. ಇದೇನು ಸುದಯದಿಂದ ಬಂತೋ ಒಳ್ಳೆತನದಿಂದ ಬಂತೋ ಅನ್ನೋದು ಪ್ರಶ್ನೆ ಅಲ್ಲ. ಅವಕಾಶಗಳು ಹ್ಮ್. ಬಂದ ಅವಕಾಶಗಳನ್ನು ಪ್ರಾಮಾಣಿಕವಾಗಿ ಮತ್ತು ಪಾರದರ್ಶಕವಾಗಿ ಬಳಸಿಕೊಂಡಿರುವಂಥ ಸಂತೃಪ್ತಿ ಇದೆಯಾ ನಿಮಗೆ? ಹ್ಮ್. ಯಾಕಂದ್ರೆ ಅಧಿಕಾರ ಅನ್ನೋದು ಎಲ್ಲ ಅಧಿಕಾರಗಳು ಅಧಿಕಾರದ ಕಾರಣಕ್ಕಾಗಿ, ಹಣ ಮಾಡುವ ಕಾರಣಕ್ಕಾಗಿ ಅಂತಿರುತ್ತೆ. ಹ್ಮ್. ವ್ಯಕ್ತಿಯ ಇಂಟಿಗ್ರಿಟಿ ಭಾಳ ಮುಖ್ಯ ಆಗುತ್ತೆ. ಹೌದಾ. ಆ ದೃಷ್ಟಿಯಿಂದ ನಿಮ್ಮ ಪರ್ಫಾರ್ಮೆನ್ಸ್ ಹೇಗಿತ್ತು? ಈಗ ಒಂದು ಅಧಿಕಾರ ಬಂದದ್ದನ್ನು ಹೆಚ್ಚು ನಾವು ಅಕಾಡೆಮಿಕ್ ಬ್ಯಾಕ್ಗ್ರೌಂಡ್ನಿಂದ ಇದ್ದದ್ರಿಂದ, ಹ್ಮ್. ಅಕಾಡೆಮಿಕ್ ಬ್ಯಾಕ್ಗ್ರೌಂಡ್ ಇದ್ದದ್ರಿಂದ, ಅಡ್ಮಿನಿಸ್ಟ್ರೇಟಿವ್ ಬ್ಯಾಕ್ಗ್ರೌಂಡ್ ಇದ್ದದ್ರಿಂದ, ಅಲ್ಲ ಅಕಾಡೆಮಿಕ್ ಬ್ಯಾಕ್ಗ್ರೌಂಡ್ಲಿಂದ ಬಂದಿದ್ದರಿಂದ ಭ್ರಷ್ಟಾಚಾರ ಮಾಡಬಾರ್ದಂತ ಏನಿಲ್ಲಲ್ಲ. ಹಣದ ಬಗ್ಗೆ CCM ಬಗ್ಗೆ ಸಾಕಷ್ಟು ಆರೋಪಗಳಿದ್ದು. ಈ ಅಫೆಕ್ಸ್ ಬಾಡೀಸು, ಅದು ಮೆಡಿಕಲ್ ಇರ್ಬೋದು, MCA ಮೇಲೇನು ಅಂತ ದೊಡ್ಡ ಆರೋಪ ಅದು ಇತ್ತು, ಇದ್ದೇ ಇರ್ತದೆ. CCM ಮೇಲೇನು ಆರೋಪ ಇತ್ತು. ಅಫೆಕ್ಸ್ ಬಾಡಿ ಮೇಲೆ ಆರೋಪಗಳು ಇದ್ದದ್ದೇ. ಅದು ವ್ಯಕ್ತಿಗಳ ದೃಢತೆ, ನಿಷ್ಠತೆ ಮತ್ತು ಅವರ ಮೆಂಟ್ಯಾಲಿಟಿ, ಅವರ ಕಮಿಟ್ಮೆಂಟ್ ಮೇಲೆ ಅದು ಡಿಪೆಂಡ್ ಇರ್ತದೆ. ನಾವು ಆ ಎಲ್ಲ ಗೊಂದಲಕ್ಕೆ ಹೋಗಲಾರ್ದೆ ಎಷ್ಟು ನಿರ್ದಿಷ್ಟ ಮಟ್ಟದಲ್ಲಿ ಅಕಾಡೆಮಿಕ್ಕಾಗಿ ಏನು ಕೆಲಸ ಮಾಡಬೇಕು ಅನುಕೂಲತೆಗಳನ್ನು ಮಾಡಿಕೊಟ್ಟಿದ್ದೀವಿ, ಏನು ಪ್ರಶ್ನೆ ಅಲ್ಲ. ಹೊಸ ಇನ್ಸ್ಟಿಟ್ಯೂಷನ್ಗಳಿಗೆ, ಸಾಕಷ್ಟು ಇನ್ಸ್ಟಿಟ್ಯೂಷನ್ಗೆ ಇವತ್ತಿನ ಮಟ್ಟದಲ್ಲಿ ನಾವು ಹೊಸ ಕಾಲೇಜ್ ಅಬ್ಸರ್ವೇಷನ್ಸ್ನಲ್ಲಿ ನಾವು ಬೇಸಿಕಲಿ ನಾನು ಮೆಂಬರ್ ಇದ್ದಂಥ ಸಂದರ್ಭದಲ್ಲಿ ನಾವು ಒಂದು ಹೊಸ ಮಹಾವಿದ್ಯಾಲಯವನ್ನು ಹೊಸ ಸ್ಥಾನದಿಂದ ಇಟ್ಕೊಂಡು ಉನ್ನತ ಸ್ಥಾನಕ್ಕೆ ನೋಡಿದವ್ರನ್ನ. ಒಂದು ಮನೆಯಲ್ಲಿ ಪ್ರಾರಂಭವಾದ ವಿದ್ಯಾಲಯ ಇವತ್ತು ಯೂನಿವರ್ಸಿಟಿ ಮಟ್ಟಕ್ಕೆ ಬೆಳವಣಿಗೆ ಆಗಿ PG ಸೆಂಟರ್ಸ್ ನಡೆಯುವಷ್ಟು ಬೆಳೆಸಿದಂಥ ಅನುಭವ ನಮಗಿದ್ದರಿಂದ, ಆ ಹಂತಗಳು ನಮಗೆ ಗೊತ್ತಿರೋದ್ರಿಂದ ಈ ಹೊಸ ಕಾಲೇಜುಗಳಿಗೆ ನೀವು ಪ್ರೇರಣೆ ಕೊಡಬೇಕು. ಬಹಳಷ್ಟು ಯಾಕಂದ್ರೆ ನೀವು ಬೆಳೆದ ಉದಾಹರಣೆ ಇತ್ತು, ಅವ್ರನ್ನೂ ಬೆಳೆಸಬಹುದು ಅಂತ. ಹೊಸ ಕಾಲೇಜ್ ಏನು ಮಾಡ್ತಾ ಇದ್ರು, ರೂಲ್ಸ್ ಪ್ರಕಾರ ಸಾಧ್ಯತೆ ಇರ್ತಿದ್ದಿಲ್ಲ. ಆದ್ರೆ ನಾಟ್ ಅವಾಯ್ಡಿಂಗ್ ದ ರೂಲ್ಸ್, ಅಲ್ಲಿ ಏನು ಸ್ಕೋಪ್ ಕೊಟ್ಟು ಅವ್ರಿಗೆ ಪರ್ಮಿಷನ್ ಸಿಗಲಿಕ್ಕೆ ಏನು ಬೇಕು ಆ ಅನುಕೂಲತೆಗಳನ್ನು ಕೆಲವೊಮ್ಮೆ ಔಟ್ ಆಫ್ ದ ವೇ ಹೋಗಿಯೂ ಸಹಿತ ಅಲ್ಲಿ ಹೆಲ್ಪ್ ಮಾಡುವಂಥ ಸಾಕಷ್ಟು ಅವಕಾಶಗಳು ನಮಗೆ ಬರ್ತಿದ್ವು. ಅದನ್ನು ಮಾಡಿದ್ದೀವಿ ಅಂತಕ್ಕಂಥದ್ದು ನಮಗೆ ತೃಪ್ತಿ ಇದೆ. ಆ ವಿಷಯದೊಳಗೆ ನಮ್ಗೆ ಸಮಾಧಾನ ಇದೆ, ನೆಮ್ಮದಿ ಇದೆ. ಭಾಳಷ್ಟು ಡೆವಲಪ್ಮೆಂಟ್ ಮಾಡಿದ್ವಿ. ಆಮೇಲೆ ನಾವು ಹೋದಂಥ ಸಂದರ್ಭದಲ್ಲಿ ಗೈಡೆನ್ಸ್ ಸಿಗ್ತಿತ್ತು ಅವ್ರಿಗೆಲ್ಲ, ಯಾವ ರೀತಿ ಇನ್ಸ್ಟಿಟ್ಯೂಷನ್ಗಳನ್ನು ಕಟ್ಬೋದು, ನ್ಯೂನ್ಯತೆಗಳೇನಿದಾವೆ. ನಾವು ಪ್ರಾಕ್ಟಿಕಲಿ ಆ ನ್ಯೂನ್ಯತೆಗಳನ್ನು ಅನುಭವಿಸೋವನ್ನು ರೆಕ್ಟಿಫೈ ಮಾಡಿರ್ತಿದ್ವಲ್ಲ, ಈ ರೀತಿ ಮಾಡಿದರೆ ರೆಕ್ಟಿಫೈ ಆಗ್ತದೆ. ನಾವು ಅಧ್ಯಾಪಕರನ್ನು ಉದ್ದೇಶಿಸಿ ಮಾತಾಡ್ತಾ ಇದ್ವಿ, ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತಾಡ್ತಾ ಇದ್ವಿ. ಆಮೇಲೆ ಸ್ಕೋಪ್ ಆಫ್ ಆಯುರ್ವೇದ ಬಗ್ಗೆ, ಲಿಮಿಟೇಷನ್ಸ್ಗಳ ಬಗ್ಗೆ, ಈ ಕಾಲೇಜಿನಲ್ಲಿ ಇರ್ತಕ್ಕಂಥ ನ್ಯೂನ್ಯತೆಗಳು, ಕೆಲವೊಮ್ಮೆ ಅವಕಾಶಗಳು ಕಡಿಮೆ ಇದ್ದಂಥ ಸಂದರ್ಭದಲ್ಲಿಯೂ ಸಹಿತ ನಿಮ್ಮ ವೈಯಕ್ತಿಕ ಛಲದ ಮೇಲೆ ಯಾವ ರೀತಿ ನೀವು ಬೆಳವಣಿಗೆ ಆಗ್ಬೋದು, ಇನ್ಸ್ಟಿಟ್ಯೂಷನ್ ಪೋಷಣೆಗೆ ಯಾವ ರೀತಿ ಸಹಾಯ ಮಾಡ್ಬೋದು, ಟೀಚರ್ಸ್ ಹೆಂಗೆ ಸಹಾಯ ಮಾಡ್ಬೋದು ಇಂತೆಲ್ಲ. ಆಮೇಲೆ ಮ್ಯಾನೇಜ್ಮೆಂಟ್ನವ್ರಿಗೆ ಡೆವಲಪ್ಮೆಂಟ್ ಯಾವ ದೃಷ್ಟಿಯೊಳಗೆ ಮಾಡಬೇಕು. ಸೊ ನೀವು ಮ್ಯಾನೇಜ್ಮೆಂಟ್ಗೆ, ಹೌದೌದು, ಇನ್ಸ್ಟಿಟ್ಯೂಷನ್ ಪ್ರಾಚಾರ್ಯರಿಗೆ, ಪ್ರಾಧ್ಯಾಪಕರಿಗೆ, ವಿದ್ಯಾರ್ಥಿಗಳಿಗೆ ಏಕಕಾಲಕ್ಕೆ CCM ಅಧಿಕಾರವನ್ನು ಬಳಸಿಕೊಂಡು ಮಾರ್ಗದರ್ಶನ ಮಾಡಿದ ತೃಪ್ತಿ ನಿಮಗಿದೆ. ಹೌದು. ಅದೊಂದು ಅವಕಾಶನೇ ಸಿಕ್ತು ನಮಗೆ. ಆ ರೀತಿ ಅದನ್ನ ಮಾರ್ಗದರ್ಶನಕ್ಕಾಗಿ ಬಳಸ್ಕೊಂಡ್ರಿ, ಲಾಭಕ್ಕಾಗಿ ಬಳಸ್ಕೊಳ್ಳೋದಕ್ಕಿಂತ ಆ ಮನಸ್ಸು ನಮಗೆ ಬರಲಿಲ್ಲ. ಲಾಭ ಅವಕಾಶಗಳು ಇದ್ದೇ ಇರ್ತಾವೆ, ಪ್ರಶ್ನೆ ಅಲ್ಲ. ಆ ರೀತಿ ನಾವು ಒಂದು ಮಾರಲಿ ಸ್ವಲ್ಪ ಇದು ಮಾಡಿದ್ರೆ ಅದು ಯಾರು ಮಾಡಿದ್ರು ಅಂತ ಪ್ರಶ್ನೆ ಬೇಡ ಈಗ. ಅದು ನಾವು ಆ ರೀತಿ ಯೋಚನೆಗಳು ನಮ್ಗೆ ಬರ್ತಾ ಇರಲಿಲ್ಲ. ನಮ್ದು ಅಕಾಡೆಮಿಕ್ ಬ್ಯಾಕ್ಗ್ರೌಂಡಿಂದ ಬಂದಂಥವ್ರು ಭಾಳ ಜನ ಇದ್ವಲ್ಲ, ಯಾರಿಗೂ ಆ ರೀತಿ ಯೋಚನೆಗಳು ಬರ್ತೀವಿ, ಏನೋ ಸಹಾಯ ಮಾಡೋಣ ಅಂತನ್ನುವಂಥದ್ದು ನಮ್ಗೆ ಬರ್ತಿತ್ತು ಹೊರತಾಗಿ ಆ ರೀತಿಯ ಶೋಷಣೆ ಆಗಲಿ ಅದನ್ನು ಮಾಡುವಂಥದ್ದು ಎಲ್ಲಿಯೂ ನಮಗೆ ಅದು ಆ ಒಂದು ಮನಸ್ಸೇ ಬರ್ತಿದ್ದಿಲ್ಲ ನಮಗೆ. ಅದನ್ನ ಆ ರೀತಿಯಲ್ಲಿ ನಾವು ಬಳಸ್ಕೊಂಡು ನಮ್ಮದು 5 ವರ್ಷದ್ದು 6 ವರ್ಷ 7 ವರ್ಷವರೆಗೆ ಪೀರಿಯಡ್ ಬಂದ್ಬಿಡ್ತದೆ. ಅದು ಸರಿಯಾಗಿ ಉಪಯೋಗ ಮಾಡ್ಕೊಂಡಿದ್ವಿ. ಅದು ಆಕ್ಚುಲಿ 4 ವರ್ಷದ ಅವಧಿ, 5 ವರ್ಷದ ಅವಧಿ. ನಿಮ್ಮ ಮತ್ತೆ ಹೆಚ್ಚಿಗೆ ಎಕ್ಸ್ಟೆನ್ಷನ್ ಬರ್ತಿತ್ತು. ಅದು ನೆಕ್ಸ್ಟ್ ಮೆಂಬರ್ಸ್ ಬರುವವರೆಗೆ ಅಂತ ಬರ್ತಿತ್ತು. ಅದು ಕೋರ್ಟ್ ಕೇಸುಗಳು ಅವಾಗೆಲ್ಲ ಅದು ಅಧಿಕಾರವನ್ನು ಉಳಿಸ್ಕೊಳ್ಬೇಕು ಅನ್ನೋ ಹಂತದೊಳಗೆ ಕೆಲವು ಜನ ಅದನ್ನ ಕೋರ್ಟ್ ಗಿಲ್ಟ್ಗೆ ಹೋಗಿ ಅದನ್ನ ಜಗ್ತಾ ಇದ್ರು. ಅದು ಈಗೆಲ್ಲ ರೂಲ್ಸ್ನಲ್ಲಿ ಸುಪ್ರೀಂ ಕೋರ್ಟ್ ಡಿಸಿಷನ್ಸ್ ಆಗಿ ಅದು ಲಿಮಿಟೆಡ್ ಪೀರಿಯಡ್ಗೆಲ್ಲ ಆಗಿದೆ. ಸಾಕಷ್ಟು ರಿಫಾರ್ಮ್ಸ್ ಆಗಿವೆ ಈಗ. ಅದೆಲ್ಲ ಎಲ್ಲಿವರೆಗೆ ಬಂತಂದ್ರೆ ರಿಫಾರ್ಮ್ಸ್ ಬಂದುಬಿಡ್ತಲ್ಲ, ಹೊಸ ಗೌರ್ಮೆಂಟ್ ಬಂದ ಮೇಲೆ MCI ಅಬಾಲಿಷ್ ಮಾಡಿದರು, ಅಫೆಕ್ಸ್ ಬಾಡಿ. ಅದನ್ನ ನ್ಯಾಷನಲ್ ಮೆಡಿಕಲ್ ಕೌನ್ಸಿಲ್ ಅಂತ ಮಾಡಿದರು. ನಮ್ಮ CCIಯನ್ನು
ಅಬೋಲಿಷ್ ಮಾಡಿ NCISM ಅಂತ NCH and CCM ಎಲ್ಲ ಅಬೋಲಿಷ್ ಬಾಡಿಗಳನ್ನು ನಮ್ಮದೇ ಲಾಸ್ಟ್ ಪೀರಿಯಡ್. ಅದರ ನಂತರ ಒಂದು ಎಲೆಕ್ಷನ್ ಆಯಿತು, ಅದು ಸರಿಯಾಗಿ ಎಕ್ಸಿಕ್ಯೂಟ್ ಆಗಲಿಲ್ಲ. ಎಲೆಕ್ಷನ್ ಆದಮೇಲೆ ಆ ಬಾಡಿ ಅಷ್ಟರಲ್ಲೇ ಹೊಸ ರೂಲ್ಸ್ ಮಾಡಿ ಈಗ ಸೆಂಟ್ರಲ್ ಗೌರ್ಮೆಂಟ್ನಿಂದನೇ ನಾರ್ಮ್ಸ್ ಗಿನ್ಸ್ ಎಲ್ಲ ಚೇಂಜ್ ಮಾಡಿಕೊಂಡು ಈಗ ಭಾಳಷ್ಟು ಬದಲಾವಣೆಗಳೊಂದಿಗೆ ಈಗೆಲ್ಲ ಈಗ ಅಕ್ರೆಡೇಷನ್ಸ್ ಮೆಥಡಾಲಜಿ ಮಾಡಿದ್ದಾರೆ. ಈಗ ಸೆಂಟ್ರಲ್ನಿಂದ ಅಕ್ರೆಡೇಷನ್ ಆಗಬೇಕು. ಆಮೇಲೆ ಈ ನ್ಯಾಕ್ ಯಾವ ರೀತಿ ಇದೆ ಹಂಗೆ NABH ಅಕ್ರೆಡೇಷನ್ ಹಾಸ್ಪಿಟಲ್ಗಳಾಗಬೇಕು. ಇವೆಲ್ಲ ಅವಕಾಶಗಳು ನಮಗೆ ವಿದ್ಯಾಲಯಗಳ ಬೆಳವಣಿಗೆಗೆ ಆಗಿದೆ. ಈಗಿನ ಹಂತದಲ್ಲಿ ಮತ್ತದು ಸ್ಟಾಫ್ನಲ್ಲಿ ಭಾಳಷ್ಟು ಬದಲಾವಣೆಗಳು, ಕ್ವಾಲಿಫಿಕೇಷನ್ಸ್ನಲ್ಲಿ ಅವಾಗೆಲ್ಲ ಪರ್ಯಾಯವಾಗಿ ಸಬ್ಜೆಕ್ಟ್ಗಳಿಗೆ ಈ ಎಲ್ಲ ಸಬ್ಜೆಕ್ಟ್ಗಳು ಎಕ್ಸ್ಪರ್ಟ್ಸು ಸಿಗ್ತಿದ್ದಿಲ್ಲ. ಆ ಕ್ವಾಲಿಫಿಕೇಷನ್ಸ್ನಲ್ಲಿ ಆ ಸಬ್ಜೆಕ್ಟು ನಮಗೆ ಆಲ್ಟರ್ನೇಟ್ ಆಗಿ ಅಲೈಡ್ ಸಬ್ಜೆಕ್ಟ್ ಅಂತ ಕೊಡ್ತಾಯಿದ್ರು. ಈಗ ಅವನ್ನೆಲ್ಲ ತೆಗೆದುಬಿಟ್ಟಿದ್ದಾರೆ. ಈಗ ಅಲೈಡ್ ಸಬ್ಜೆಕ್ಟ್ಸ್ ಎಲ್ಲ ಯಾರು ಯಾವ ಸಬ್ಜೆಕ್ಟ್ ಸ್ಪೆಷಾಲಿಟಿ ಇರ್ತದೆ ಅದೇ ಸಬ್ಜೆಕ್ಟನ್ನ ಟೀಚ್ ಮಾಡ್ತಕ್ಕಂಥದ್ದು. ನಾವು ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಮೇಲೆ ಈಗೊಂದು ನನಗೆ ಆ ಕ್ವಾಲಿಫಿಕೇಷನ್ ಇದ್ದಿಲ್ಲ, ಆದರೆ ಒಂದು 5 years ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಇದ್ದಾಗ ಅದನ್ನು ನಾನು ಟೀಚರ್ ಅಂತ ಅಲೈಡ್ನಲ್ಲಿ ಕೊಡ್ತಾಯಿದ್ರು. ಅವನ್ನೆಲ್ಲ ಕಡಿಮೆ ಮಾಡಿಬಿಟ್ಟಿದ್ದಾರೆ ಈಗ. ಹೀಗಾಗಿ ರೂಲ್ಸ್ ಭಾಳ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡ್ತಕ್ಕಂಥದ್ದು ನಡೆದಿದೆ. ಹೊಸ ಬೆಳವಣಿಗೆಗೆ ಎಲ್ಲರೂ ಹೊಂದ್ಕೊಂಡು ಇನ್ಸ್ಟಿಟ್ಯೂಷನ್ ಬೆಳೆಸುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಅಕಾಡೆಮಿಕಲಿ ನಿಮ್ಮ ಜರ್ನಿ 60 ವರ್ಷದೊಳಗೆ ಎಲ್ಲ ಸಾಧ್ಯತೆಗಳನ್ನು ಬಳಸ್ಕೊಂಡು ಅನುಭವಿಸಿದ್ರಿ. ಫಾಗ್ ಎಂಡ್ ಆಫ್ ಯುವರ್ ಸರ್ವಿಸ್ ಅಥವಾ ಸರ್ವಿಸ್ ಮುಗಿ ಮುಂದೆ ಅಲ್ಲಿಯ ನಿಮ್ಮ ವೈಯಕ್ತಿಕ ಇತರ ಚಟುವಟಿಕೆಗಳಿಗೆ ನಮ್ಮ ಮಾತುಕತೆ ಜರ್ನಿ ಹೋಗೋದಕ್ಕಿಂತ ಮುಂಚೆ ಆ ವಿದಾಯ ಹೆಂಗಿತ್ತು? ಆವಾಗ ಏನೇನು ಬದಲಾವಣೆಗಳು ನಿಮ್ಮ ಬದುಕಿನಲ್ಲಿ ಘಟಿಸಿದವು? ಸಂಸ್ಥೆಯನ್ನು ಬಿಟ್ಟು ಹೊರಗೆ ಬಂದು ನೀವು ನಿಮ್ಮ ಚಟುವಟಿಕೆಗಳನ್ನ ಸ್ಥಿತ್ಯಂತರ ಮಾಡೋ ಸಂದರ್ಭದಲ್ಲಿ ಈ 20 ವರ್ಷಗಳ ಕಾಲ ಸುದೀರ್ಘ ಅವಧಿ ಸಿಕ್ಕಿದ್ರಿಂದ ಅಕಾಡೆಮಿಕ್ ಅನುಕೂಲತೆಗಳು ಅಥವಾ ಸಾಕಷ್ಟು ಆಯಿತು. ಅದೊಂದು ರೀತಿಯ ಉಪಯುಕ್ತತೆ. ಆಮೇಲೆ ನನ್ನ ದೃಷ್ಟಿಕೋನ ಇನ್ಸ್ಟಿಟ್ಯೂಷನ್ ಕೇಂದ್ರೀಕೃತನ ಭಾಳ ಇತ್ತು. ನಾನು ಭಾಳ ವರ್ಷಗಳು ತೊಡ್ಕೊಂಡಿದ್ದು ನಾನು ಬೇರೆ ವಿಚಾರಗಳನ್ನು ನಾನು ಭಾಳ ಅಂದರೆ ಸಾಂಸ್ಕೃತಿಕವಾಗಿ ಸಾಮಾಜಿಕವಾಗಿ ಕೆಲವು ಸಂಘ ಸಂಸ್ಥೆಗಳ ರೋಟ್ರಿ ನಮ್ಮ ಮಠಮಾನ್ಯಗಳು ಈ ಒಂದು ಕೆಲಸಗಳಲ್ಲಿ ಸ್ವಲ್ಪ ಆಸಕ್ತಿಯ ಅದಾಗಿರುತ್ತೆ. ನನಗೆ ಟೈಮ್ನೂ ಸಿಗ್ತಿದ್ದಿಲ್ಲ, ಹೆಚ್ಚು ನಾನು ಬೇರೆ ಕಡೆ ಗಮನ ಹರಿಸೋದೇ ಸಾಧ್ಯತೆ ಇದ್ದಿಲ್ಲ. ಏನು ಇನ್ಸ್ಟಿಟ್ಯೂಷನ್ ಡೆವಲಪ್ಮೆಂಟದ ಬಗ್ಗೆನೇ ಕಾನ್ಸಂಟ್ರೇಟ್ ಮಾಡ್ತಕ್ಕಂಥ ಯೋಜನೆ ನನಗಿರ್ಬೋದು ಅಂತ ನನಗೆ ಅನ್ನಿಸ್ತಿತ್ತು. ಆ ದಿಶೆಯೊಳಗೆ ನಾವು ಇರ್ತಾಯಿದ್ವಿ. ಆದರೆ ಕೆಲವು ಸ್ಥಿತ್ಯಂತರಗಳು ಬಂದವು. ಈಗ ನಾನು CCM ಮೆಂಬರ್ ಆದಮೇಲೆ ಭಾಳಷ್ಟು ಪ್ರವಾಸಗಳನ್ನು ಮಾಡುವಂಥದ್ದು ಇದ್ದೇ ಇತ್ತು 4-5 ವರ್ಷಗಳವರೆಗೆ. ಇನ್ಸ್ಟಿಟ್ಯೂಷನ್ ಚಟುವಟಿಕೆ ಸರಿಯಾಗಿ ನಡೀತಾ ಇಲ್ಲೋ ಅಂತನ್ನುವಂಥ ಅಭಿಪ್ರಾಯ ಕೆಲವರು ಆ ರೀತಿ ಅದನ್ನು ಗ್ರಹಿಸಾಕತ್ತಿದ್ರು. ಅದರ ಚಟುವಟಿಕೆ ಯಾವ ರೀತಿ ನಡೀತಿತ್ತು ಏನು ಅನ್ನೋದ್ರ ಬಗ್ಗೆ ನಮ್ಗೆ ಗೊತ್ತಿತ್ತು. ಅದರ ಕಂಟ್ರೋಲ್ ಎಲ್ಲಿದ್ದರೂ ಈಗಿನ ಇದ್ರೊಳಗೆ ನಾವು ಮಾಡ್ತಾನೆ ಇದ್ವಿ. ಅದು ಸರಿ ಇತ್ತು. ಅದರದ್ದು ವಾತಾವರಣದಲ್ಲಿ ಆ ರೀತಿ ಬದಲಾವಣೆ ಇತ್ತು. ಆಡಳಿತ ಮಂಡಳಿಯಲ್ಲಿ ಸ್ವಲ್ಪ ಬದಲಾವಣೆ ಮನೋಭಾವ ಕಂಡು ಬರ್ತಿತ್ತು. ಈಗ ಪ್ರಾಚಾರ್ಯನಾಗಿಯೂ ಪ್ಲಸ್ಸು ಆಡಳಿತ ಮಂಡಳಿಯಾಗಿಯೂ ನನ್ನ ರೋಲ್ 2 ರೀತಿಯೊಳಗೆ ನಾನು ನಿಭಾಯಿಸ್ಕೊಂಡು ಬರ್ತಿದ್ದೆ. ನಮ್ಮ ಜಗದ್ಗುರು ಶಿವಾನಂದ ವಿದ್ಯಾವರ್ಧಕ ಸಂಸ್ಥೆ ಈಗ ನಮ್ಮಲ್ಲಿ ಒಂದು ಗವರ್ನಿಂಗ್ ಬಾಡೀಸ್ನಲ್ಲಿ ಸಂಸ್ಥೆಗೊಂದು ಗವರ್ನಿಂಗ್ ಬಾಡಿ ಇರ್ತಿತ್ತು, ಕಾಲೇಜಿಗೊಂದು ಡೆವಲಪ್ಮೆಂಟ್ ಕೌನ್ಸಿಲ್ ಅಥವಾ ಗವರ್ನಿಂಗ್ ಬಾಡಿ ಇರ್ತಿತ್ತು. ಇಲ್ಲಿ ಎಕ್ಸ್ ಅಫಿಷಿಯಲ್ ಸೆಕ್ರೆಟರಿ ಆಗಿ ಪ್ರಿನ್ಸಿಪಾಲ್ ಆಗಿ ಎಕ್ಸ್ ಅಫಿಷಿಯಲ್ ಸೆಕ್ರೆಟರಿ ನಾನು ಆಡಳಿತ ಮಂಡಳಿಗೆ ಇದ್ದೇ ಇರ್ತೀನಿ. ಇಲ್ಲಿ ಕಾಲೇಜ್ ಆಡಳಿತ ಮಂಡಳಿಗಿದ್ದೆ. ಆದರೆ ಸಂಸ್ಥೆಯ ಬದಲಾವಣೆಗಳನ್ನು ಸಹಿತ ನಾವು 1990 ನಂತರ 93, 94, 96 ನಂತರ ನಾನು ಪ್ರಿನ್ಸಿಪಲ್ ಆದಮೇಲೆ ಈ ಸಂಸ್ಥೆ ಬೆಳವಣಿಗೆಯನ್ನು ಆಡಳಿತಾತ್ಮಕವಾಗಿ ನಾನು ಕೆಲಸ ಮಾಡುವುದಂತ ಸಂಸ್ಥೆಯ ಆಡಳಿತವನ್ನು ಸಹಿತ ಸಂಸ್ಥೆಯ ಚಟುವಟಿಕೆಗಳನ್ನು ನಾನು ಗಮನಿಸ್ತಾ ಬರ್ತಾ ಇದ್ದೆ. ನಮ್ಮ ಸಂಸ್ಥೆಯ 85-86ರಲ್ಲಿ ಸ್ವರೂಪ ಬದಲಿ ಇತ್ತು. ಅವಾಗ ನಾನು ಪ್ರಾರಂಭದಲ್ಲಿ ನಿಮ್ಗೆ ಹೇಳಿದೆ ಅನಿಸ್ತೈತಿ. ಕಾಲೇಜ್ ಕೌನ್ಸಿಲ್ನಲ್ಲಿ RD ಕುಲಕರ್ಣಿಯವರು, ಈ ಸಜ್ಜನ್ ಅವರು, ಇವರೆಲ್ಲ ಒಂದು 5 ಜನ ಮೆಂಬರ್ಸ್, ಆಲೂರವರು ಮೆಂಬರ್ಸ್ ಇದ್ದರು. ಮೆಂಬರ್ಸ್ ಇದ್ದ ಸಂದರ್ಭದಲ್ಲಿ ಈ ಸಂಸ್ಥೆ ಆಡಳಿತ ಮಂಡಳಿ ಬೇರೆ ಇತ್ತು. DH ಪಾಟೀಲ್ ಅಂತೇಳಿ ಸಂಸ್ಥೆ ಸೆಕ್ರೆಟರಿ ಇದ್ದು ಜಗದ್ಗುರುಗಳು
ಜಗದ್ಗುರುಗಳು ಅಧ್ಯಕ್ಷರು, ಚೇರ್ಮನ್ರು ದಾನಪ್ಪನವರು ಇದ್ದರು. ಇದ್ದಂಥ ಸಂದರ್ಭದಲ್ಲಿ ಸ್ವಲ್ಪ ಕೆಲವು ಯಾವ್ಯಾವುದು ಸಂಸ್ಥೆಯ ಆಂತರಿಕ ಕಾರಣಗಳಿಂದ ಬದಲಾವಣೆ ಆಯ್ತು. ಬದಲಾವಣೆಯಾಗಿ ಸ್ವಲ್ಪ ಬದಲಿ ಮಾಡಿದ್ರಿ. ಗೌರವಾಧ್ಯಕ್ಷರು ಸ್ವಾಮಿಗಳು ಇರ್ತಿದ್ರು, ಆಮೇಲೆ ಚೇರ್ಮನ್ ರನ್ ಮಾಡಿದ್ರಿ. ಇಲ್ಲ ಅದು ಅದು ಆ ರೀತಿ ಅಲ್ಲ. ಆಡಳಿತ ಮಂಡಳಿ ಏನಿತ್ತು, ಆಡಳಿತ ಮಂಡಳಿ ಬದಲಾವಣೆ ಆಗಿಬಿಡ್ತದೆ. ಕಾಲೇಜಿನ ಆಡಳಿತ ಮಂಡಳಿ ಕೆಲವು ಜನ ಸಂಸ್ಥೆಯವರು ಅವಾಗೆಲ್ಲ ಮೆಂಬರ್ಶಿಪ್ಪಿಗೆ ಬಂದರು. ಅವರು SB ಸಂಸ್ಥೆಯವರು ಕಾಲೇಜ್ ಕೌನ್ಸಿಲ್ನಲ್ಲಿ ಮೊದಲು ಮೆಂಬರ್ಶಿಪ್ಪಿಗೆ ಬಂದರು. ಈ DH ಪಾಟೀಲ್ ಅನ್ನೋರು ಸಂಸ್ಥೆ ಸೆಕ್ರೆಟರಿ ಇದ್ದರು. ಸಂಸ್ಥೆ ಮ್ಯಾನೇಜ್ಮೆಂಟ್ನಲ್ಲಿಯೂ ಸಂಸ್ಥೆಯವರು ಬಂದರು. ಕೆಲವು ಜನ BC ಪಾಟೀಲ್ರು ಅಂಥೇಳಿ ಇನ್ನೊಬ್ಬರು ಬಸಾಪುರದವರು, ಮಠದ ಭಕ್ತರವರು, ಅವರು ಆಡಳಿತ ಮಂಡಳಿಯೊಳಗೆ ಸಂಸ್ಥೆ ಆಡಳಿತ ಮಂಡಳಿಗೆ ಬಂದರು. ಈ ಆಡಳಿತ ಮಂಡಳಿ, ಸಂಸ್ಥೆ ಆಡಳಿತ ಮಂಡಳಿಯಲ್ಲಿ ಕೆಲವು ಭಿನ್ನಾಭಿಪ್ರಾಯಗಳು ಬಂದು ಸಂಸ್ಥೆ ಆಡಳಿತ ಮಂಡಳಿನೂ ಬದಲಾವಣೆ ಹೊಂದಿತವಾಗ. ಈಗ ದಾನಪ್ಪನವರು ತೀರಿ ಹೋದ್ರ ಆ ಸಂದರ್ಭಕ್ಕೆ ಅವಾಗ ಆ ಕಾರ್ಯದರ್ಶಿಯವರು ಏನಿದ್ರು ಅವರು ಶ್ರೀಮಠದ ಒಟ್ಟು ವಕ್ತಾರನೂ ಇದ್ದರು. ಇದು ನಮ್ಮ ಸಂಸ್ಥೆ ಕಾರ್ಯದರ್ಶಿ ಶ್ರೀಮಠದ ವಕ್ತಾರ. ಅಲ್ಲಿ ಮಠದ ಕೆಲವು ಭಿನ್ನಾಭಿಪ್ರಾಯಗಳು ಬಂದು ಅವರು ಈ ಸಂಸ್ಥೆಯ ನಿಯಮಾವಳಿಗಳಲ್ಲಿ ಕೆಲವು ಬದಲಾವಣೆಗಳನ್ನು ಮಾಡಿಕೊಂಡು ಆಡಳಿತ ಮಂಡಳಿ ಚೇಂಜ್ ಮಾಡಿಬಿಟ್ರು. ಅದು ದೊಡ್ಡ ಜಗದ್ಗುರುಗಳು ಅಧ್ಯಕ್ಷರು ನಂದೀಶ್ವರ ಮಹಾಸ್ವಾಮಿಗಳಿದ್ರು, ಅವ್ರ ಗಮನಕ್ಕೆ ಬಂದ ಮೇಲೆ ಅದನ್ನು ಉಳಿದ ಎಲ್ಲ ಸದಸ್ಯರನ್ನು ಕೂಡಿಕೊಂಡು ಈ ಕಾರ್ಯದರ್ಶಿಯವರು, ಅಷ್ಟೊತ್ತಿಗಾಗಲೇ ಮಠದಲ್ಲಿ ವ್ಯತ್ಯಾಸ ಬಂದಿದ್ದರಿಂದ ಅವ್ರ ಮಠದಿಂದ ಹೊರಗೆ ಬಂದುಬಿಟ್ಟಿದ್ರು. DH ಪಾಟೀಲ್ ಅಂತ ಕಾರ್ಯದರ್ಶಿಯವರು ಸಂಸ್ಥೆಯಿಂದನೂ ಅವರು ಬದಲಾವಣೆ ಮಾಡಿ ನಮ್ಮ BC ಪಾಟೀಲ್ರು ಅಂತ ಇನ್ನೊಬ್ಬರು ಹೊಸದಾಗಿ ಅವರು ಕಾರ್ಯದರ್ಶಿಗಳಾದರು. ಸಂಸ್ಥೆಯ ಚೇರ್ಮನ್ ಮತ್ತು ಅಧ್ಯಕ್ಷ ಸ್ಥಾನದೊಳಗೆ ಜಗದ್ಗುರು ನಂದೀಶ್ವರ ಸ್ವಾಮಿಗಳೇ 3-4 ವರ್ಷ ಅದನ್ನು ಮುಂದುವರಿಯುವಂಥದ್ದು ಬಂತು. ನಂದೀಶ್ವರ ಇವರು ದಾನಪ್ಪ ಮೇಲ್ಮಳಿಗೆ ಅವರು ಲಿಂಗೈಕ್ಯ ಆದಮೇಲೆ ಅಧ್ಯಕ್ಷರು ಚೇರ್ಮನ್ರು ಅವರು ಮುಂದುವರ್ಕೊಂಡು ಬಂದುಬಿಟ್ರು. ಈ ರೀತಿ ಸಂಸ್ಥೆಯಲ್ಲಿ ಬದಲಾವಣೆ ಮಾಡ್ಕೊಂಡು ಬಂದ್ರಲ್ಲ, ಆ ಸಂಸ್ಥೆ ಬದಲಾವಣೆ ಮಾಡ್ಕೊಂಡು ಬಂದಮೇಲೆ ಅವಾಗ ನಾನು ಸೌಡಿಯವರು ಈ ಸಂಸ್ಥೆಯ ಚಟುವಟಿಕೆಗಳನ್ನು ನಾವು ಕ್ರಿಯಾಶೀಲವಾಗಿ ಭಾಗವಹಿಸಿದ್ವಿ. ಆ ಸಂದರ್ಭದಲ್ಲಿ SB ಸೌಡಿಯವರು ಪ್ರಾಚಾರ್ಯರಿದ್ರಲ್ಲ, ಆ ಸಂದರ್ಭದಲ್ಲಿ ಸೌಡಿಯವರು ನಾನು ಸಂಸ್ಥೆಯ ಮೆಂಬರ್ಶಿಪ್ ಆಗಿ ನಾವು ಮುಂದೆ ತೊಗೊಂಡ್ರು. ಅವಾಗ ಸೌಡಿಯವ್ರನ್ನ ಮತ್ತು ನನ್ನ ಆ ಜನರಲ್ ಬಾಡಿ ಸದಸ್ಯರಾಗಿ ನಮ್ಮನ್ನು ತೆಗೆದುಕೊಂಡಿದ್ರೆ ನಾವು ಕಾರ್ಯದರ್ಶಿಯಾಗಿ BC ಪಾಟೀಲ್ ಇರ್ತಿದ್ರು. BC ಪಾಟೀಲ್ ಕಾರ್ಯದರ್ಶಿ ಅವರಿಗೆ ಅನುಕೂಲ ಆಗುವ ರೀತಿಯಲ್ಲಿ ಸಂಸ್ಥೆಯ ಚಟುವಟಿಕೆಗಳಿಗೆ ನಾವು ಭಾಗವಹಿಸಿದ್ವಿ. ಅವಾಗ ಈ ಸಂಸ್ಥೆಯ ರಿನ್ಯೂವಲ್ಸ್ ಮಾಡೋದು, ಧಾರವಾಡದಲ್ಲಿ ಆಫೀಸ್ ಇತ್ತು, ಸಂಸ್ಥೆಯ ಚಟುವಟಿಕೆಗಳಿಗೆ ಆ ಕಾಗದ ಪತ್ರಗಳನ್ನು ಮಾಡೋದು, ಸಂಸ್ಥೆಯಿಂದ ಕಾಗದ ಪತ್ರಗಳನ್ನು ಗೌರ್ಮೆಂಟ್ಗೆ ಕಳಿಸುವ ಸಲುವಾಗಿ, ಗ್ರ್ಯಾಂಟ್ ಸಲುವಾಗಿ ಅಪ್ರೋಚ್ ಆಗೋದು, ಆ ಸಂಸ್ಥೆಯ ಕಾರ್ಯಚಟುವಟಿಕೆಗಳನ್ನು ಸಹಿತ ನಾನು ಪಾರ್ಟಿಸಿಪೇಟ್ ಮಾಡಕತ್ತಿದ್ವಿ. ಅವರು ಬಸಾಪುರ ಅಂತ ಒಂದು ಹಳ್ಳಿ ತೌಲ್ಗುನ್ ತಾಲೂಕು ಅಲ್ಲಿ ಇರ್ತಿದ್ರು. ಅವರು ಯಾವಾಗಾರು ಬಂದಾಗ ಅಷ್ಟೇ ಮಾಡ್ತಿದ್ರು, ಮೀಟಿಂಗ್ಗಳು ಅಷ್ಟೇ ಅಟೆಂಡ್ ಆಗೋದ್ರಿಂದ ಈ ಸಂಸ್ಥೆಯ ಕಾರ್ಯಭಾರವನ್ನು ನಾವು ನೋಡ್ತಾ ಬರ್ತಾಯಿದ್ವಿ. ಮುಂದೆ ಯಾವಾಗಿದು ಅಧ್ಯಕ್ಷರು ಹೆಚ್ಚು ಗಮನ ವಹಿಸೋಕ್ಕಾಗೋದಿಲ್ಲ, ನೀವು ನಂದೀಶ್ವರ ಸ್ವಾಮಿಗಳಿಗೆ ಇದನ್ನೆಲ್ಲ ನೋಡುವಷ್ಟು ಅವಕಾಶಗಳು ಆಗೋದಿಲ್ಲ ಅಂತ ಅನ್ನೋ ಸಂದರ್ಭದಲ್ಲಿ ನಾವು ಸಂಸ್ಥೆಯಲ್ಲಿ ನಾವು ಯಾವ ರೀತಿ ನಡವಳಿಕೆ ನಡೆದಿತ್ತು ಅದನ್ನೆಲ್ಲ ನೋಡ್ತಾ ಇದ್ವಲ್ಲ. ನಾನು ಸೌಡಿಯವರು BC ಪಾಟೀಲ್ರು ಅವಾಗ ಕೂಡ್ಕೊಂಡು ಅವಾಗ ಈ SB ಸಂಸ್ಥೆಯವರು ಅವರು ಆಡಳಿತ ಮಂಡಳಿ ಸದಸ್ಯರಾಗೇ ಇದ್ದರು. ಮುಂದೆ ಇವ್ರನ್ನ ಚೇರ್ಮನ್ ಮಾಡ್ಬೇಕನ್ನುವಂಥ ನಿಯಮವನ್ನು ಆಡಳಿತ ಮಂಡಳಿಯವರು ಕೂಡಿ ತಗೊಂಡು ಅವಾಗ ಇವರಿಗೆ ಸಂಸ್ಥೆಯವ್ರಿಗೆ ಈ ಸಂಸ್ಥೆ ಚೇರ್ಮನ್ ಅಂಥೇಳಿ ಆಡಳಿತ ಮಂಡಳಿಯವರು ಡಿಸೈಡ್ ಮಾಡಿದರು. ಹೀಗಾಗಿ ನಂದೀಶ್ವರ ಸ್ವಾಮಿಗಳು ಅಧ್ಯಕ್ಷರು, ಸಂಸ್ಥೆಯವರು ಚೇರ್ಮನ್ರು, BC ಪಾಟೀಲ್ರು ಕಾರ್ಯದರ್ಶಿಗಳು. ನಾವೆಲ್ಲ ಜನರಲ್ ಬಾಡಿ ಮೆಂಬರ್ ಇರ್ತಿದ್ವಿ. ಆಡಳಿತ ಮಂಡಳಿ ಬೇರೆನೇ ಇತ್ತು. ಇದು ಭಾಳ ವರ್ಷಗಳವರೆಗೆ ನಡ್ಕೊಂಡು ಬಂತು. 96ರಲ್ಲಿ ನಾನು ಕಾಲೇಜ್ ಪ್ರಿನ್ಸಿಪಾಲ್ ಆದೆ. 96ರವರೆಗೆ ಸೌಡಿಯವರು ಸಂಸ್ಥೆ ಸದಸ್ಯರಿದ್ದರು. 2000ರಲ್ಲಿ ಅವರು ತೀರ್ಕೊಂಡ ಮೇಲೆ ನಾನು ಸಂಸ್ಥೆಯ ಸದಸ್ಯನಾಗಿ ಕಂಟಿನ್ಯೂ ಇರ್ತಿದ್ದೆ. ಈ ಕಾಲೇಜಿನ ಆಡಳಿತ ಮಂಡಳಿಗೆ ನಾನು ಕಾರ್ಯದರ್ಶಿಯಾಗಿ ಎಕ್ಸ್ ಅಫಿಷಿಯಲ್ ಸೆಕ್ರೆಟರಿ ನಾನು ಕಾರ್ಯ ಮಾಡ್ತಾಯಿದ್ದೆ. ಮುಂದೆ BC ಪಾಟೀಲ್ರು ತೀರ್ಕೊಂಡ್ರು ಕಾರ್ಯದರ್ಶಿಗಳಾಗಿ. BC ಪಾಟೀಲ್ರು ತೀರ್ಕೊಂಡ ಮೇಲೆ ಅಲ್ಲಿ ಕಾರ್ಯದರ್ಶಿ ಸ್ಥಾನ ಖಾಲಿ ಉಳಿದಿತ್ತಲ್ಲ. ಖಾಲಿ ಉಳಿದಂಥ ಸಂದರ್ಭದಲ್ಲಿ ನಾನು ಸಂಸ್ಥೆ ಜನರಲ್ ಬಾಡಿ ಸದಸ್ಯ ಇದ್ದೆ. ಸಂಸ್ಥೆ ಕಾರ್ಯಕಲಾಪಗಳನ್ನು, ಚಟುವಟಿಕೆಗಳನ್ನು ನಾನು ನಿರ್ವಹಿಸ್ತಾ ಬರ್ತಾ ಇದ್ದೆ. ಅವರ ಆದೇಶದ ಮೇರೆಗೆ, ಚೇರ್ಮನ್ರ ಆದೇಶದ ಮೇರೆಗೆ. ಅದಕ್ಕೆ ಈಗ ಎಸ್ ಎ ಎಕ್ಸ್ ಅಫಿಷಿಯೋ ಇಲ್ಲಿ ಆಡಳಿತ ಮಂಡಳಿ
ಕಾಲೇಜಿನ ಮಾಡ್ತಾ ಇದ್ವಿ. ಮತ್ತು ಈ ಕಾಲೇಜಿನ ಚಟುವಟಿಕೆಗಳನ್ನು ಈ ಸಂಸ್ಥೆ ಚಟುವಟಿಕೆಗಳನ್ನು ನೀವು ಮಾಡ್ತಾ ಬಂದಿದ್ದೀರಿ. ಮತ್ತು ಅವರು ಬಿ ಸಿ ಪಾಟೀಲ್ ತೀರ್ಕೊಂಡ ಮೇಲೆ ಸ್ಥಾನ ಖಾಲಿ ಇದೆ, ಅದಕ್ಕೆ ನನ್ನೇ ಕೋಆಪ್ಟ್ ಮಾಡ್ಕೊಂಬಿಟ್ರು. ಅದಕ್ಕೆ ಅಲ್ಲಿ ಮೆಂಬರ್ ಅಂತ ಕೋಆಪ್ಟ್ ಮಾಡಿಕೊಂಡು ಅದಕ್ಕೆ ಕಾರ್ಯದರ್ಶಿ ಇದನ್ನು ನೀವು ಮಾಡಿಕೊಡ್ರಿ ಅಂತ ಹೇಳಿದರು. ನಾನು ಮತ್ತು ಸಂಸ್ಥೆಯವರು, ಅವರು ಚೇರ್ಮನ್ನು, ನಾನು ಸೆಕ್ರೆಟ್ರಿ, ಸಂಸ್ಥೆ ಸೆಕ್ರೆಟರಿಯಾಗಿ ನಾನು 98ರಿಂದ ನಾನು ಕಾರ್ಯ ಮಾಡ್ಕೊತಾ ಬಂದೆ. 98ರಿಂದ ನಾನು 2016ರವರೆಗೆ ಸಂಸ್ಥೆಯ ಕಾರ್ಯದರ್ಶಿಯಾಗಿಯೇ ಕೆಲಸ ಮಾಡ್ಕೊತ ಬಂದೆ. ಇಲ್ಲಿ ಪ್ರಿನ್ಸಿಪಾಲರಾಗಿ ಮತ್ತು ಕಾಲೇಜ್ ಎಕ್ಸೆಕ್ಯೂಟಿವ್ ಸೆಕ್ರೆಟರಿಯಾಗಿಯೂ ಇಲ್ಲಿ ಕಾರ್ಯ ಮಾಡ್ತಾಯಿದ್ವಿ. 2 ಪೋಸ್ಟ್ಗಳಲ್ಲಿ ನಾನು ನಿಭಾಯಿಸ್ತಾ ಇದ್ದೆ. ಮುಂದೆ ಇದು ನಡೀತಾ ಬರ್ತಿತ್ತು, ಬೆಳವಣಿಗೆಗಳು ನಡೀತಾ ಇದ್ವು. ನಾನು CCI ಮೆಂಬರ್ ಇದ್ದ ಸಂದರ್ಭದಲ್ಲಿ ದೆಹಲಿ ಸಂಪರ್ಕ ಇದೆಲ್ಲ ನನಗೆ ಚೆನ್ನಾಗಿದೆ ಇರೋದ್ರಿಂದ ನಮ್ಮ ಆಸ್ಪತ್ರೆ ಸರಿಯಾದ ವ್ಯವಸ್ಥೆಯೊಳಗೆ ಇದ್ದಿಲ್ಲ. ಕಾಲೇಜಿನಲ್ಲಿಯೇ ಆಸ್ಪತ್ರೆಯನ್ನು ನಾವು ನಡೆಸ್ತಾ ಇದ್ವಿ. ಇದಕ್ಕೊಂದು ಸಪ್ರೇಟ್ ಇನ್ಫ್ರಾಸ್ಟ್ರಕ್ಚರ್ ಬೇಕು, ಸಪ್ರೇಟ್ ಬಿಲ್ಡಿಂಗ್ ಬೇಕು ಅಂತ ಯೋಚನೆ ನಾವು ಮೊದಲಿಂದ ಇದ್ದದ್ರಿಂದ ಆಗ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ನಲ್ಲಿ ಒಂದು 2 crores rupees ಗ್ರ್ಯಾಂಟನ್ನು ನಾವು ಅಪ್ಲೈ ಮಾಡಿಕೊಂಡು ಅದನ್ನು ಸೆಂಟ್ರಲ್ ಗೌರ್ಮೆಂಟ್ನಲ್ಲಿ ಸ್ವಲ್ಪ ಎಲ್ಲ ಪ್ರಯತ್ನ ಮಾಡಿ ನಾವು ಅದನ್ನು 2 ಕೋಟಿ ರೂಪಾಯಿ ಲೋನ್ ಸ್ಯಾಂಕ್ಷನ್ ಮಾಡಿದ್ವಿ, ಗ್ರ್ಯಾಂಟ್ ಸ್ಯಾಂಕ್ಷನ್ ಮಾಡಿದ್ವಿ. 2 ಕೋಟಿ ಸ್ಯಾಂಕ್ಷನ್ ಮಾಡಿಕೊಂಡು ಮುಂದೆ ಒಂದು 2 ಕೋಟಿ ರೂಪಾಯಿ ನಾವು ಈ ಇಂಡಿಯನ್ ಬ್ಯಾಂಕ್ನಿಂದ ಲೋನ್ ಮಾಡಿದ್ವಿ. ಒಂದು 4 ಕೋಟಿ ರೂಪಾಯಿ ಅಷ್ಟು ಕ್ರೋಢೀಕರಣ ಮಾಡಿಕೊಂಡು ಇನ್ನೊಂದು 2 ಕೋಟಿ ರೂಪಾಯಿ ಅಷ್ಟು ನಮ್ಮಲ್ಲಿ ಫಂಡ್ಸ್ ಮೊಬಲೈಸ್ ಮಾಡಿ ಒಂದು 6 crores rupees ಫಂಡನ್ನು ನಾವು ಅದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿ ನಮ್ಮ ಹಾಸ್ಪಿಟಲ್ ಬಿಲ್ಡಿಂಗ್ಸ್ ತಯಾರು ಮಾಡಿದ್ವಿ. ನಾನು ಬಿಡುವೊಳಗಾಗಿ 16ನಲ್ಲಿ ನಾನು ಒಳಗಾಗಿ ಇಷ್ಟು ಇವನ್ನೆಲ್ಲ ಮಾಡ್ಕೊಂಡು 2 ವರ್ಷದಲ್ಲಿ ಬಿಫೋರ್ 2 years ನಾನು ಅದನ್ನು ಸ್ಟಾರ್ಟ್ ಮಾಡಿದ್ವಿ. ಬಿಲ್ಡಿಂಗು ಸ್ಟಾರ್ಟ್ ಮಾಡ್ಕೊಂಡು ಈ 6 ಕೋಟಿ ರೂಪಾಯಿದಷ್ಟು ಬಿಲ್ಡಿಂಗನ್ನು ನಾವು ಆಸ್ಪತ್ರೆ ಬಿಲ್ಡಿಂಗ್ ಅಂತ ಮಾಡಿದ್ವಿ. ಮುಂದೆ ನಿವೃತ್ತಿಯ ನಂತರ ಇದನ್ನು ಆಸ್ಪತ್ರೆ ಕಡೆ ಹೆಚ್ಚು ಕಾನ್ಸಂಟ್ರೇಟ್ ಮಾಡಬೇಕು ಅಂತನ್ನುವಂಥ ಯೋಚನೆಯೊಂದಿಗೆ ನಾವು, ಅಂದರೆ ನಿಮ್ಗೆ ಏನು ಇಚ್ಛೆ ಇತ್ತು ಮುಂದೆ ಅವಾಗಂತ ನೀವು ಕೇಳಿದ್ರಲ್ಲ, ಇದಕ್ಕನುಸರಿಸಿ ಆಸ್ಪತ್ರೆಯ ಅಭಿವೃದ್ಧಿ ಕಾನ್ಸಂಟ್ರೇಟ್ ಮಾಡೋಣ. ಯಾಕಂದ್ರೆ ನನಗೊಂದು ನ್ಯೂನ್ಯತೆ ಅನ್ನಿಸ್ತಾ ಇತ್ತು. ಅಡ್ಮಿನಿಸ್ಟ್ರೇಟರ್ ಆಗಿ ಭಾಳ ಕೆಲಸ ಮಾಡಿದೆ, ಆಡಳಿತಾತ್ಮಕವಾಗಿ ಎಲ್ಲ ಸರಿ ಆಯಿತು. ಹೆಚ್ಚು ಸಂಸ್ಥೆ ಮತ್ತು ಕಾಲೇಜಿನ ಆಡಳಿತ, ಅದು ಯೂನಿವರ್ಸಿಟಿ ಇರ್ಬೋದು, ಕಾಲೇಜ್ ಇರ್ಬೋದು, ಮತ್ತು ಮುಂದೆ CCI ಹೋದ್ವಿ. ಈ ಚಟುವಟಿಕೆ ಇರ್ಬೋದು, ಈ ಆಡಳಿತಾತ್ಮಕ ಕೆಲಸದಲ್ಲಿ ಬರೋದಂದ್ರೆ ಟೀಚಿಂಗ್ನಲ್ಲಿ ನನಗೆ ಭಾಳಷ್ಟು ಲ್ಯಾಕ್ಯುನಾಸ್ ನನಗೆ ವೈಯಕ್ತಿಕವಾಗಿ ಅನ್ನಿಸ್ತಿತ್ತು. ಅದೊಂದು ನ್ಯೂನ್ಯತೆ ಅಂತೇಳಿ. ಆ್ಯಸ್ ಎ ಟೀಚರ್ ನಾನು ಕೆಲಸ ಮಾಡಲು ಅವಕಾಶ ಭಾಳ ಸಿಗಲಿಲ್ಲ ನನಗೆ, ಅಥವಾ ನಾನು ಭಾಳ ಇನ್ವಾಲ್ವ್ ಆಗಿ ಅದಕ್ಕೆ ಪ್ರಯತ್ನ ಪಡಲಿಲ್ಲ ಅಂತ ಒಂದು ಕೊರಗಿತ್ತು. ಮತ್ತು ಇದ್ರ ಜೊತೆಗೆ ವೈದ್ಯನಾಗಿ ಕೆಲಸ ಮಾಡ್ತಕ್ಕಂಥದ್ದು, ಆ್ಯಸ್ ಎ ಟೀಚರ್ ಇದ್ದು ನಾನು ಆಸ್ಪತ್ರೆ ಇದನ್ನು ನೋಡಿಕೊಳ್ಳುವಂಥದ್ದು, CMO ಪ್ರಿನ್ಸಿಪಾಲ್ ಆ್ಯಂಡ್ CMO ಇರ್ತದೆ. ಆಸ್ಪತ್ರೆಯ ಅಭಿವೃದ್ಧಿ ಕಡೆ ನಾನು ಕೆಲಸ ಮಾಡೋದು ಸಾಧ್ಯತೆ ಆಗಲಿಲ್ಲ ಅಂತ ಕೊರಗು ನನಗೆ ಯಾವಾಗಲೂ ಕಾಡ್ತಾನೆ ಇತ್ತು. ಅದು ನಮಗೆ ಇನ್ಫ್ರಾಸ್ಟ್ರಕ್ಚರ್ ಸರಿ ಇರದೇ ಇರೋದ್ರಿಂದ ಅಲ್ಲಿ ಬೆಳವಣಿಗೆ ಮಾಡೋ ಸಾಧ್ಯತೆಗಳು ಭಾಳ ಕಡಿಮೆ ಇದ್ದವು. ಈಗ ಮುಂದೆ ರಿಟೈರ್ಮೆಂಟ್ ಆದಮೇಲೆ ಇದನ್ನು ಮಾಡೋಣ ಅಂತನ್ನುವಂಥ ಯೋಚನೆಯೊಂದಿಗೆ ನಾವು ರಿಟೈರ್ಮೆಂಟ್ ಆ ಯೋಜನೆಯನ್ನು ಇಟ್ಟಿದ್ವಿ. ಬೇರೆ ಬೇರೆ ಕಾರಣಗಳು ಏನೇನು ಬಂದು ಅದಕ್ಕೆ ಅದರದ್ದು ಫಲಪ್ರದವಾಗಿ ಅದು ಯೋಚನೆಗಳು ಬರಲಿಲ್ಲ. ಆದರೆ ಸಂಸ್ಥೆ ನಾನು ಬಿಡುವಾಗ ಸೆಕ್ರೆಟರಿನೇ ಇದ್ದೆ. ನಾನು ಪ್ರಾಚಾರ್ಯನಾಗಿ ನಿವೃತ್ತಿ ಹೊಂದಿದ ನಂತರ ಸಂಸ್ಥೆಯಲ್ಲಿ ಕಾರ್ಯದರ್ಶಿನಾಗೇ ನಾನು ಮುಂದುವರೆದು 1 ವರ್ಷ ನೋಡಿದ್ವಿ ಅದನ್ನ ಕೆಲಸನೆಲ್ಲ. ನೋಡಿದ್ವಿ ಅದು ಕೆಲಸನ. ನಾನು ಒಂದು 2-3 ವರ್ಷ CCI ಮೆಂಬರಾಗಿ ಹೆಚ್ಚೆಚ್ಚು ಅಡ್ಡಾಡುವಾಗ, ಮತ್ತು ನಮ್ಮಲ್ಲಿ ಬೇರೆ ಬೇರೆ PUC ಕಾಲೇಜ್ ಆಯಿತು, ಇವೆಲ್ಲ ಪ್ರಾರಂಭ ಮಾಡಿದ್ವಿ. ಅದನ್ನು PUC ಕಾಲೇಜ್ ಪ್ರಾರಂಭ ಮಾಡಿದ್ವಿ. ಆ ಸಂದರ್ಭಕ್ಕೆ ನಿಮ್ಮದು ಮಾರ್ಗದರ್ಶನ ತೊಗೊಂಡು ಆ PUC ಕಾಲೇಜನ್ನು ಗಟ್ಟಿ ನೆಲೆಗೊಳಿಸೋ ಕೆಲಸವನ್ನು ಮಾಡಿದ್ವಿ. ಬೇರೆ ಬೇರೆ ಎಂಪ್ಲಾಯೀಸ್ ಅಲ್ಲಿ ಬರ್ತಾಯಿದ್ರು. ಬಂದ ಸಂದರ್ಭದಲ್ಲಿ ಈ ಒಂದು ಸ್ವಲ್ಪ ಚೇರ್ಮನ್ರು ನಾನು ಸೆಕ್ರೆಟ್ರಿ, ನಾನು ಪ್ರಾಚಾರ್ಯ ಹುದ್ದೆ ಬರುವವರೆಗೂ ಕಾರ್ಯನಿರ್ವಹಣೆ ಮಾಡ್ತಾನೆ ಬಂದ್ವಿ. ನಾನು ನಿವೃತ್ತಿಯ ನಂತರ ಈ ಕೆಲಸಗಳಲ್ಲಿ ಅದನ್ನ ಮುಂದುವರಿಸುವ ಕೆಲಸದಲ್ಲಿ ಅವ್ರಿಗೆ ಯಾಕೋ ಅಭಿಪ್ರಾಯಗಳು ಸರಿ ಕಾಣಲಿಲ್ಲ. ಅದನ್ನು ನಾನು ಮುಂದುವರಿಸೋ ಬಗ್ಗೆ ಅವರು ಅದ್ರ ಬಗ್ಗೆ ಏನಾದರೂ ಆಶ್ವಾಸನೆಗಳನ್ನು ಅಥವಾ ಆ ರೀತಿ ಮಾಡ್ರಿ ಅನ್ನುವಂಥ ಸೂಚನೆಯನ್ನು ಕೊಡಲಿಲ್ಲ.
ಕೊಡದೇ ಇದ್ದಾಗ ನನಗದು ಸ್ವಲ್ಪ ಇದು ಯಾಕೆ ಅನ್ನೋದು ತಿಳುವಳಿಕೆ ನನಗೆ ಬರಲಿಲ್ಲ. ಭಿನ್ನಾಭಿಪ್ರಾಯ ಭಿನ್ನಾಭಿಪ್ರಾಯ ಅಂತಲೂ ಏನು ಇದ್ದಿಲ್ಲ ಅದರೊಳಗೆ, ಭಿನ್ನಾಭಿಪ್ರಾಯ ಅಂತಲೂ ಏನು ಇದ್ದಿಲ್ಲ. ಇಷ್ಟರೊಳಗೆ ರಿಕ್ರೂಟ್ಮೆಂಟ್ ಪ್ರೋಸೆಸ್ಸು ಪ್ರಾರಂಭ ಆಗಿದ್ವಿ ನಾವು. ಅದೊಂದು ಕೆಲಸನೇ ಭಾಳ 13-14ನೇ ಇಸ್ವಿಯಲ್ಲೇ ಭಾಳ ವರ್ಷಗಳಿಂದ ಕಾಲೇಜಿಗೆ ಪೋಸ್ಟ್ ರಿಕ್ರೂಟ್ಮೆಂಟ್ಗಳು ಆಗಿದ್ದಿಲ್ಲ. ಅದನ್ನ ಭಾಳ ಪ್ರಯತ್ನ ಮಾಡಿ ಒಂದು 14 ಹುದ್ದೆಗಳನ್ನು ಮಂಜೂರಾತಿ ಮಾಡಿಕೊಂಡು ಅದನ್ನ ರಿಕ್ರೂಟ್ಮೆಂಟ್ ಪ್ರೋಸೆಸ್ನು ಸ್ಟಾರ್ಟ್ ಮಾಡಿದ್ವಿ. ರಿಕ್ರೂಟ್ಮೆಂಟ್ ಪ್ರೋಸೆಸ್ ಸ್ಟಾರ್ಟ್ ಮಾಡಿಕೊಂಡು ಅದನ್ನು ನಿವೃತ್ತಿ ನಂತರ ಆದರೂ ಸಹಿತ ಆಡಳಿತ ಸಂಸ್ಥೆಯಲ್ಲಿ ಇರೋದ್ರಿಂದ ಆ ಕೆಲಸವನ್ನು ಮಾಡೋದು, ಆಸ್ಪತ್ರೆ ಕೆಲಸದ ಜೊತೆಗೆ ಈ ರಿಕ್ರೂಟ್ಮೆಂಟ್ ಪ್ರೋಸೆಸ್ಸನ್ನ ಎಲ್ಲ ಮಾಡಬೇಕನ್ನೋ ಯೋಜನೆಗಳು ನಾವು ಕಾರ್ಯರೂಪಗಳನ್ನು ಹಾಕ್ಕೊಂಡಿದ್ವಿ. ಆದರೆ ಅದು ಫುಲ್ಫಿಲ್ಮೆಂಟ್ ಆಗಿದ್ದಿಲ್ಲ. ಕೆಲವು ಗೌರ್ಮೆಂಟ್ ತಾಂತ್ರಿಕ ಕಾರಣಗಳಿಂದ ಅದು ಮುಂದೆ ಹೋಗ್ತಾ ಬಂದಿತ್ತು. ಈ ರಿಕ್ರೂಟ್ಮೆಂಟ್ ಅಂದರೆ ಫುಲ್ ಟೈಮ್ ಅದೇ ಕೆಲಸ ಮಾಡೋಣ, ರಿಕ್ರೂಟ್ಮೆಂಟ್ ಮಾಡಿಸೋಣ ಅಂತ ಯೋಜನೆಗಳು ನಾವಿದ್ವಿ. ಅಷ್ಟರೊಳಗೆ ಅವರು ಚೇರ್ಮನ್ರು ಮನಸ್ಸು ಬದಲಾಯಿಸಿದ್ರು. ಈಗಾಗಲೇ ಅದನ್ನ ನಾನು ಫಾಲೋಅಪ್ ಮಾಡ್ಸಕತ್ತೀನಿ, ನೋಡೋಣ ಅದನ್ನ, ಅದು ಸಂದರ್ಭ ಬಂದ್ರೆ ಮಾಡಿರಿ ಅಂತ, ನೀವೇ ಮಾಡಿರಿ ಅಂತಂದು. ಆದ್ರೆ ನಾನು ಸ್ವಲ್ಪ ನೋಡಕತ್ತೀನಿ ಅದನ್ನ ಅಂಥೇಳಿ ಬೇರೆದವ್ರಿಗೆ ಅದನ್ನ ಕೆಲಸಗಳನ್ನು ವಹಿಸ್ಕೊಡಕತ್ತಿದ್ರು. ನನಗದು ಈ ಯಾರು ಮಾಡಿದ್ರೆ ಕೆಲಸ ಆಗಲಿ ಅನ್ನೋ ದೃಷ್ಟಿಯೊಳಗೆ ನಮ್ಮ ಪಾರ್ಟಿಸಿಪೇಷನ್ ಅಷ್ಟು ಬೇಕಾಗಿ ಅಗತ್ಯ ಅಂತ ಅವ್ರಿಗೆ ಅನಿಸ್ವಲ್ದಂದಮೇಲೆ ನಾನು ಫೋರ್ಸ್ ಮಾಡೋದನ್ನ ಕೇಳೋದು ಸರಿ ಅಂತ ನಾವು ಸ್ವಲ್ಪ ನ್ಯೂಟ್ರಲ್ ಆಗೇ ಉಳಿತಾ ಬಂದ್ವಿ. ಯಾವಾಗ ಅಲ್ಲಿ ಪ್ರಾಧಾನ್ಯತೆ ಆಗಲಿ ಅಥವಾ ನಮಗಲ್ಲಿ ಕೆಲಸಕ್ಕೆ ಹಚ್ಚೋ ಅವಕಾಶ ಇಲ್ಲ ಅಂದಮೇಲೆ ನನಗೆ ಮಾನಸಿಕವಾಗಿ ಸ್ವಲ್ಪ ಅದು ಗೊಂದಲ ಅನ್ನಿಸ್ತು, ಕಿರಿಕಿರಿ ಅನ್ನಿಸ್ತು. ಆಸ್ಪತ್ರೆಯ ಬೆಳವಣಿಗೆಯಲ್ಲಿ ಈಗ ಇಲ್ಲಿ ಪ್ರಾಚಾರ್ಯರು ಬಂದುಬಿಟ್ರು. ಪ್ರಾಚಾರ್ಯರು ಪ್ರತಿ ವರ್ಷ ಬಂದರು. ಇನ್ನೊಂದಲ್ಲಿ ನಮ್ಮ ಸಂಸ್ಥೆಗೆ ಆದಂಥ ನ್ಯೂನತೆ ಅಂದರೆ ನನಗೆ ಲಾಂಗ್ ಸ್ಟ್ಯಾಂಡಿಂಗ್ ಸರ್ವಿಸ್ ಸಿಕ್ಕು, ಮುಂದೆ ಲಾಂಗ್ ಸ್ಟ್ಯಾಂಡಿಂಗ್ ಸರ್ವಿಸ್ ಇದ್ದಂಥ ಪ್ರಿನ್ಸಿಪಾಲ್ರು ಬರಲಿಲ್ಲ. ಪ್ರಿನ್ಸಿಪಾಲ್ರಿಗೆ ಅವಕಾಶ ಇದ್ದರೆ ಅವ್ರು ಏನಾದರೂ ಡೆವಲಪ್ಮೆಂಟ್ ಬಗ್ಗೆ ಏನಾದರೂ ಯೋಚನೆಗಳನ್ನ ಹಾಕ್ಬೋದು. ಬಂದವರು 1 ತಿಂಗಳ, 3 ತಿಂಗಳ, 1 ವರ್ಷನೂ ಇಲ್ಲ, 7 ತಿಂಗಳ, 8 ತಿಂಗಳ, ಇದೇ ರೀತಿ 5 ಜನ ಪ್ರಿನ್ಸಿಪಾಲ್ರು 2.5-3 ವರ್ಷ ಇಷ್ಟು ಕಡಿಮೆ ಅವಧಿಯೊಳಗೆ ಬಂದುಬಿಟ್ರು. ಹೀಗಾಗಿ ಅವರಿಗೆ ಈ ಆಸ್ಪತ್ರೆಯ ಅಭಿವೃದ್ಧಿ ಬಗ್ಗೆ ಸಂಪೂರ್ಣ ಕಾನ್ಸಂಟ್ರೇಷನ್ ಮಾಡ್ತಕ್ಕಂಥ ಅವಕಾಶಗಳು ಸಿಗಲಿಲ್ಲ. ಹೀಗಾಗಿ ಅದು ಆಸ್ಪತ್ರೆ ಎಷ್ಟು ಮಟ್ಟಿಗಿತ್ತು ಅಂತನ್ನೋದ್ರ ಬಗ್ಗೆ ನಾವು ದೊಡ್ಡ ಪ್ರಮಾಣದಲ್ಲಿ ಬೆಳವಣಿಗೆ ಮಾಡ್ಬೇಕಂದ್ವಿ. ಅದು ಸಾಧ್ಯತೆಗಳು ಆ ಸಂದರ್ಭದಲ್ಲಿ ಆಗಲಿಲ್ಲ. ಆಸ್ಪತ್ರೆ ಕಾಲೇಜಿನ ಅನುಕೂಲತೆಗೆ, ವಿದ್ಯಾರ್ಥಿಗಳ ಅನುಕೂಲತೆಗೆ ನಡೆದು, ಆದರೆ ಎಷ್ಟು ಪ್ರಮಾಣದಲ್ಲಿ ಅದನ್ನು ಬೆಳೆಸಬೇಕು ಅನ್ನುವಂಥ ಯೋಚನೆ ಇದ್ದು ಅಷ್ಟು ಬೆಳೆಸುವಂಥ ಯೋಜನೆಗಳನ್ನು ಹಾಕ್ಕೊಳ್ಳಲು ಅವಕಾಶಗಳು ಅಲ್ಲಿ ಸಿಗಲಿಲ್ಲ ಅಂತೇನು ನನ್ನ ವೈಯಕ್ತಿಕ ಭಾವನೆ. ಅದು ಮುಂದೆ ಅದಕ್ಕೆ ಬೇರೆ ಬೇರೆ ಕಾರಣಗಳೇನು ಬರ್ಬೋದು ಏನೋ. ಮತ್ತು ಸಂಸ್ಥೆಯಲ್ಲಿ ಈ ಚಟುವಟಿಕೆಗಳು ನಡೆದಂಥದ್ದು ಇನ್ನೊಂದು ಇದು ಹಿಂಗೆ ನಡೀತಾ ಇತ್ತು. ಸಂಸ್ಥೆಯವರಿಗೆ ಭಾಳ ಶಾರೀರಿಕವಾಗಿ ದುರ್ಬಲರಾದರು. ಬರ್ಬರ್ತಾ ವಯಸ್ಸಾಯಿತು, ಶಾರೀರಿಕವಾಗಿ ದುರ್ಬಲರಾಗಿ ಅಸಹಾಯಕರಾಗಿ ಅವ್ರ ಮೂಮೆಂಟ್ ಭಾಳಷ್ಟು ತ್ರಾಸಾಗಿ ಬೇರೆಯವ್ರ ಮೇಲೆ ಡಿಪೆಂಡ್ ಆದರು. ಅವ್ರಿಗೊಂದು ಸ್ವಲ್ಪ ಉತ್ಸಾಹ, ಇಲ್ಲಿ ಬಂದು ಚೇರ್ಮನ್ ಅದೀನಿ, ನಾನು ನೋಡಬೇಕು ಅನ್ನುವಂಥ ಉತ್ಸಾಹ ಇದೆಲ್ಲ ಇತ್ತು. ಇದೆಲ್ಲ ಸಲ ನಾವು ಸಂಪರ್ಕ ಕಡಿಮೆ ಆಯಿತು. ನನಗೆ ಕಾಲೇಜ್ ಸಂಪರ್ಕ ಇರ್ತಿತ್ತು, ಮ್ಯಾನೇಜ್ಮೆಂಟ್ನಲ್ಲಿ ನಾವು ಇರ್ತಿದ್ವಿ. ಮ್ಯಾನೇಜ್ಮೆಂಟ್ನಲ್ಲಿ ಇದ್ದರೂ ಸಹಿತ ಈಗ ಅಲ್ಲಿ ನಿಮ್ಗೆ ಹಿಂದಿದ್ದ ಪ್ರಾಧಾನ್ಯತೆ ಸಿಗಲಿಲ್ಲ ಅಂತ ನಿಮ್ಗೆ ಅನ್ಸೋಕೆ ಶುರು ಆದಮೇಲೆ ನಾವು ಅದ್ರ ಬಗ್ಗೆ ಹೆಚ್ಚು ಆಸಕ್ತಿ ವಹಿಸದೇ ಇರೋದು. ಸಂಸ್ಥೆ ನಡೀತಾ ಇದೆ, ನಡೀಲಿ. ವ್ಯಕ್ತಿಗತವಾಗಿ ಒಬ್ಬ ಮನುಷ್ಯನಿಗೆ ಹಂಗ ಇದನ್ನ ನಾನು ಕಟ್ಟಿದೆ, ನಾನು ಮಾಡಿದೆ ಅಂತಿದ್ದಾಗ ಈ ರೀತಿ ಬದಲಾವಣೆ ಆದಾಗ ಮನುಷ್ಯನಿಗೆ ನೋವಾಗೋದು ಸಹಜ. ಆದ್ರೆ ಅದನ್ನ ನಾವು ಹಂಗೆ ಬಯಸ್ಬೇಕಾ, ಅದನ್ನ ಇಟ್ಕೋಬೇಕಾ ನಾವು? ಯಾವುದು ಸಂಸ್ಥೆಗಳಲ್ಲಿ, ಯಾವುದೇ ಒಂದು ಸಂಘಟನೆಯಲ್ಲಿ ಇರಬಾರ್ದು ಅದು. ಏನು ಯಾವುದು ನಮ್ಗೆ ಅಟ್ಯಾಚ್ಮೆಂಟ್ ಅನ್ನೋದು ಯಾವಾಗಲೂ ಅಷ್ಟು ಸರಿ ಅಲ್ಲ. ಯಾವುದು ನಮ್ಮ ಕೆಲಸ ಇರ್ತೈತೆ ಅದನ್ನ ಮಾಡಿದ್ಮೇಲೆ ಅದನ್ನ ಮುಗಿಸಿದ್ವಿ ಅನ್ನುವಂಥ ಜವಾಬ್ದಾರಿ ನಿಂತುಕೊಂಡು ನಾವು ಸರಿದು ಬಿಡ್ಬೇಕಾದ್ರೆ. ಆದ್ರೆ ನನಗೆ ಭಾಳ ವರ್ಷ ಭಾವನಾತ್ಮಕವಾಗಿ 25-30 ವರ್ಷ ತೊಡಗಿಕೊಂಡಿರೋದ್ರಿಂದ ಮುಂದೆ ಯೋಜನೆಗಳು ಅರ್ಧ ಆಗಿದ್ವು. ಪ್ರಶ್ನೆ ಅದು ಬಿಡ್ಬೇಕನ್ನೋದಲ್ಲ. ಆಮೇಲೆ ಅದ್ರ ಜೊತೆ ಡಿಟ್ಯಾಚ್ಮೆಂಟು ಆಗಿದ್ದಿಲ್ಲ. ಈಗ ಬಹುಶಃ ಅವರು ಮೊದಲೇ ನಿಮಗೆ ತಿಳಿಸಿದ್ರ ನೀವು ಮೆಂಟಲಿ ಪ್ರಿಪೇರ್ ಆಗಿರ್ತಿದ್ವಿ, ಅದಕ್ಕೆ ಪ್ರಶ್ನೆನೂ ಅಲ್ಲ. ಆದ್ರೆ ಅವರು ನಿಮಗೆ ಸಿಗಲಿಲ್ಲ. ಹೌದು. ಆಮೇಲೆ ಸಂಸ್ಥೆಯಿಂದ ನೀವು ಸಂಸ್ಥೆಯೊಳಗಿಲ್ಲ, ನಿಮ್ಗೆ ಸಂಬಂಧ ಇಲ್ಲ ಅಂತಂದು ಅದನ್ನು ನನಗೆ ಏನಾದ್ರು ಸೂಚನೆ ಬಂದಿದ್ರು ಸಹಿತ ನಾವು ಅದಕ್ಕೆ ಏನಾದರೂ ವಿಚಾರ ಮಾಡ್ಬೋದಾಗಿತ್ತೋ ಏನೋ. ಅದು ನಮ್ಮ ಯೋಚನೆ ಬೇರೆ ಕಡೆ ಹೊರಡ್ತಿತ್ತೋ ಏನೋ. ಕಾಲೇಜ್ಗೆ ಹೋಗ್ತಿದ್ವಿ, ಬರ್ತಿದ್ವಿ. ಅವ್ರ ಸಂಸ್ಥೆಯವ್ರ ಜೊತೆಗೆ ನಮ್ಮ ಸಂಪರ್ಕ ಇದ್ದೇ ಇತ್ತು. ಜಾರಿ ಆದದ್ರಿಂದ ಅವ್ರ ಮೇಲೆ ನಾವು ಏನು ಒತ್ತಡ ತರುವಂಥದ್ದು ಏನು ಅನ್ನೋದ್ರ ಬಗ್ಗೆ ಮಾಡಲಿಲ್ಲ.
ಆದರೆ ಅದು ಮುಂದೆ ಏನೇನೋ ಪ್ರಭಾವದಿಂದ ಮುಂದೆ ಅಲ್ಲಿ ಆ ಸಂಸ್ಥೆಯ ಚಟುವಟಿಕೆಗಳಲ್ಲಿ ನಾವು ಅದನ್ನು ರಿವೈವ್ ಮಾಡಬೇಕಾದಾಗ ಮುಂದೆ ಹೊಸ ಸ್ವಾಮೀಜಿಗಳು ಬಂದರು ಈ ಅಧಿಕಾರಕ್ಕೆ. ಶಿವಾನಂದ ಮಠದ ಸಣ್ಣ ಕಿರಿಯ ಸ್ವಾಮಿಗಳು ಬಂದರು. ಕಿರಿಯ ಸ್ವಾಮಿಗಳು ಬಂದಾಗ ಅವರು ಸಂಸ್ಥೆಯ ಚಟುವಟಿಕೆಗಳನ್ನು ಅಲ್ಲಿ ಇಲ್ಲಿ ನೋಡಾಕತ್ತಿದ ಸಂದರ್ಭದಲ್ಲಿ ಮತ್ತು ನೀವು ಮೊದಲು ಇದ್ದವರಲ್ಲ ಅಂಥೇಳಿ ನಮ್ಮನ್ನು ಕರೆದನ್ನೆಲ್ಲ ಕೇಳಾಕತ್ತಿದ ಮೇಲೆ ಹಿಂಗಿಂಗೆ ಚಟುವಟಿಕೆ ಐತ್ರಿ, ಮತ್ತು ಅವರು ಸ್ವಾಮಿಗಳು ಅಧ್ಯಕ್ಷರದಾರ, ಮತ್ತು ಈಗ ನೀವು ಬಂದಿರಿ, ನೀವು ಅಧ್ಯಕ್ಷ ಆದ್ರೆ ಅವ್ರನ್ನ ಬೇಕಾದ್ರೆ ಸೀನಿಯರ್ ಇದ್ದವ್ರನ್ನ ಗೌರವಾಧ್ಯಕ್ಷರು ಮಾಡಿ ನೀವು ಅಧ್ಯಕ್ಷರಾಗಿ, ಅವ್ರು ಸಂಸ್ಥೆಯವ್ರ ಚೇರ್ಮನ್ರು ಇರ್ತಾರೆ, ಮತ್ತು ಅವರಿಗೆ ವಯಸ್ಸಾಗೈತಿ, ಚೇರ್ಮನ್ರು ಇರ್ತಾರೆ, ಮತ್ತು ಕಾರ್ಯದರ್ಶಿಗಳು ಅಷ್ಟೊತ್ತಿಗೆ ಆ ಹಳೆ ಕಮಿಟಿಯಲ್ಲೇ BS ಪಾಟೀಲ್ರನ್ನ ಕಾರ್ಯದರ್ಶಿ ಮಾಡಿಬಿಟ್ಟಿದ್ರು. ಅಲ್ಲಿ ಕಮಿಟಿಯಲ್ಲಿ ಕಾರ್ಯದರ್ಶಿ ಮಾಡಿಬಿಟ್ಟಿದ್ರು. ಅದು ನನ್ನ ಗಮನಕ್ಕೇನಿದ್ದಿಲ್ಲ. ಅದು ಕಮಿಟಿಯಲ್ಲಿ ನಾನು ಇದ್ದೆ, ಆದ್ರೆ ಕಾರ್ಯದರ್ಶಿಯ ಕೆಲಸದ ಒತ್ತಡದ ಮೇಲೆ ನಾವು ಅಲ್ಲಿ ಹೋಗ್ತಿದ್ದಿಲ್ಲ ಅಂತ ಮಾಡಿದ್ರು, ಅಥವಾ ನನಗೆ ಅದ್ರ ಬಗ್ಗೆ ಬದಲಾವಣೆ ಮಾಡ್ಬೇಕಂತ ಮಾಡಿದ್ರು ನನಗೆ ಗೊತ್ತಾಗಲಿಲ್ಲ. ಆದರೆ ಅವ್ರನ್ನ ಬದಲಾವಣೆ ಮಾಡಿರೋದು ಗೊತ್ತಾದ ಮೇಲೆ ಆಯ್ತು, ಇಲ್ಲಿ BS ಪಾಟೀಲ್ರ ಬಗ್ಗೆ ನಮಗೇನು ಭಿನ್ನಾಭಿಪ್ರಾಯ ಇದ್ದಿಲ್ಲ, ಕಮಿಟಿಯಲ್ಲಿ ಇದೀವಲ್ಲ ಅಂತ ಹೇಳಿದ್ರು ನಾವು BS ಪಾಟೀಲ್ರಿಗೆ ಅದನ್ನು ಅವ್ರ ಕೆಲಸ ಮಾಡಲಿ ಅಂತಲೇ ಬಿಟ್ಬಿಟ್ಟಿದ್ವಿ ನಾವು. ಹೊಸ ಈ ಕಿರಿಯ ಸ್ವಾಮಿಗಳು ಬಂದ ಮೇಲೂ ಸಹಿತ ಅವ್ರನ್ನ ದೊಡ್ಡ ಸ್ವಾಮಿಗಳು ಗೌರವಾಧ್ಯಕ್ಷರಾಗಿ, ಇವ್ರು ಕಿರಿಯ ಸ್ವಾಮಿಗಳು ಅಧ್ಯಕ್ಷರಾಗಿ, ಸಂಸ್ಥೆಯವರು ಚೇರ್ಮನ್ರಾಗಿ, BS ಪಾಟೀಲ್ ಕಾರ್ಯದರ್ಶಿಗಳಾಗಿ ಒಂದು ಕಮಿಟಿ ಮಾಡಿ ಅದೇ ರೀತಿ ಒಂದು ಅದು ಚಟುವಟಿಕೆ ನಡೀಲಿ ಅಂತ ಒಂದು ಸಭಾ ಮಾಡಿ, ನಾವೇ ಅವತ್ತೆಲ್ಲ ಸಭಾ ಕೂಡಿ ಅದು ನಿರ್ಣಯ ಮಾಡಿ ಅವ್ರಿಗೆ ಕಮ್ಯುನಿಕೇಟ್ ಮಾಡಿದ್ವಿ. ಕಮ್ಯುನಿಕೇಟ್ ಮಾಡಿದ ಮೇಲೆ ಒಂದು ಬದಲಾವಣೆ ಗೊತ್ತಾಯಿತು ನಮಗೆ. ನಂತರ ಈ ಸಣ್ಣ ಸ್ವಾಮೀಜಿಯವ್ರು ಬಂದ ಮೇಲೆ ಸಂಸ್ಥೆ ಏನೇನದ ಅವ್ರ ರೆಕಾರ್ಡು ಏನು ನೋಡ್ರಿ ಅಂತಂದಮೇಲೆ ಆವಾಗ ಆಕಸ್ಮಿಕವಾಗಿ ಈ ಹೊಸ ಇದು ಏನು ಕಮಿಟಿ ನೇಮಕ ಆಯಿತು, ಇದನ್ನು ಎಂಟ್ರಿ ಮಾಡ್ಬೇಕಂಥೇಳಿ ನಾವು ಅದನ್ನು ಬೈಲಾಸ್ ಅದನ್ನು ತೆಗಿಸಿ ನೋಡಿದಾಗ ಬೈಲಾಸ್ನಲ್ಲಿ ಕಾನೂನು ರಹಿತವಾಗಿ ಕಾಯ್ದೆಸೀರ್ ಬೈಲಾ ಬದಲಾವಣೆ ಮಾಡಿದ್ದು ಕಂಡು ಬಂತು ನಮಗಲ್ಲಿ. ದಾಖಲೆ ಇದೆ ಅದು ಸೊಸೈಟಿ ಇದರಲ್ಲಿ. ಆ ಬದಲಾವಣೆ ಕಂಡು ಬಂದದ್ದು ಇದು ಯಾಕಾಯಿತು ಅಂತನ್ನೋದು ಉಳಿದ ಎಲ್ಲ ಮೆಂಬರಿಗೂ ಆಶ್ಚರ್ಯ ಆಯ್ತು. ಇವನ್ ಈಗ ನಂದೀಶ್ವರ ಸ್ವಾಮಿಗಳ ನಂತರ ಈಗಿನ ವಿನೋದ ಸ್ವಾಮಿಗಳು ಇವರು ಅಧ್ಯಕ್ಷರಾಗಿದ್ದರು. ಅವರು ಅಧ್ಯಕ್ಷರಾದ್ಮೇಲೆ ಈಗ ಗೌರವಾಧ್ಯಕ್ಷ ಅಂತ ಮಾಡಿದರು. ಈಗ ನೇಮಕ ಮಾಡಿದ್ರು ಅದನ್ನ. ಅವ್ರಿಗೂ ಮತ್ತು ಕಾರ್ಯದರ್ಶಿಗಳಿಗೂ ನಮ್ಮ ಗಮನಕ್ಕೂ ಇಲ್ದಂಗೆ ಆಗೈತೆ ಅಲ್ರಿ ಇದಂತನ್ನುವಂಥ ಕೆಲವು ಅವರು ಎಕ್ಸ್ಪ್ರೆಸ್ ಮಾಡಿದ್ರು. ಅದನ್ನ ಬದಲಾವಣೆ ಹೆಂಗಾಯ್ತೋ ಏನೋ ಅನ್ನೋದು ನಾವು ವಿಚಾರ ಮಾಡಿದಾಗ ಅದು ಚೇರ್ಮನ್ ಇವರು ಇದ್ರಲ್ಲ ಸಂಸ್ಥೆಯವ್ರು, ಇದನ್ನು ಕಿರಿಯ ಸ್ವಾಮಿಗಳು ಅದನ್ನು ಪ್ರಶ್ನೆ ಮಾಡಿದರು ಅವರು. ಮತ್ತು ಸಂಸ್ಥೆಯಲ್ಲಿ ನಾವು ಅಧ್ಯಕ್ಷರು ಅಂತೀವಿ ಮತ್ತು ನೀವು ಚೇರ್ಮನ್ರಾಗಿ ಮುಂದುವರಿಬೇಕಂತಂದ್ರೆ ಅವು ಬದಲಾವಣೆಗಳ ಪೋಸ್ಟರ್ ಬದಲಾವಣೆ ಆಗಲ್ಲ, ಹೀಗೆ ಯಾಕಾಗ್ಯಾವು, ಯಾರು ಗಮನಕ್ಕೆ ಬಂದ್ ಮಾಡೈತಿ, ಇದನ್ನೆಲ್ಲ ಕೇಳಿದ್ರೆ ಆವಾಗಿದ್ದಂಥ ನನ್ನ ಜೊತೆಗಿದ್ದಂಥ ಉಳಿದ ಮೆಂಬರ್ ಸದಸ್ಯರಿದ್ರಲ್ಲ ಅವ್ರನ್ನ ಕೇಳಿದ್ರೆ ನಮಗೂ ಗೊತ್ತಾಗಿಲ್ಲ ಅಂತನ್ನುವಂಥದ್ದು ಮಾತದು ಕೇಳಿ ಬಂತ ಸಂದರ್ಭದಲ್ಲಿ ಇದು ಯಾಕಾಗೈತಿ, ಇದು ಕಾರ್ಯದರ್ಶಿ ಅನ್ನೋದನ್ನು ಸಂಸ್ಥೆಯವ್ರಿಗೆ ಭಾಳ ವಯಸ್ಸಾಗಿಬಿಟ್ಟಿತ್ತು. ಅದೇನೂ ಅದರದ್ದು ಸುಳುವುಗಳು ನಮಗೆ ಗೊತ್ತಾಗಲೇ ಇಲ್ಲ. ಬದಲಾವಣೆ ಅಂತೂ ಆಗಿತ್ತು. ಮುಂದೆ ಆ ಬದಲಾವಣೆಗಳನ್ನು ಮತ್ತು ನಾವು ಪುನಃ ಸರಿಪಡಿಸಿ ಅದಕ್ಕೆ ಮುಂದಿನ ಕಮಿಟಿಯನ್ನು ಫಾರ್ಮ್ ಮಾಡಿಕೊಂಡು ಅಲ್ಲಿ ಬದಲಾವಣೆಗಂದ್ರೆ ಅದೊಂದು ಕುಟುಂಬದ ಆಸ್ತಿ ಅನ್ನುವಾಗ ಅದು ಒಂದು ಸಾರ್ವಜನಿಕ ಸಂಸ್ಥೆ. ಅದಕ್ಕೆ ಕುಟುಂಬದ ಆಸ್ತಿ ಅನ್ನೋದು ಒಂದೇ ಕುಟುಂಬದವರು ಹೆಚ್ಚು ಜನ ಅದಕ್ಕೆ ಸದಸ್ಯರಾಗುವಂಥದ್ದು, ಅದು ಮುಂದೆ ಇಂಥವ್ರಿಗೆ ಇದು ಅಧಿಕಾರ ಹೋಗಬೇಕು ಅಂತನ್ನುವಂಥದ್ದು. ಇದು ಬಯಲಾನೊಳಗಿಂಥವು ಚೇಂಜಸ್ಗಳನ್ನು ಮಾಡಿದ್ದು ಇದು ಸಾರ್ವಜನಿಕರಿಗೆ ಇದ್ದಂಥ ಉಳಿದ ಸದಸ್ಯರಿಗೆ ಅದು ಮನಸ್ಸಿಗೆ ಬರಲಿಲ್ಲ. ಅದು ಸರಿಯಲ್ಲ ಅಂತನ್ನೋದನ್ನು ಸ್ವಾಮೀಜಿಯವರು ಅಂದರು, ಕಾರ್ಯದರ್ಶಿಗಂದರು, ಭಾಳ ಭಕ್ತರು ಅಭಿಪ್ರಾಯಪಟ್ಟರು. ಆ ಕಿರಿಯ ಸ್ವಾಮಿಗಳು ಆಗಿನ ಸಂದರ್ಭದಲ್ಲಿ ಅದನ್ನು ಪ್ರತಿಪಾದಿಸಿ ಈ ರೀತಿ ಸರಿ ಹೋಗುವುದು ಅಲ್ಲ ಅಂತನ್ನೋದನ್ನು ಅವರೆಲ್ಲ ಹೇಳಿದ್ರಿಂದ ಮತ್ತು ಅದರೊಳಗೆ ಪುನಃ ಬದಲಾವಣೆ ಮಾಡಿ ಅದನ್ನು ಆಫೀಸಿಗೆ ಅದನ್ನು ದಾಖಲು ಮಾಡಿ ಅದು ಮತ್ತು ಪುನಃ ಕಾರ್ಯಚಟುವಟಿಕೆಗೆ ಸಂಸ್ಥೆ ಚಟುವಟಿಕೆಗಳು ನಡೆಯುವ ಹಾಗೆ ಅದನ್ನು ಪ್ರಯತ್ನ ಮಾಡಿಕೊಂಡು ಅದನ್ನ ಸಣ್ಣ ಸ್ವಾಮಿಗಳು ಸದಾಶಿವಾನಂದ ಸ್ವಾಮಿಗಳು ಅವರು ಅಧ್ಯಕ್ಷರು, ಇವರು ಚೇರ್ಮನ್ರು, BS ಪಾಟೀಲ್ ಕಾರ್ಯದರ್ಶಿಗಳು ಅನ್ನುವಂಥ ಪೋಸ್ಟ್ಗಳನ್ನು ಮತ್ತೆ ಪುನಃ ಮಾಡಿ ಮುಂದದು ಈ ಬಯಲನ್ನ ಸಂಪೂರ್ಣವಾಗಿ ಬದಲಾವಣೆ ಮಾಡಿಕೊಂಡು ಮೊದಲು ಯಾವ ರೀತಿ ಇರ್ತಿತ್ತು, ಮಠದ ಸ್ವಾಮಿಗಳಿಗೆ ಅಧಿಕಾರ ಇರಬೇಕು ಅಂತನ್ನುವಂಥದ್ದು, ಯಾವುದು ಕುಟುಂಬದ ಸ್ವತ್ತಾಗಬಾರ್ದು, ಮಠದ ಸ್ವಾಮಿಗಳ ಅಧಿಕಾರ ಇರಬೇಕು, ಮಠದ ಸ್ವಾಮಿಗಳೇ ಅಧ್ಯಕ್ಷ ಇರಬೇಕು ಅಂತ ಮತ್ತು ಬಯಲ ಎಲ್ಲ
ಅಮೆಂಡ್ಮೆಂಟ್ ಮಾಡಿ ಅದರ ಪ್ರಕಾರ ಇಲ್ಲಿ ಚಟುವಟಿಕೆಗಳು ನಡೆಯುವ ರೀತಿ ಇದನ್ನು ಈ ಚಟುವಟಿಕೆಗಳು ನಡೆಸ್ಕೊಂಡು ಬಂದ್ವಿ. ಆದರೆ ಅದಕ್ಕೆ ವಿರುದ್ಧವಾಗಿ ಬದಲಾವಣೆ ಆದಂಥ ಕಮಿಟಿ ಒಂದು ಬಂದಿತ್ತಲ್ಲ, ಅವರು ಅದಕ್ಕೆ ನ್ಯಾಯಾಲಯದಲ್ಲಿ ಅದನ್ನು ಪ್ರಶ್ನೆ ಮಾಡಿಕೊಂಡು ಅದು ಸರಿಯಲ್ಲ, ನಮ್ಮದೇ ಸರಿ ಕಮಿಟಿ ಅಂತನೋದನ್ನು ಕೆಲವು ನಾವು ಮಾಡ್ಲಿಕ್ಕೆ ಹತ್ತಿದ್ರು. ಅದು ಕೋರ್ಟ್ನಲ್ಲಿ ನಡೀತಾ ಬಂತು. ಅದು ಮುಂದೆ ಅದರ ಬಗ್ಗೆ ಅದು ಕೋರ್ಟ್ನಲ್ಲಿ ಅದು ಕೇಸ್ ನಡೆದಿದೆ. ಈಗಿದ್ದಂಥ ಕಮಿಟಿ ರಿನ್ಯೂ ಹಾಕ್ಕೊಂಡು ಈಗ ಅಭಿನವ ಶಿವಾನಂದ ಮಹಾಸ್ವಾಮಿಗಳು ಅಧ್ಯಕ್ಷರು, ಇರುವಂಥ ಸ್ವಾಮಿಗಳು ಚೇರ್ಮನ್ರು, BS ಪಾಟೀಲ್ ಕಾರ್ಯದರ್ಶಿ, ಇನ್ನು 3-4 ಜನ ನಾವು ಎಕ್ಸಿಕ್ಯೂಟಿವ್ ಕಮಿಟಿ ಮೆಂಬರ್ಸು. ಈ ರೀತಿ ಚಟುವಟಿಕೆ ನಡೆದಿದೆ, ಕೋರ್ಟ್ನಲ್ಲಿ ಮುಂದುವರೆದಿದೆ. ಈ ಕಾಲೇಜಿನ ಸಂಸ್ಥೆಯ ಇತಿಹಾಸದೊಳಗೆ ಆ ರೀತಿ ಎಲ್ಲರ ಗಮನಕ್ಕೆ ಬರದೆ ಕೌಟುಂಬಿಕ ಇದಾಗಬೇಕು, ಸ್ವತ್ತಾಗಬಾರ್ದು ಅಂತನ್ನುವಂಥದ್ದು. ಆ ರೀತಿಯೊಳಗೆ ಒಂದೇ ಕುಟುಂಬದ ಸದಸ್ಯರ ಹೆಚ್ಚು ಜನ ಸಜೆಷನ್ ಮಾಡಿಕೊಂಡದ್ದು ಈ ಭಕ್ತರಿಗೂ ಸಹಿತ ಭಾಳ ಅದು ನೋವು ಅನ್ನಿಸ್ತು. ಅದು ಸಂಸ್ಥೆಯವರು ಮುಂದೆ ಅವರು ತೀರು ಹೋಗ್ಬಿಟ್ರು. ಆ ಸಂದರ್ಭಕ್ಕೆ ಅವ್ರಿಗೆ ಅದು ಗಮನಕ್ಕಿತ್ತೋ ಇಲ್ಲೋ ಅದನ್ನೆಲ್ಲ ಎಕ್ಸ್ಪ್ರೆಸ್ ಮಾಡೋ ಸ್ಥಿತಿಯೊಳಗೆ ಅವರು ಸಂಸ್ಥೆಯವರು ಅದನ್ನೆಲ್ಲ ಚರ್ಚೆ ಮಾಡಬೇಕು ಅಂತಂದ್ರೆ ಅದು ಯಾಕಾಯಿತು ಅಂತ ಏನಾರು ಕೇಳ್ಬೇಕಂತಂದ್ರೆ ಅವರೇ ಚೇರ್ಮನ್ರಿದ್ದರು. ಮತ್ತು ಸ್ವಾಮಿಗಳ ಗಮನಕ್ಕೆ ಅದು ನಂಗೆ ಬಂದೇ ಇಲ್ಲ ಬಿಡ್ರಿ ಅಂತ ಅವ್ರು ಅಂದರು. ಹೀಗಾಗಿ ಭಕ್ತರು ಹೋಗ್ಲಿ ಬಿಡ್ರಿ, ಮತ್ತು ಈಗ ಅವರೇ ತೀರು ಹೋಗ್ಯಾರ ಅಂದಮೇಲೆ ಏನು ಮಾಡೋದು ಅಂತೇಳಿ ಅವ್ರು ಕೋರ್ಟ್ನಾಗ ಮತ್ತು ಉಳಿದವ್ರು ಯಾರು ಬಡ್ದಾಡ್ತಿದ್ರು ಅದಕ್ಕೆ ನಾವು ಕಾನೂನು ರೀತಿ ಏನು ಕ್ರಮ ತೊಗೊಳ್ಳೋದಂತ ಮತ್ತು ಈ ಸಂಸ್ಥೆಯನ್ನು ನಡೆಸ್ರಿ ಅನ್ನೋ ರೀತಿಯೊಳಗೆ ಇದು ನಡೆದಿದೆ. ಆದರೆ ಸಂಸ್ಥೆಯ ದೃಷ್ಟಿಯಿಂದ ಈ ರೀತಿ ಈ ಗೊಂದಲಗಳು ಏರ್ಪಟ್ಟದ್ದು ಶೈಕ್ಷಣಿಕ ಸಂಸ್ಥೆಗಳ ಅಭಿವೃದ್ಧಿಗೆ ಕೆಲವು ದಿವಸದೊಳಗೆ ಕುಂಠಿತ ಅಂತ ಅನಿಸ್ತು. ಯಾಕಂದ್ರೆ ಆಡಳಿತ ಮಂಡಳಿ ಫೋರ್ಮ್ ಇದ್ದು ನೀವು ಬಹಳ ಅದ್ಭುತವಾಗಿ ಅದನ್ನೊಂದು ಫೋರ್ಸ್ನಲ್ಲಿ ನಡೆಸ್ಕೊಂತ ಬಂದ್ವಿ. ನಿಮ್ಮ ನಿವೃತ್ತಿ ನಂತರ ಅದು ಬೇರೆ ಬೇರೆ ಕಾರಣಗಳಿಂದ ಇಳಿಮುಖ ಆಗ್ತಾ ಬಂದು ಅದಕ್ಕೆ ಸಮಯ ಏನು ಕಾರಣ, ಆ ವಾತಾವರಣ ಏನು ಕಾರಣ ಅದನ್ನೆಲ್ಲ ನಾವು ಹೇಳಲಿಕ್ಕೆ ಆಗೋದಿಲ್ಲ, ಅಥವಾ ಅದು ಗೊತ್ತಾಗೋದಿಲ್ಲ. ಆದರೂ ಎಲ್ಲರದ್ದು ಇಚ್ಛೆ ಏನಿದೆ, ಸಂಸ್ಥೆ ನಡೀಲಿ, ಒಬ್ಬರು ಸ್ವತ್ತಾಗದಿರಲಿ, ಕುಟುಂಬದ ಆ ರೀತಿ ಬಯಲಾನ ರಿವೈವ್ ಆಗಿಬಿಡ್ತದೆ. ಇದು ಯಾವಾಗಲೂ ಮಠದ ಈಗ ದಾನಪ್ಪ ಮೇಲ್ಮಾಳಿಗೆಯವರು ಮಠ ನೋಡಿ ಮಠದ ಭಕ್ತರು ಅಂತ ಸ್ವಾಮಿಗಳ ಪ್ರೇರಣೆಯಿಂದ ದಾನ ಕೊಟ್ಟರು. ಮಠದ 8 ಎಕರೆ ಜಾಗೆಯನ್ನು ಮಠದ ಸ್ವಾಮೀಜಿಯವರು ಸಂಸ್ಥೆಗೆ ಬಿಟ್ಟುಕೊಟ್ಟು ಅದು ನಡೀಲಿ ಅಂತ ನೋಡಿದರು. ಮತ್ತು ಇದು ಸಾರ್ವಜನಿಕವಾಗಿ ಮತ್ತು ಇಷ್ಟೆಲ್ಲ ಎಂಪ್ಲಾಯೀಸ್ ತಮ್ಮ ಹಣದ ವಂತಿ ಈ ತಮ್ಮ ವೇತನದ ಹಣವನ್ನು ಕೊಟ್ಟು ಮಠ ಸಂಸ್ಥೆ ಅಂದ್ರೇನೆ ಅರ್ಥ ನೌಕರರು ಇವರೆಲ್ಲರೂ ಕಟ್ಟಿದಂಥ ಸಂಸ್ಥೆ ಇದು. ಹೌದೌದು, ಇದು ಯಾವುದೂ ಕುಟುಂಬದ ಸ್ವತ್ತಾಗಬಾರ್ದು. ಇದು ಅದು ಯಾರೋ ಬಹಳ ವರ್ಷಗಳವರೆಗೆ ಇದನ್ನ ನಿರ್ವಹಿಸಿಕೊಂಡು ಬಂದರು ಅಂತನೂ ಹಿನ್ನೆಲೆಯೊಳಗೆ ಅದು ಎಂದೂ ಕುಟುಂಬದ ಸ್ವತ್ತಲ್ಲ. ಸಂಘ ಸಂಸ್ಥೆಗಳು ಎಂದೂ ಸಾರ್ವಜನಿಕ ಸಂಸ್ಥೆಗಳು, ಮಠಮಾನ್ಯಗಳಿರ್ಬೋದು, ಈ ಸಂಘ ಸಂಸ್ಥೆಗಳು ಇರ್ಬೋದು, ಇದನ್ನ ಕುಟುಂಬದವರು ಕಟ್ಟಿದ್ರೆ ಬೇರೆ, ಮಠಗಳ ಪ್ರೇರಣೆಯಿಂದ ಸಾಮಾಜಿಕ ಜವಾಬ್ದಾರಿಯಿಂದ ಸಮಾಜದ ಜನ ಕೂಡಿ. ಈಗ ನಾವು ಬಿಲ್ಡಿಂಗ್ ಫಂಡ್ ಕಾಂಟ್ರಾಕ್ಟ್ ಕೊಟ್ಟಿವಿ. ಬಿಲ್ಡಿಂಗ್ ಫಂಡ್ ಎಷ್ಟೋ ಜನ ಕೊಟ್ಟಿದ್ದಾರೆ, ಅದಕ್ಕೆ ಬೇರೆ ಬೇರೆ ಇವರು ಕೊಟ್ಟಿದ್ದಾರೆ. ಅಂದ್ರೆ ಸಮಾಜದ ದುಡ್ಡೇ ಇರುತ್ತಲ್ಲ. ಸರ್ಕಾರದ ಅನುದಾನ ತಂದೀವಿ, ಇಷ್ಟೆಲ್ಲ ಅದು ಸರ್ಕಾರದ್ದು, ಸಮಾಜದ್ದು, ಆಮೇಲೆ ದಾನಿಗಳದು, ಇದೆಲ್ಲ ಇದ್ದಾಗ ಅದು ಕುಟುಂಬದ ಸ್ವತ್ತಾಗಬಾರ್ದು ಅಂತನ್ನೋದು ಕುಟುಂಬದ ನಿಯಂತ್ರಣದಲ್ಲಿ, ಸ್ವತ್ತಂತಂದ್ರೆ ನಿಯಂತ್ರಣದಲ್ಲಿ ಇರಬಾರ್ದು ಅನ್ನೋದು ನಮ್ಮ ಇಚ್ಛೆ. ಅದು ಪೀಠದ ನಿಯಂತ್ರಣದಲ್ಲಿರ್ಬೇಕು. ಸ್ವಾಮಿಗಳು ಬರ್ತಿರ್ತಾರೆ, ಮತ್ತು ಇವ್ರ ನಂತರ ಮತ್ತೊಬ್ಬರು ಸ್ವಾಮಿಗಳು ಬರ್ತಿರ್ತಾರೆ. ಯಾರು ಸ್ವಾಮಿಗಳು ಬರ್ತಿರ್ತಾರೆ ಅವರು ಅದು ಒಂದು ಇವ್ರದ್ದು ಅಂತಲ್ಲ, ಅದು ಸ್ವಾಮಿ ಯಾರನ್ನ ಸ್ವಾಮಿಗೆ ಪೀಠಕ್ಕೆ ತೊಗೊಂಡ್ಬರ್ತಾರೆ ಅವರು ಅದರ ಅಧ್ಯಕ್ಷರಿರ್ತಾರೆ. ಅದನ್ನ ಬಯಲ ರೀತಿ ಮಾಡಿ ಆ ರೀತಿ ಕಮಿಟಿ ಮಾಡಬೇಕು ಅಂತ ನಡೆದಿದೆ. ಮತ್ತು ಕೋರ್ಟ್ನಲ್ಲಿಯೂ ಅದು ಏನು ನಡೀತದೆ. ಮತ್ತು ಅದು ಹೆಚ್ಚು ಜನರ ಇಚ್ಛೆ ಮತ್ತು ಸಮಾಜದಲ್ಲಿ ಆ ರೀತಿ ಸಮಾಜಮುಖಿಯಾಗಿ ಯೋಚನೆ ಮಾಡುವವರೆಲ್ಲ ಆ ರೀತಿಯೇ ಮನಸ್ಸಿನವರು ಇದ್ದಾರೆ. ಆ ರೀತಿ ನಡೀಲಿ ಅಂತ ನಾವು ಆಶೆ ಮಾಡ್ತೀವಿ. ಸಂಸ್ಥೆಯ ಸ್ಥಾನಮಾನಗಳು, ಜಗಳಗಳು ಇರುವುದು ಏನೇ ಇರ್ಬೋದು, ಆದರೆ ಅದು ಶಿಕ್ಷಣ ಸಂಸ್ಥೆಯ ಅಭಿವೃದ್ಧಿಗೆ ಮಾರಕ ಆಗಬಾರ್ದು. ವಿಶೇಷವಾಗಿ ಇದು ಅನುದಾನಿತ ಶಿಕ್ಷಣ ಸಂಸ್ಥೆ. ಅನುದಾನ ಶಿಕ್ಷಣ ಸಂಸ್ಥೆ ಗೌರ್ಮೆಂಟ್ ಕಾಯ್ದೆ ಕಾನೂನುಗಳು ಪೂರ್ತಿಯಾಗಿ ಲಭ್ಯ ಆಗಿರೋದ್ರಿಂದ ಇಲ್ಲಿ ಬೇರೆ ಬೇರೆ
ತೊಂದರೆಗಳಿದ್ದಿದ್ರೆ ಈ ಎಲ್ಲ ಸರ್ಕಾರದ ನಿಯಮಾವಳಿ ಅನುಸಾರ ಆ ಈ ಪೋಸ್ಟ್ ರಿಕ್ರೂಟ್ಮೆಂಟ್ಸು ಅವನ್ನೆಲ್ಲ ಮಾಡ್ಕೊಳ್ಳೋದು ಭಾಳ ಸಮಸ್ಯೆ ಆಗಿಬಿಡ್ತೈತಿ. ಆದ್ದರಿಂದ ಅದೆಲ್ಲ ಸುಸೂತ್ರವಾಗಿ ಸಂಸ್ಥೆ ನಡೀಲಿ ಅಂತ ನಾವು ಆಶಿಸ್ತೇವೆ. ಮತ್ತು ಸಂಸ್ಥೆ ಒಂದು ಇಷ್ಟು ವರ್ಷ ಆ ಸಂಸ್ಥೆಯನ್ನು ಭಾಗವಾಗಿ ಕಟ್ಟಿ ಬೆಳೆಸಿದ್ರಿಂದ ಅದು ಇನ್ನೂ ಉನ್ನತ ಸ್ಥಾನಕ್ಕೆ ಏರಬೇಕು ಅಂತನ್ನುವಂಥ ಬಯಕೆ ನಮಗಿದೆ. ಆ ನಿಟ್ಟಿನಲ್ಲಿ ಇರುವ ಪ್ರಾಚಾರ್ಯರು ಹಿಂದೆ ಹೋದಂಥವ್ರು ಸಹಿತ ಎಲ್ಲ ತಮ್ಮ ಕೆಲಸವನ್ನು ತಾವು ಮಾಡ್ಕೊತ ಬಂದಿದ್ದಾರೆ. ಅದರೊಳಗೆ ಸಂಸ್ಥೆಯ ಬೆಳವಣಿಗೆಗೆ ಯಾವ ನೌಕರದಾರರು ಅದನ್ನು ನಿರ್ಲಕ್ಷ್ಯ ಮಾಡಿಲ್ಲ. ಆದರೆ ಅವಕಾಶ ಇದ್ದವರು ಕೆಲಸ ಮಾಡಿದ್ದಾರೆ. ಕೆಲವು ಜನರಿಗೆ 3 ವರ್ಷ ಅವಕಾಶ ಸಿಕ್ಕಾಗ ಅವರು ಚಲೋ ಕೆಲಸ ಮಾಡಿದ್ದಾರೆ. ಕೆಲವು ಜನರಿಗೆ ತಿಂಗಳ ಗಟ್ಟಲೆ ಸಿಕ್ಕರು ಸಹಿತ ಅವರು ತಮ್ಮಿಂದ ಆದಂಥ ಕೆಲಸಗಳನ್ನು ಮಾಡಿದ್ದಾರೆ. ಎಲ್ಲ ನಮ್ಮ ಡಿ ಸಿ ಮೇಲ್ಮಳಗಿ ಆಯುರ್ವೇದ ಮೆಡಿಕಲ್ ಕಾಲೇಜ್ ನೌಕರರು ಒಂದು ಪರಿವಾರದ ರೀತಿಯಲ್ಲಿ, ಅದು ಡಿ ಜಿ ಎಮ್ ಪರಿವಾರ ಅಂತಲೇ ಕರೆಯಲ್ಪಡ್ತಿತ್ತು. ಯಾಕಂದ್ರೆ ಅಷ್ಟು ಅಟ್ಯಾಚ್ಮೆಂಟ್ ಇದ್ಕೊಂಡೇ ಈಗ ನಾವೆಲ್ಲ ನೌಕರಿ ಮಾಡ್ಕೊತ ಬಂದದ್ರಿಂದ ಅದನ್ನು ನಮ್ಮದ ಒಂದು ಭಾಗ, ನಮ್ಮ ಕುಟುಂಬದ ಭಾಗ ಅನ್ನೋ ರೀತಿಯೊಳಗೆ ನಾವು ಅದನ್ನೆಲ್ಲ ನೌಕರದಾರ ಮಾಡ್ಕೊಂಡು ಈಗಂದ್ರೂ ನಾವು ಅನ್ಯೋನ್ಯ ಬಂದಿದ್ವಿ. ಅದಕ್ಕೆ ನಮ್ಮ ಈ ಎಲ್ಲ ಎಲ್ಲರೂ ನಿವೃತ್ತಿ ಆದ್ರಿ. ಈಗ ನಾವು ಕಾಲೇಜ್ ಕಟ್ಟಿದಾಗ ಇದ್ದಂಥ ಸಿಬ್ಬಂದಿ ಎಲ್ಲರೂ ನಿವೃತ್ತಿ ಆಗಿದ್ದಾರೆ. ಹಾರ್ಡ್ಲಿ ಇನ್ನೊಂದು 5-6 ಜನ ನಾನ್ ಟೀಚಿಂಗ್ ಸ್ಟಾಫ್ ಬಿಟ್ಟರೆ ಈಗಿರುವಂಥ ಪ್ರಾಚಾರ್ಯರು ಅವರೊಬ್ಬರೇ ಅನುದಾನಿತ ಸಿಬ್ಬಂದಿ. ಅವರು ನಂತರ ನಾವು ಅಪಾಯಿಂಟ್ಮೆಂಟ್ ಮಾಡಿದಂಥವ್ರು. ಮೊದಲು ನಾವು 80ರಿಂದ 89ರವರೆಗೆ ಏನು ಅಪಾಯಿಂಟ್ಮೆಂಟ್ ಆಗಿದ್ವಿ ಎಲ್ಲರೂ ಈಗ ನಿವೃತ್ತಿ ಹೊಂದಿದ್ದಾರೆ. ಈ ಸಂಸ್ಥೆ ಈಗಿರುವ ಒಬ್ಬ ಪ್ರಾಚಾರ್ಯ ಅನುದಾನಿತ ಹೊಂದಿದವರು ಇದ್ದಾರೆ. ಅವರು ಇನ್ನೂ ಚೆನ್ನಾಗಿ ಕೆಲಸ ಮಾಡಿ ಸರ್ಕಾರದ ಯೋಜನೆಗಳನ್ನು ಮತ್ತು ಪೋಸ್ಟ್ಗಳನ್ನು ತರುವಂಥ ಕೆಲಸ ಮಾಡಲಿ. ನಮಗೇನಾದರೂ ಅವಶ್ಯಕತೆ ಬಿದ್ದಂಥ ಸಂದರ್ಭದಲ್ಲಿ ನಾವು ಅವರಿಗೆ ಮಾರ್ಗದರ್ಶನ ನೀಡಿ ಅವ್ರಿಗೆ ಅದನ್ನು ಬೆಳೆಸಲಿಕ್ಕೆ ಸಹಾಯ ಮಾಡ್ತಿರ್ತೀವಿ. ಅವರು ನಮ್ಮ ಒಡನೆ ಒಳ್ಳೆಯ ಸಂಪರ್ಕ ಇಟ್ಕೊಂಡು ಇನ್ಸ್ಟಿಟ್ಯೂಷನ್ ಬೆಳೆಸುವಂಥ ಕೆಲಸ ಮಾಡಿದ್ದಾರೆ. ಈ ಶಿಕ್ಷಣ ಸಂಸ್ಥೆ ಬೆಳೆಯುವುದೇ ನಮ್ಮೆಲ್ಲರ ನಿವೃತ್ತ ಈಗ ನೌಕರರು ಎಲ್ಲರೂ ಗದಗಿನಲ್ಲಿ ಹೆಚ್ಚು ಜನ ವಾಸ ಮಾಡಿದ್ದಾರೆ. ನಾವೆಲ್ಲರೂ ಬಯಸೋದು ಇಷ್ಟೇ, ಆ ಸಂಸ್ಥೆ ಅದು ಯಾವುದೇ ರೀತಿ ಬೆಳವಣಿಗೆ ಕುಂಠಿತ ಆಗಬಾರ್ದು. ಆ ನಿಟ್ಟಿನಲ್ಲಿ ನಮ್ಮಿಂದ ಆದಂಥ ಎಲ್ಲ ಪ್ರಯತ್ನಗಳನ್ನು, ಸಹಾಯ ಸಹಕಾರಗಳನ್ನು ಕೊಡ್ತೀವಿ. ಈ ಸಂಸ್ಥೆ ನಮ್ಗೆ ಭಾಳಷ್ಟು ನೀಡಿದೆ, ಆ ಸಂಸ್ಥೆಯಿಂದ ನಾವು ಭಾಳಷ್ಟು ಪಡೆದೀವಿ. ಸರಿ, ಅದು ಪ್ರಶ್ನೆ ಅಂದ್ರೆ ಸಕ್ಸಸ್ಫುಲ್ ಜರ್ನಿ ನೋಡಿದಾಗ ಅಂಟಿಲ್ ಯುವರ್ ರಿಟೈರ್ಮೆಂಟ್ ಎಲ್ಲವೂ ಸುವರ್ಣಯುಗತ್ತು. ಕಾರಣಾಂತರಗಳು ಈ ಥರದ ಬದುಕಿನಲ್ಲಿ ಘಟನೆಗಳು ನಡೀತಾವೆ. ಈ ಕಹಿ ಅನುಭವಗಳನ್ನು ನಾವು ಯಥಾವತ್ತಾಗಿ ಸ್ವೀಕಾರ ಮಾಡಬೇಕು. ಆದರೆ ಇದು ಆಡಳಿತಾತ್ಮಕ ದೃಷ್ಟಿಯಿಂದ ಅಥವಾ ಭವಿಷ್ಯದ ದೃಷ್ಟಿಯಿಂದ ಇದನ್ನು ನೀವು ಅನಿರೀಕ್ಷಿತ ಆಗಿಬಿಡುತ್ತೆ ನಿಮಗೆಲ್ಲ. ವಾಟ್ ಎವರ್ ಯು ಲಾಸ್ಟ್ ಆಫ್ಟರ್ ರಿಟೈರ್ಮೆಂಟ್ ವಾಸ್ ಅನ್ಎಕ್ಸ್ಪೆಕ್ಟೆಡ್. ಆದರೆ ಹಿಂಗೆ ಪ್ರತಿಯೊಬ್ಬ ಮನುಷ್ಯನಲ್ಲೂ ಅನಿರೀಕ್ಷಿತ ಘಟನೆಗಳು ಬಂದದ್ದನ್ನು ನಾವು ಇತಿಹಾಸದಲ್ಲಿ ಓದ್ತೀವಿ. ಅದಕ್ಕೆ ಭಾಳ ವಿಚಲಿತರಾಗುವಂಥ ಅಗತ್ಯನೂ ಇರಂಗಿಲ್ಲ, ಅದಕ್ಕೆ ವ್ಯಥೆ ಪಡುವಂಥ ಅವಶ್ಯಕತೆನೂ ಇರಂಗಿಲ್ಲ. ಆದ್ರೆ ಅದು ನೋವಾಗೋದು ಮಾತ್ರ ಸತ್ಯ. ಅಂದ್ರೆ ನಾನು ಹೇಳೋದೇನೆಂದ್ರೆ, ಇಡೀ ನಿಮ್ಮ ಬದುಕಿನ ಸುವರ್ಣಯುಗ ಮುಗಿದು ಈ ಕಳೆದ 7-8 ವರ್ಷ 10 ವರ್ಷ 9 ವರ್ಷಗಳಿಂದ ನೀವು ಏನು ಈ ಸಾಂಸ್ಥಿಕವಾಗಿ ಅನುಭವಿಸಿದ್ರಲ್ಲ ಈ ವ್ಯವಸ್ಥೆ, ಇದನ್ನು ನಾವು ಒಂದು ಕೆಟ್ಟ ಕಾಲ ಅಂತಲ್ಲ, ಅದು ಡೌನ್ಫಾಲ್ ಅಂತ ನಾವು ಡಿಫೈನ್ ಮಾಡ್ಬೋದು ವೈಯಕ್ತಿಕವಾಗಿ ನಿಮ್ಮ ಬದುಕಿನಲ್ಲಿ. ಬಟ್ ಅದನ್ನು ಸ್ವೀಕಾರ ಮಾಡುವಂಥದ್ದು ಮನುಷ್ಯನಿಗೆ ಅನಿವಾರ್ಯ. ಆದರೆ ಇಡೀ ಬದುಕನ್ನು ಕಾಂಪ್ಯಾಕ್ಟ್ ಆಗಿ ನೋಡಿದಾಗ ನೀವು ಇಂಟಿಗ್ರೇಟೆಡ್ ಆಗಿ ಕೆಲಸ ಮಾಡಿದ ತೃಪ್ತಿ ಇದೆ, ಅದರ ಪರಿಣಾಮ ಇದೆ. ಈ ಹಿನ್ನೆಲೆಯಲ್ಲಿ ನಾವು ನಿಮ್ಮ ಇಲ್ಲಿವರೆಗಿನ ಮಾತುಕತೆಯಲ್ಲಿ ಸಿಕ್ಕಿದ್ದೇನೆಂದರೆ, ದ ಡೇ ಒನ್ ನೀವು ಅಪಾಯಿಂಟೆಡ್ ಆ ಸಂಸ್ಥೆಗೆ ಒಬ್ಬ ಉಪನ್ಯಾಸಕರಾಗಿ ಬಂದದ್ರಿಂದ ಹಿಡಿದು ಪ್ರಾಚಾರ್ಯರಾಗಿ, CCI ಮೆಂಬರ್ ಆಗಿ, ಪ್ರಾಚಾರ್ಯ ಸಂಘದ ಅಧ್ಯಕ್ಷರಾಗಿ, ಆಡಳಿತ ಮಂಡಳಿಯ ಕಾರ್ಯದರ್ಶಿಯಾಗಿ, ಎಕ್ಸ್ ಆಫೀಸರ್ ಸೆಕ್ರೆಟರಿಯಾಗಿ ಜರ್ನಿ ಭಾಳ ವೇಗವಾಗಿ ಬಂತು. ಅದಕ್ಕೊಂದು ಸಣ್ಣ ತಡೆ ಬಿತ್ತು. ಇದು ಬದುಕಿನಲ್ಲಿ ಸಹಜ. ಇದು ಒಂದು ಔದ್ಯೋಗಿಕವಾಗಿ ನಿಮ್ಮ ಇಡೀ ಬದುಕನ್ನು ಗಮನಿಸಿದಾಗ ದಿಸ್ ಈಸ್ ನ್ಯಾಚುರಲ್ ಆ್ಯಂಡ್ ದಿಸ್ ಈಸ್ ಪಾಸಿಬಲ್ ಅನ್ನುವಂಥ ಭಿನ್ನತೆ ಇಲ್ಲ. ಉದಾಹರಣೆಗೆ ನಾವು ಅದಕ್ಕೊಂದು ಬೆಸ್ಟ್ ಕಂಪ್ಯಾರಿಸನ್ ಕೊಡೋದೇನಂದ್ರೆ, ಬಸವಾದಿ ಶರಣರು ಅನುಭವ ಮಂಟಪವನ್ನು ಕಟ್ಟಿದರು. ಆದ್ರೆ ಅದು ಹಂಗೆ ವಿಘಟನೆ ಆಗ್ತೈತಿ, ಆಮೇಲೆ ಶರಣರ ಕೊಲೆ ಆಗ್ತದೆ, ಕಲ್ಯಾಣ ಕ್ರಾಂತಿ ಆಗುತ್ತೆ, ಶರಣರು ಚೆದರಿ ಹೋಗ್ತಾರ ಅನ್ನೋದು ಯಾರಿಗೂ ಗೊತ್ತಿರಲಿಲ್ಲ. ಹಂಗೆ ನಮ್ಮ ಬದುಕಿನಲ್ಲಿ ನಡೀತಿರ್ತಾವೆ. ನಾವು ಅದನ್ನು ಭಾಳ ಆಧ್ಯಾತ್ಮಿಕವಾಗಿ ತಾದಾತ್ಮಕವಾಗಿ ನೋಡಬೇಕು. ಅಂಥ ಒಂದು ಸಮಾಧಾನದ ಪ್ರಕ್ರಿಯೆ ನಿಮ್ಮ ಬದುಕಿನಲ್ಲಿ ಬಂತು. ಅದು ಅನಿವಾರ್ಯ. ಏನು ಬಂತು ಹೇಳ್ಕೊಂಡ್ರೆ ಮುಂದೆ ನಿಮ್ಮ ಬದುಕಿನ ಇತರ ಸಾಂಸ್ಕೃತಿಕ, ಸಾರ್ವಜನಿಕ ಮತ್ತು ಇತರ ಸಾಧನೆಗಳನ್ನು ಒಂದು ಮುನ್ನೋಟವಾಗಿ ನೋಡೋದಕ್ಕಿಂತ ಮುಂಚೆ ಈ ಸಾಂಸ್ಥಿಕ ವ್ಯವಸ್ಥೆಗಳಿಗೆ ಒಂದು ಭಾಗವಾಗಿ ತೆರೆ ಕೊಡೋಣ ಅಂತ ನಾನು ಬಯಸ್ತೇನೆ.